ಈ ವೇದಿಕೆಯಲ್ಲಿ ನ್ಯಾಯಮೂರ್ತಿ ನಿಟ್ಟೂರು ಶ್ರೀನಿವಾಸರಾವ್ ದತ್ತಿ ಉಪನ್ಯಾಸ ನಡೀಲಿಕ್ಕಿದೆ. ಸಾಹಿತಿಗಳು, ನಿವೃತ್ತ ಪ್ರಾಧ್ಯಾಪಕರು ಆದ ಪ್ರೊಫೆಸರ್ ಜಿ ಅಶ್ವಥ್ ನಾರಾಯಣ ಅವರು ಕವಿಗಳು ಕಂಡ ಗಾಂಧಿ ಎನ್ನುವ ವಿಷಯವನ್ನು ಕುರಿತು ಇವತ್ತು ಮಾತನಾಡಲಿಕ್ಕಿದ್ದಾರೆ. ಅದಕ್ಕೂ ಮುನ್ನ ಇವತ್ತಿನ ದತ್ತಿಯ ಹಿನ್ನೆಲೆಯನ್ನು, ಆ ಸಂಬಂಧಿತವಾದ ಕೆಲವು ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ದೃಷ್ಟಿಯಲ್ಲಿ ನೋಡಿದ್ರೆ ಇವತ್ತಿನ ದತ್ತಿ ಯಾರ ಹೆಸರಲ್ಲಿದೆ ಅವರನ್ನು ಕುರಿತಾಗಲಿ, ಉಪನ್ಯಾಸದ ವಿಷಯವನ್ನು ಕುರಿತಾಗಲಿ, ಉಪನ್ಯಾಸಕರನ್ನು ಕುರಿತಾಗಲಿ, ಈ ಸಂಸ್ಥೆಯನ್ನು ಕುರಿತಾಗಲಿ, ಈ 4 ಅಂಗಗಳನ್ನು ಕುರಿತು ಇಲ್ಲಿರೋರಿಗೆ ಯಾರಿಗೂ ಹೊಸದಾಗಿ ನಾನು ಹೇಳಬೇಕಾದ್ದಿಲ್ಲ. ಉಪನ್ಯಾಸದ ವಿಷಯವನ್ನು ಕುರಿತು ತಜ್ಞರು ಮಾತನಾಡಬೇಕು ಅಷ್ಟೇ. ಯಾಕೆ ಅಂತಂದರೆ, ಜಸ್ಟಿಸ್ ನಿಟ್ಟೂರು ಶ್ರೀನಿವಾಸರಾಯರ ಹೆಸರಿನಲ್ಲಿ ಇರತಕ್ಕಂಥ ದತ್ತಿಯ ಆಶ್ರಯದಲ್ಲಿ ಇವತ್ತಿನ ಕಾರ್ಯಕ್ರಮ ನಡೀತಾ ಇದೆ. ನಿಟ್ಟೂರು ಶ್ರೀನಿವಾಸರಾಯರು ಬಹಳ ವರ್ಷಗಳ ಕಾಲ, ಬಹಳ ವರ್ಷ ಅನ್ನೋದಕ್ಕಿಂತಲೂ ಹೆಚ್ಚಿನಾಗಿ ಬಹುಶಃ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯ ಪ್ರಾರಂಭದ ದಿನದಿಂದ ಈ ಸಂಸ್ಥೆಯ ಜೊತೆಯಲ್ಲೇ ಇದ್ದವರು. 1968ರಿಂದ 2004ರವರೆಗೆ ಅವರು ಸಂಸ್ಥೆಯ ಗೌರವ ಕಾರ್ಯದರ್ಶಿಗಳಾಗಿ ಸಂಸ್ಥೆಯನ್ನು ಮುನ್ನಡೆಸಿದವರು. ನಿಟ್ಟೂರು ಶಾಮಣ್ಣನವರು ಮತ್ತು ಶ್ರೀಮತಿ ಸೀತಮ್ಮನವರ ಪುತ್ರರಾಗಿ 1903ರಲ್ಲಿ ಜನಿಸಿದಂತಹ ಶ್ರೀನಿವಾಸರಾಯರು ಅಂದಿನ ಕಾಲದಲ್ಲಿ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿಯೇ ಹಲವು ಕ್ಷೇತ್ರಗಳಲ್ಲಿ, ಹಲವು ಮುಖಗಳಲ್ಲಿ ಸಾಮಾಜಿಕ ಕಾರ್ಯದಲ್ಲಿ ತೊಡಗಿಕೊಂಡವರು. 1927-28ರ ಅವಧಿಯಲ್ಲಿ, ಅವರ 24-25ರ ವಯಸ್ಸಿನಲ್ಲಿಯೇ ಸತ್ಯಶೋಧನ ಪ್ರಕಟಣಾ ಮಂದಿರ ಅಂತಕ್ಕಂಥ ಒಂದು ಪ್ರಕಾಶನ ಸಂಸ್ಥೆಯನ್ನು ಕೂಡ ಅವರು ಪ್ರಾರಂಭ ಮಾಡಿದ್ರು. ಆ ಪ್ರಕಾಶನ ಸಂಸ್ಥೆಯ ಅಡಿಯಲ್ಲಿ ಜಿ.ಪಿ. ರಾಜರತ್ನಂ, ವಿ. ಸೀತಾರಾಮಯ್ಯನವರು, ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು, ಸಂಸ ಅವರು, ಆನಂದ ಅವರು, ಎಂ.ಆರ್. ಶ್ರೀನಿವಾಸ ಮೂರ್ತಿಗಳು, ಈ ಮೊದಲಾದವರ ಮೊದಲ ಕೃತಿಗಳು, ಪ್ರಮುಖ ಕೃತಿಗಳು ಪ್ರಕಟವಾದವು. ಅವರನ್ನು ಕನ್ನಡ ನಾಡಿಗೆ ಮೊದಲ ಬಾರಿಗೆ ಪರಿಚಯಿಸಿದಂಥ ಕೀರ್ತಿ ಕೂಡ ನಿಟ್ಟೂರು ಶ್ರೀನಿವಾಸರಾಯರಿಗೆ ಸಲ್ಲತ್ತೆ. ಅಂದಿನ ದಿನಗಳಲ್ಲಿ ನಾಗರಿಕದಂಥ ನಾಟಕ, ಇವತ್ತಿಗೂ ಅದು ಅತ್ಯಂತ ಪ್ರಮುಖ ನಾಟಕ. ಆದರೆ ನಾಟಕ ಸಾಹಿತ್ಯವೇ ಇವತ್ತು ಬಹುತೇಕ ಉಪೇಕ್ಷೆಗೆ ಸಂದಿರತಕ್ಕಂಥ ಸಮಯದಲ್ಲಿ ಅದನ್ನು ನೆನಪು ಮಾಡಿಕೊಳ್ತಾ ಇರತಕ್ಕಂಥ ಸಂಖ್ಯೆಯೂ ಕಡಿಮೆ ಇದೆ. ಆ ನಾಟಕ ಕೃತಿ ಇರಬಹುದು. ರಂಗಣ್ಣನ ಕನಸಿನ ದಿನಗಳು ಅಂತಹ ಒಂದು ಅತ್ಯಂತ ಉದ್ಬೋಧಕವಾದ, ಅದು ಕೇವಲ ಹಾಸ್ಯಕ್ಕೆ ಮಾತ್ರ ಸೀಮಿತ ಅಂತ ನಾನಂತೂ ಭಾವಿಸೋದಿಲ್ಲ. ಅದು ಒಟ್ಟು ಶಿಕ್ಷಣದ ಕ್ರಮವನ್ನು ತನ್ನದೇ ಆದ ರೀತಿಯಲ್ಲಿ ಅದು ಜನತೆಯ ಮುಂದೆ ಇಡುತ್ತೆ. ಕ್ರಮ ಹೇಗಿತ್ತು, ಹೇಗಿರಬೇಕು, ಹೇಗೆಲ್ಲ ಇರೋದಕ್ಕೆ ಸಾಧ್ಯತೆ ಇದೆ, ಆದರೆ ಆತ್ಯಂತಿಕವಾಗಿ ಒಂದು ಶಿಕ್ಷಣದ ಪದ್ಧತಿ ಹೇಗಿರಬೇಕು ಅನ್ನೋದರ ಹೊಳಹುಗಳನ್ನು ಕೂಡ ಅದು ನೀಡುತ್ತೆ. ಅಂಥ ಒಂದು ಕೃತಿಯನ್ನು ಮೊದಲ ಬಾರಿಗೆ ಪ್ರಕಾಶಪಡಿಸಿದಂಥವರು ನಿಟ್ಟೂರು ಶ್ರೀನಿವಾಸರಾಯರು. ಗಾಂಧೀಜಿಯವರ ವಿಷಯವಾಗಿ ನಿಟ್ಟೂರರಲ್ಲಿ ಅಗಾಧವಾದ ಶ್ರದ್ಧೆ ಇತ್ತು. ಗಾಂಧಿಯವರನ್ನು ತಾತ್ವಿಕವಾಗಿ, ಮನಃಪೂರ್ವಕವಾಗಿ ಸ್ವೀಕಾರ ಮಾಡಿ ಅವರ ದಾರಿಯಲ್ಲಿ ನಡೆದಂತಹ ಕೆಲವರು ಜನರ ಪೈಕಿ ನಿಟ್ಟೂರು ಶ್ರೀನಿವಾಸರಾಯರು ಒಬ್ಬರು. ಯಾವಾಗ ಅವರು ಗಾಂಧಿಯವರ ಸಂಪರ್ಕಕ್ಕೆ ಬಂದರೋ ಆವತ್ತಿನಿಂದ ಅವರು ಖಾದಿಯನ್ನು ತಮ್ಮ ಜೀವನ ವ್ರತವನ್ನಾಗಿ ನಡೆಸಿಕೊಂಡು ಬಂದರು. ಸದಾಕಾಲ ಖಾದಿಯನ್ನೇ ತೊಟ್ಟರು, ತಮ್ಮ ಜೀವನ ಪರ್ಯಂತವೂ ಖಾದಿಯನ್ನೇ ತೊಟ್ಟರು. ಬಹುಶಃ 1915ರಲ್ಲಿ ನಿಟ್ಟೂರರ ಪುತ್ರರಾದ ಸುಬ್ಬಣ್ಣ ಅವರಾಗಲೇ ನೆನಪು ಮಾಡಿಕೊಂಡ್ರು. 1915ರಲ್ಲಿ ಗಾಂಧಿಯವರು ಬೆಂಗಳೂರಿಗೆ ಏನು ಬಂದಿದ್ದರು, ಆ ಸಂದರ್ಭದಲ್ಲಿಯೇ ಗೋಖಲೆ ಸಾರ್ವಜನಿಕ ಸಂಸ್ಥೆಯಲ್ಲಿ ಈಗ ಇರತಕ್ಕಂತಹ ಏನು ಗೋಪಾಲಕೃಷ್ಣ ಗೋಖಲೆಯವರ ಭಾವಚಿತ್ರ ಇದೆ, ಅದರ ಅನಾವರಣವನ್ನು ಗಾಂಧಿಯವರೇ ಮಾಡಿದ್ದು. ಆ ಕಾರ್ಯಕ್ರಮದ ಸಂದರ್ಭದಲ್ಲಿಯೇ ಬಹುಶಃ ಗಾಂಧಿಯವರನ್ನು ನಿಟ್ಟೂರರು ನೋಡಿದ್ದಿರಬೇಕು. ಆಮೇಲೆ 1927ರಲ್ಲಿ ಅವರು ನಂದಿ ಬೆಟ್ಟಕ್ಕೆ ವಿಶ್ರಾಂತಿಗಾಗಿ ಗಾಂಧಿಯವರು ಬಂದಂಥ ಸಂದರ್ಭದಲ್ಲಿ, 1934ರಲ್ಲಿ, ಹೀಗೆ ಅನೇಕ ಬಾರಿ ಗಾಂಧಿಯವರನ್ನು ಹತ್ತಿರದಿಂದ ಕಂಡು ಮಾತನಾಡಿದಂಥವರು ನಿಟ್ಟೂರರು. ಹಾಗಾಗಿ ಗಾಂಧಿಯವರ ಪ್ರಭಾವ ಅವರ ಮೇಲೆ ಕೊನೆಯವರೆಗೂ ಅಚ್ಚಳಿಯದೆ ಉಳಿದಿದ್ದನ್ನು ನಾವು ಅನೇಕ ಸಂದರ್ಭಗಳಲ್ಲಿ ಗಮನಿಸಬಹುದು. ಗಾಂಧಿಯವರ ಪ್ರಭಾವದ ಕಾರಣದಿಂದಾಗಿಯೇ ನಿಟ್ಟೂರರು ಹಿಂದಿ ಪ್ರಚಾರ ಸಭೆಯಲ್ಲಿ ಅತ್ಯಂತ ಆಸಕ್ತಿಯಿಂದ ಮುಂಚೂಣಿಯಲ್ಲಿ ನಿಂತು ತೊಡಗಿಕೊಂಡರು. ಹಿಂದಿ ಪ್ರಚಾರ ಸಭೆಯ ಹಲವು ಕಾರ್ಯಕ್ರಮಗಳನ್ನು ಅವರು ತಾವೇ ಎದುರು ನಿಂತು ಮಾಡಿದರು. ಈ ಕಾರಣದಿಂದಾಗಿ 1996ರಲ್ಲಿ
ಅವರು ಹಿಂದಿ ಪ್ರಚಾರಕ್ಕಾಗಿ ಸಲ್ಲಿಸಿದ ಸೇವೆಯನ್ನು ಗೌರವಿಸಿ ಅವರಿಗೆ ಗೌರವ ಡಾಕ್ಟರೇಟ್ ಕೂಡ ಸಂದಾಯ ಆಯಿತು. ನ್ಯಾಯಮೂರ್ತಿಗಳಾಗಿಯೂ ನಿಟ್ಟೂರು ಶ್ರೀನಿವಾಸರಾಯರ ಕೊಡುಗೆ ಮತ್ತೆ ಮತ್ತೆ ನಾವು ನೆನಪು ಮಾಡಿಕೊಳ್ತಕ್ಕಂಥದ್ದು. 1953ರಲ್ಲಿ ಅವರು ಅಡ್ವೊಕೇಟ್ ಜನರಲ್ ಆಗಿ ನೇಮಕವಾದರು. 1955ರಲ್ಲಿ ಹೈಕೋರ್ಟಿನ ನ್ಯಾಯಾಧೀಶರಾಗಿ ಕಾರ್ಯವನ್ನು ನಿರ್ವಹಿಸಿದರು. ಅದಾದ ನಂತರ 1961ರಲ್ಲಿ ಕರ್ನಾಟಕದ ಹಂಗಾಮಿ ರಾಜ್ಯಪಾಲರಾಗಿ ಕಾರ್ಯವನ್ನು ನಿರ್ವಹಿಸಿದರು. 1964ರಿಂದ 68ರವರೆಗೆ 4 ವರ್ಷಗಳ ಕಾಲ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ನಿನ ಕಮಿಷನರ್ ಆಗಿ ಕೂಡ ಅವರು ಕಾರ್ಯವನ್ನು ನಿರ್ವಹಿಸಿದರು. ಬೆಂಗಳೂರಿನ ತಾಳವಾದ್ಯ ಕಚೇರಿ ಸಂಸ್ಥೆ, ವಿಜಿಲ್ ಇಂಡಿಯಾ, ಅರಬಿಂದೋ ಕೇಂದ್ರ, ಗಾಂಧಿ ಶಾಂತಿ ಪ್ರತಿಷ್ಠಾನ, ಗಾಂಧಿ ಸ್ಮಾರಕ ನಿಧಿ, ಕರ್ನಾಟಕ ಪ್ರಕೃತಿ ಚಿಕಿತ್ಸಾಲಯ, ಮಾಸ್ತಿ ಅಧ್ಯಯನ ಪೀಠ, ಲೋಕಶಿಕ್ಷಣ ಟ್ರಸ್ಟ್, ಈ 10 ಹಲವು ಸಂಸ್ಥೆಗಳಲ್ಲಿ ಅವರು ಕಾರ್ಯವನ್ನು ನಿರ್ವಹಿಸಿದರು. ಅನೇಕ ಸಂಸ್ಥೆಗಳ ಗೌರವ ಅಧ್ಯಕ್ಷರಾಗಿಯೂ ಕೂಡ ಹಲವು ವರ್ಷಗಳ ಕಾಲ ಅವರು ಮಾರ್ಗದರ್ಶನವನ್ನು ಮಾಡಿದರು. ಅವರ ನೆನಪಿನಲ್ಲಿ ಏರ್ಪಡಿಸಲಾಗಿರ್ತಕ್ಕಂಥ ದತ್ತಿಯ ಆಶ್ರಯದಲ್ಲಿ ಇವತ್ತಿನ ಈ ಕಾರ್ಯಕ್ರಮ ನಡೀಲಿಕ್ಕಿದೆ. ಅವರನ್ನು ನೆನಪಿಸಿಕೊಳ್ಳೋದಕ್ಕೆ ಈ ದತ್ತಿ ನಮಗೆಲ್ಲರಿಗೂ ಒಂದು ಅಪೂರ್ವ ಅವಕಾಶವನ್ನು ಕಲ್ಪಿಸಿದೆ. ಇವತ್ತಿನ ಈ ದತ್ತಿ ಉಪನ್ಯಾಸವನ್ನು ನಡೆಸಿಕೊಡಲಿಕ್ಕಿರುವವರು ಪ್ರೊಫೆಸರ್ ಜಿ ಅಶ್ವತ್ಥನಾರಾಯಣ ಅವರು. ನಿಟ್ಟೂರರನ್ನು ಹಾಗೂ ಹೀಗೂ ಒಂದಿಷ್ಟು ರೀತಿಯಲ್ಲಿ ಅವರನ್ನು ಇವತ್ತು ನಾವು ಪರಿಚಯಿಸಿದರೆ ಅವರನ್ನು ನೇರವಾಗಿ ನೋಡಿದಂಥವರು ನೀವೆಲ್ಲರೂ ಇದ್ದೀರಿ, ಸಹಿಸ್ಕೊಳ್ತೀರಿ. ಅಶ್ವತ್ಥನಾರಾಯಣರನ್ನು ನಾವೆಲ್ಲರೂ ನೇರವಾಗಿ ನೋಡಿದ್ದೀವಿ. ಅವರನ್ನು ಪರಿಚಯಿಸೋಕೆ ಹೊರಟ್ರೆ ನಾನು ಬಿಟ್ಟಿದ್ದನ್ನು ಈಗ ಅವರ ಎದುರುಗಡೆನೇ ನೀವೇ ನೆನಪಿಸಿದ್ರೆ ಅದು ಏನೋ ಅತಿಶಯೋಕ್ತಿ ಅಲ್ಲ ಅಂತ ನಾನು ಭಾವಿಸ್ತೀನಿ. ಯಾಕೆಂದರೆ ಕನ್ನಡ ಅಧ್ಯಾಪಕರಾಗಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಹಲವು ಕಾರ್ಯಗಳಲ್ಲಿ 30ಕ್ಕೂ ಹೆಚ್ಚು ವರ್ಷಗಳ ಕಾಲ ಅಶ್ವತ್ಥನಾರಾಯಣರು ಸೇವೆ ಸಲ್ಲಿಸಿದರು ಅಂತ ಹೇಳಿದರೆ ಒಂದು ಮಟ್ಟಿಗಿನ ಅವರ ಪರಿಚಯ ಮುಗಿದೋಗುತ್ತೆ. ಆದರೆ ನಿಟ್ಟೂರರು ಹೇಗೆ ಹಲವು ಮುಖಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡ್ರೋ ಹಾಗೆ ಅಶ್ವತ್ಥನಾರಾಯಣರ ವ್ಯಾಪ್ತಿಯೂ ಕೂಡ ದೊಡ್ಡದಿದೆ. ಸಮಾಜಶಾಸ್ತ್ರದಲ್ಲಿ MA, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ ಡಿಪ್ಲೊಮಾ, ಶಾಸನಶಾಸ್ತ್ರದಲ್ಲಿ ಡಿಪ್ಲೊಮಾ, ಭಾಷಾಶಾಸ್ತ್ರದಲ್ಲಿ ಡಿಪ್ಲೊಮಾ, ಕನ್ನಡ ಸಾಹಿತ್ಯ ಪರಿಷತ್ತಿನ ಭಾಷಣ ಕಲಾ ಪರೀಕ್ಷೆಯಲ್ಲಿ ಪದವಿ. ಹೀಗೆ ಅವರ ಆಸಕ್ತಿಯ ಕ್ಷೇತ್ರ ಮತ್ತು ವ್ಯಾಪ್ತಿ ಎರಡೂ ದೊಡ್ಡದು. ಕೇವಲ ಅಧ್ಯಾಪಕರಾಗಿ ತರಗತಿಯ ಬೋಧನೆಗಳಿಗಷ್ಟೇ ಅವರು ಸೀಮಿತರಾಗದೆ ಕನ್ನಡ ಸಂಸ್ಕೃತಿ ಇಲಾಖೆಯ ಆಶ್ರಯದಲ್ಲಿ ನಡೆಯೋ ಅನೇಕ ಶಿಬಿರಗಳಲ್ಲೂ ಕೂಡ ಅವರು ತರಬೇತಿಕಾರ ಭಾಗವಹಿಸಿದ್ದಾರೆ. ಅನೇಕ ಶಿಬಿರಗಳ ನಿರ್ದೇಶಕರಾಗಿ ಯಾರು ಕರ್ನಾಟಕದ ಹೊರಗಡೆಯವರು ಇಲ್ಲಿ ಕೆಲಸಕ್ಕಾಗಿ ಬಂದಿದ್ದಾರೋ ಆ ರೀತಿಯ ಅಧಿಕಾರಿಗಳಿಗೆ ಕನ್ನಡವನ್ನು ಕಲಿಸ್ತಕ್ಕಂಥ ಪ್ರಯತ್ನದಲ್ಲೂ ಕೂಡ ಅಶ್ವತ್ಥನಾರಾಯಣರು ತೊಡಗಿಕೊಂಡವರು. ಆಕಾಶವಾಣಿ, ದೂರದರ್ಶನ, ಕನ್ನಡ ಸಾಹಿತ್ಯ ಸಮ್ಮೇಳನ, ಹಲವು ವಿಶ್ವವಿದ್ಯಾಲಯಗಳ ಹಲವು ವಿಚಾರ ಸಂಕಿರಣಗಳಲ್ಲಿ ಅನೇಕ ಪ್ರೌಢ ಪ್ರಬಂಧಗಳನ್ನು ಅವರು ಮಂಡಿಸಿದವರು. ಪಂಪಭಾರತ, ಆದಿಪುರಾಣ, ಜೈಮಿನಿ ಭಾರತ, ಹರಿಶ್ಚಂದ್ರ ಕಾವ್ಯ, ಈ ವಿಷಯಗಳ ಬಗ್ಗೆ ಅವರು ನೀಡಿದ ಉಪನ್ಯಾಸಗಳ ಲೆಕ್ಕ ಅವರ ಬಳಿ ಇದೆಯೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಲೇಖಕರಾಗಿಯೂ ಮತ್ತು ಸಂಪಾದಕರಾಗಿಯೂ ಕೂಡ ಅಶ್ವತ್ಥನಾರಾಯಣರ ಕೊಡುಗೆ ಬಹಳ ದೊಡ್ಡದಿದೆ. ಉತ್ತಮ ಕ್ಷಮಾಧರ್ಮ, ರತ್ನಾಕರನ ಶತಕತ್ರಯ, ದೇವರದಾಸಿಮಯ್ಯನವರ ವಚನಗಳು, ವ್ಯಾವಹಾರಿಕ ಕನ್ನಡ, ಸುಲಭ ಕನ್ನಡ ಕಲಿಕೆ ಮೊದಲಾದ ಗ್ರಂಥಗಳನ್ನು ರಚಿಸಿರೋದಲ್ಲದೆ ವಿಜಯದಾಸರ ಸಮಗ್ರ ಕೀರ್ತನೆಗಳು, ರಾಸದರ್ಶನ, ಇತ್ತೀಚೆಗಷ್ಟೇ ಪ್ರಕಟವಾದ ಮಹತ್ವದ ಕೃತಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಶತಮಾನೋತ್ಸವ ಸಂದರ್ಭದಲ್ಲಿ ಬಂದಂಥದ್ದು, ಅದರ ಸಂಪಾದನೆ ಇರಬಹುದು. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರುಗಳು ಅವರ ಕಾಲದಲ್ಲಿ ನಡೆದ ಚಟುವಟಿಕೆಗಳ ಸಮಗ್ರ ಅವಲೋಕನವನ್ನು ಮಾಡ್ತಕ್ಕಂಥ ಬೃಹತ್ ಗ್ರಂಥವಿರಬಹುದು. ಈ ರೀತಿ ಅವರ ಕಾರ್ಯವ್ಯಾಪ್ತಿ, ಅವರು ನಡೆಸಿದ ಕೈಂಕರ್ಯಗಳು ಹಲವು. ಕೇವಲ ಗ್ರಂಥ ರಚನೆ, ಲೇಖನಗಳ ಬರವಣಿಗೆ ಇವಿಷ್ಟೇ ಅಲ್ಲದೆ ಸ್ವತಃ ಒಂದು ಬೃಹತ್ತಾದ ಲೈಬ್ರರಿಯನ್ನು ಕೂಡ ಅವರು ಇದುವರೆಗೂ ಕಾಪಾಡಿಕೊಂಡು ಬಂದಿದ್ದಾರೆ. ಅದು 10,000ವೋ 15,000ವೋ ಲೆಕ್ಕವನ್ನು ಅವರೇ ಹೇಳಬೇಕು. ಅವರ ಮನೆಯಲ್ಲಿರುವ ಪುಸ್ತಕಗಳ ಸಂಖ್ಯೆ 22,000. ಈ ಹಿಂದೆ ಅವರು ಇದೇ ವೇದಿಕೆಯಲ್ಲಿ ಕನ್ನಡ ಭಗವದ್ಗೀತೆಗಳ ಬಗ್ಗೆ ಮಾತನಾಡಿದರು.
ಕನ್ನಡದಲ್ಲಿ ಬಂದ ಭಗವದ್ಗೀತೆಗಳು ಎಷ್ಟು, ಅದು ಯಾವ್ಯಾವ ಪ್ರಕಾರಗಳಲ್ಲಿ ಬಂದಿದೆ, ಕಾವ್ಯದಲ್ಲಿ ಬಂದಿದ್ದೆಷ್ಟು, ಹೊಸಗನ್ನಡ ಕಾವ್ಯದಲ್ಲಿ ಬಂದಿದ್ದೆಷ್ಟು, ಹಳಗನ್ನಡ ಕಾವ್ಯದಲ್ಲಿ ಬಂದಿದ್ದೆಷ್ಟು, ಗದ್ಯ ರೂಪದಲ್ಲಿ ಬಂದಿದ್ದೆಷ್ಟು. ವಿಶೇಷ ಅಂದರೆ ಆ ಎಲ್ಲ ಪುಸ್ತಕಗಳ ಬಗ್ಗೆ ನಮ್ಮಂಥವ್ರು ಮಾತನಾಡಕ್ಕೆ ಹೊರಟ್ರೆ ಅಲ್ಲಿ ಇಲ್ಲಿ ಸಿಕ್ಕ ಉಲ್ಲೇಖಗಳನ್ನು ಇಟ್ಟುಕೊಂಡು ಹಾಗೋ ಹೀಗೋ ನಿರ್ವಾಹ ಮಾಡಿ ಸಾಗಾಕ್ತೀವಿ ಬಿಟ್ಟರೆ, ಅಶ್ವತ್ಥನಾರಾಯಣರು ಬಹುತೇಕ ಎಲ್ಲ ಕೃತಿಗಳನ್ನು ತಮ್ಮ ಕೈಯಲ್ಲಿಟ್ಟುಕೊಂಡು ನೋಡಿ ಮನೆಯಲ್ಲಿಟ್ಟುಕೊಂಡು ಅದರ ಬಗ್ಗೆ ಇಲ್ಲಿ ಬಂದು ಮಾತನಾಡಿದರು. ಆ ರೀತಿಯ ಒಂದು ಅಪರೂಪದ ವಿದ್ವತ್ ಪ್ರಪಂಚಕ್ಕೆ ಸೇರಿದಂಥವರು ಅಶ್ವತ್ಥನಾರಾಯಣರು. ಅವರು ಯಾವುದನ್ನು ಸ್ವತಃ ಓದದೆ ಅನುಭವಿಸದೆ ಹಿನ್ನುಡಿ ಬೆನ್ನುಡಿಗಳನ್ನು ನೋಡಿಕೊಂಡು ಮಾತನಾಡಿತಕ್ಕಂಥದ್ದು ಬಹುಶಃ ಅವರ ದಾಖಲೆ ಎಲ್ಲೂ ಇಲ್ಲ, ನಾವಂತೂ ಎಲ್ಲೂ ಕೇಳಿಲ್ಲ. ಹೀಗೆ ಇಂದಿನ ಈ ಕಾರ್ಯಕ್ರಮದಲ್ಲಿ ನಿಟ್ಟೂರರ ನೆನಪಿನಲ್ಲಿ ನಾವು ಗಾಂಧಿಯನ್ನು ಮತ್ತೊಮ್ಮೆ ನಮ್ಮ ಕಣ್ಣೆದುರಿಗೆಡೆಗೆ ತಂದುಕೊಳ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಅಶ್ವತ್ಥನಾರಾಯಣರು ವೇದಿಕೆಯನ್ನು ಒದಗಿಸಿಕೊಡಲಿಕ್ಕಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕದ ಸ್ವಾಗತವನ್ನು ಕೋರ್ತೇನೆ. ಆಗಲೇ ಪ್ರಸ್ತಾವಿಸಿದಂತೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಿಟ್ಟೂರರ ಪುತ್ರರಾದ NS ಸುಬ್ಬಣ್ಣ ಅವರಿದ್ದಾರೆ. ಅವರಿಗೂ ಕೂಡ ಸಂಸ್ಥೆಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತಗಳು. ಇನ್ನು ಇವತ್ತಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದೆರಡು ಮಾತುಗಳನ್ನು ಹೇಳೋದಾದರೆ, ನಾವು ಕೆಲವರನ್ನು ವಿರೋಧಿಸಬಹುದು, ಕೆಲವರನ್ನು ಅಗತ್ಯಕ್ಕಿಂತ ಹೆಚ್ಚು ತಲೆ ಮೇಲೆ ಕೂರಿಸಿಕೊಳ್ಳಬಹುದು, ಏನೇ ಮಾಡಬಹುದು. ಆದರೆ ಕೆಲವರನ್ನು ಉಪೇಕ್ಷಿಸೋದಕ್ಕೆ ಅಷ್ಟು ಸುಲಭದಲ್ಲಿ ಉಪೇಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿಯ ವ್ಯಕ್ತಿಗಳು ಒಂದು ದೇಶದಲ್ಲಿ ಒಂದು ಕಾಲದಲ್ಲಿ ಆಗಿ ಹೋಗೋದು ತುಂಬ ಅಪರೂಪದ ಸಂದರ್ಭ. ಗಾಂಧಿ ಇಡೀ ವಿಶ್ವದ ಒಂದು ಘಟನಾಕ್ರಮವನ್ನು ತಗೊಂಡ್ರೆ, ವಿಶ್ವದ ಇತಿಹಾಸವನ್ನು ತಗೊಂಡ್ರೆ ಸುಲಭದಲ್ಲಿ ಯಾರೂ ಉಪೇಕ್ಷಿಸಲಾರದಂತಹ ಓರ್ವ ವ್ಯಕ್ತಿ. ಅವರನ್ನು ಸಾರಾಸಗಟಾಗಿ 100% ಗಾಂಧಿ ಸರಿ ಇಲ್ಲ ಅಂತ ಹೇಳುವವರು ಇದ್ದಾರೆ, 100% ಗಾಂಧಿ ಸರಿ ಇದ್ದಾರೆ, ಅವರನ್ನು ಬಿಟ್ಟರೆ ಮತ್ತು ಬೇರೆ ಯಾರೂ ಸರಿ ಇಲ್ಲ ಅಂತ ಹೇಳುವವರು ಇದ್ದಾರೆ. ಅಥವಾ ಅವರ ಒಂದಿಷ್ಟು ಸಂಗತಿಗಳು, ಅವರ ಪೊಲಿಟಿಕಲ್ ವ್ಯೂಸ್ ಏನಿದ್ವೋ ಅವು ಸರಿ ಇಲ್ಲ, ಉಳಿದಂತೆ ಅವರ ಸ್ವದೇಶಿ ಚಿಂತನೆಗಳಾಗಬಹುದು, ಆರ್ಥಿಕ ಚಿಂತನೆಗಳಾಗಬಹುದು, ಅವುಗಳನ್ನು ನಾವು ಒಪ್ತೀವಿ ಅಂತ ಅನ್ನೋರು ಇದ್ದಾರೆ. ಇಲ್ಲ, ಅವು ಸರಿ ಇಲ್ಲ, ಅವರ ಪೊಲಿಟಿಕಲ್ ನಿಲುವುಗಳೇ ಸರಿ ಇದ್ವು ಅಂತ ಹೇಳುವವರು ಇದ್ದಾರೆ. ಆದರೆ ಇದೆಲ್ಲವುಗಳ ನಡುವೆ ಅವರನ್ನು ನಾನು ಉಪೇಕ್ಷೆ ಮಾಡ್ತೀನಿ, ಇಗ್ನೋರ್ ಮಾಡ್ತೀನಿ ಸುಲಭವಾಗಿ ಅಂತ ಹೇಳ್ತಕ್ಕಂಥ ಸಾಧ್ಯತೆ ಬಹುಶಃ ಇನ್ನೊಂದು 2-3 ಶತಮಾನಗಳು ಕಳೆದರೂ ಅಂಥ ಸಂದರ್ಭ ಒದಗಲಿಕ್ಕಿಲ್ಲ. ಆ ರೀತಿಯಲ್ಲಿ ಜಗತ್ತಿನ ಒಂದು ಇತಿಹಾಸವನ್ನು, ಜನಜೀವನವನ್ನು ಒಂದು ಮಟ್ಟಿಗೆ ಪ್ರಭಾವಿಸಿದಂಥ ವ್ಯಕ್ತಿ ಮಹಾತ್ಮ ಗಾಂಧಿ. ಹಾಗಿರುವಾಗ ಅವರನ್ನು ಕುರಿತು ಕನ್ನಡದ ಕಾವ್ಯ ಪ್ರಪಂಚ ಹೇಗೆ ತಾನೇ ಸುಮ್ಮನೆ ಉಳಿಯೋದಕ್ಕೆ ಸಾಧ್ಯ? ಕನ್ನಡ ಕಾವ್ಯದಲ್ಲೂ ಕೂಡ ಗಾಂಧಿ ಹಲವು ರೂಪಗಳಲ್ಲಿ ಇಣುಕಿದ್ದಾರೆ. ಅವರು ಹೇಗೆಲ್ಲ ಬಂದಿದ್ದಾರೆ, ಯಾರೆಲ್ಲ ಅವರನ್ನು ಯಾವೆಲ್ಲ ರೀತಿಯಲ್ಲಿ ಕನ್ನಡ ಕಾವ್ಯ ಪ್ರಪಂಚಕ್ಕೆ ತಂದಿದ್ದಾರೆ, ಅವರನ್ನು ಕಂಡಿದ್ದಾರೆ ಅನ್ನೋದನ್ನು ಅಶ್ವತ್ಥನಾರಾಯಣರು ತಿಳಿಸ್ಕೊಡ್ಲಿಕ್ಕಿದ್ದಾರೆ. ಅವರು ದಯವಿಟ್ಟು ತಮ್ಮ ಉಪನ್ಯಾಸವನ್ನು ಉಪಕ್ರಮಿಸಬೇಕಾಗಿ ತಮ್ಮೆಲ್ಲರ ಪರವಾಗಿ ಪ್ರಾರ್ಥಿಸ್ತೇನೆ. ಗಾಂಧೀಜಿಯವರನ್ನು, ನಿಟ್ಟೂರವರನ್ನು ಕಂಡವರೇ, ಕಾಣದವರೇ, ಕಂಡೂ ಕಾಣದವರೇ, ಕಂಡು ಇದ್ದವರೇ, ಇನ್ನು ಅವರು ಇವರು ಯಾರಾದರಿದ್ದರೆ ಅವರೇ. ಗಾಂಧಿ ಬಗ್ಗೆ ಮಾತಾಡೋದು ಒಂದು ರೀತಿ, ನಿಟ್ಟೂರ ಬಗ್ಗೆ ಮಾತಾಡೋದು ಗುರು ಶಿಷ್ಯರ ಬಗ್ಗೆ ಮಾತಾಡಿದ ಹಾಗೆ ಅಂದರೆ ತಪ್ಪಲ್ಲ. ಅಥವಾ ತಂದೆ ಮಕ್ಕಳ ಬಗ್ಗೆ ಮಾತಾಡಿದ್ರು ಅನ್ಬಹುದು, ಅಥವಾ ಅಣ್ಣ ತಮ್ಮಂದ್ರ ಬಗ್ಗೆ ಮಾತಾಡ್ತಿದ್ದೀವಿ ಅಂತಲೂ ತಿಳ್ಕೊಬಹುದು. ಅಷ್ಟು ಅವಿನಾಭಾವದಿಂದ, ಅನ್ಯೋನ್ಯ ಆರಾಧನೆಯಿಂದ ಒಬ್ಬರಿಗೊಬ್ಬರು ಪರಿಚಯ ಇದ್ದವರು, ಪ್ರಭಾವ ಇದ್ದವರು, ಕನ್ನಡಕ್ಕೆ ಸೇವೆ ಸಲ್ಲಿಸಿದವರು ನಿಟ್ಟೂರು ಶ್ರೀನಿವಾಸರಾಯರು. ನಿಟ್ಟೂರು ಶ್ರೀನಿವಾಸರಾಯರ ಬಗ್ಗೆ ಈಗಾಗಲೇ ನಮ್ಮ ಮಿತ್ರರು ಹೇಳಿದ್ದಾರೆ. ಆದರೆ ನನಗೆ ಸಂಬಂಧಪಟ್ಟ ಹಾಗೆ ನಿಟ್ಟೂರ ಬಗ್ಗೆ 2 ಮಾತು ಹೇಳಿದ್ರೆ ಅಪ್ರಸ್ತುತ ಆಗಲಾರದು. ಯಾಕೆಂದರೆ ಅವರ ದತ್ತಿ ನಿಧಿ ಆಶ್ರಯದಲ್ಲಿ ನಾನು ಮಾತಾಡ್ತಾ ಇರೋದರಿಂದ. ನಿಟ್ಟೂರ ಪರಿಚಯ 16 ವರ್ಷಗಳ ಕೆಳಗೇನೆ ಆಗಿದ್ದರೂ ಕೂಡ ಅವರ ವಿಶೇಷ ಪರಿಚಯ ಆಗಿದ್ದು ಅನೇಕ ಸಂದರ್ಭಗಳಲ್ಲಾದರೂ ಒಂದು ಬಹಳ ಮುಖ್ಯವಾದ ಸಂದರ್ಭ ಅಂದರೆ, ಉಳಿದವರಿಗಿಂತ ಹೆಚ್ಚಾಗಿ ಅವರು ಪರಿಚಯ ಆಗಿದ್ದು ಪ್ರಿಸಮ್ನವರು ನಿಟ್ಟೂರವರ ಆತ್ಮಕಥೆಯನ್ನು ಸಿದ್ಧಪಡಿಸಬೇಕು ಅಂದಾಗ, ನಾನು ಬರೆಯೋಕ್ಕಾಗಲ್ಲ, ಕೊರಿತೀನಿ ಅಂತ ಹೇಳಿದ್ರು. ಹೇಳ್ತೀನಿ, ಯಾರಾದರೂ ಬರ್ಕೋಬಹುದು ಅಂತ. ಅದಕ್ಕೊಪ್ಪೋದಕ್ಕೂ ಬಹಳ ಕಷ್ಟ ಆಯಿತು. ಒಪ್ಪಿಸಿದ್ರು ಪ್ರಾಣೇಶ್ರಾಯರು. ಹಾಗೆ ಒಪ್ಪಿಸಿದಾಗ ಅವರು ಹೇಳಿದ್ದನ್ನು ಧ್ವನಿಮುದ್ರಣ ಮಾಡ್ಕೊಳ್ಳೋದಕ್ಕೆ ಮುಂಚೆ ಅವರು ಏನು ಹೇಳಬೇಕು
ಅವ್ರನ್ನೇನು ಕೇಳಬೇಕು ಅನ್ನೋದನ್ನು, ಅವರಿಂದ ವಿಷಯ ಹೇಗೆ ಹೊರಡಿಸ್ಬೇಕು ಅನ್ನೋದಕ್ಕೆ ಒಂದು ತಂಡವನ್ನು ಅವರು ನಿರ್ಮಾಣ ಮಾಡಿದ್ರು. ಅದರೊಳಗೆ ರಂಗನಾಥ್ ಅವರು, ಕನ್ನಡದ ಪ್ರಸಿದ್ಧ ಸಾಹಿತಿ, ಎಚ್ ಕೃಷ್ಣಯ್ಯ ವಿಮರ್ಶಕರು, ಮತ್ತು ಬಡಪಾಯಿ ನಾನು, 3 ಜನ ಸೇರಿಕೊಂಡು ತ್ರಿಮೂರ್ತಿಗಳು ಅವ್ರನ್ನ ದಿನ ಬೇಟೆ ಆಡೋದಕ್ಕೆ ಶುರು ಮಾಡಿದ್ರು. ಬೇಟೆ ಅಂದರೆ ಸಂಜೆ 4ರಿಂದ 6 ಗಂಟೆ ಒಳಗೆ ಅವ್ರು ಯಾವುದೇ ಕಾರ್ಯಕ್ರಮಗಳಿಗೆ ಹೋಗೋ ಮುಂಚೆ ಅವರ ಮನೆಯಲ್ಲಿ ಅವರನ್ನು ನಾವು ಬೇಟೆ ಮಾಡೋದು, ಅದರಲ್ಲಿ ಪ್ರಶ್ನೆಗಳನ್ನ ಕೇಳೋದು, ಅವರು ಅದು ಕುತ್ತೂರು ರೂಪದಲ್ಲಿ ತಮ್ಮ ಅನುಭವಗಳನ್ನು ಹೇಳೋದು, ಅದನ್ನು ಕೇಳ್ತಾ ಹೋಗೋದು, ನಡುಮಧ್ಯೆ ಇನ್ನಷ್ಟು ಪ್ರಶ್ನೆಗಳು ಕೇಳೋದು. ಅಂದರೆ ನಮ್ಮ ಈಗಿನ TV ಗೊಂದಲಪುರದ ಜಾತ್ರೆ ಅಲ್ಲ, ಅದು ಒಂದು ಪುಣ್ಯಕ್ಷೇತ್ರದ ಯಾತ್ರೆ. ಅದರಿಂದ ಬಹಳ ಸಾವಧಾನದಿಂದ, ಸಮಾಧಾನದಿಂದ, ಸಾವಕಾಶವಾಗಿ, ಸಮಗ್ರವಾಗಿ, ಸತ್ಯವಾಗಿ, ಪ್ರಾಮಾಣಿಕವಾಗಿ ನಡೆದಷ್ಟೇ ಸಂಗತಿಗಳನ್ನು ವಾಸ್ತವಿಕವಾಗಿ ಅವರು ಹೇಳ್ತಿದ್ರು, ನಾವು ಕೇಳ್ತಿದ್ವು. ಇದು ಬಹಳ ಮುಖ್ಯವಾದ್ದು. ಇಲ್ಲದ್ದನ್ನು ಅವರು ಹೇಳಲಿಲ್ಲ, ಇರೋದನ್ನು ಬಿಡಲಿಲ್ಲ. ಆದರೆ ಯಾವುದೇ ಸಂದರ್ಭದಲ್ಲಿ ಹೇಳುವಾಗಲೂ ಕೂಡ ಅವರು ಅಪ್ರಿಯಂ ಸತ್ಯಂ ನ ಬ್ರೂಯಾತ್ ಅನ್ನೋದನ್ನು ಅವರು ಪರಿಪಾಲಿಸ್ಕೊಂಡು ಬಂದರು. ನಾವು ಕೆರಳಿ ಕೇಳಿದ್ರು ಕೂಡ ಇದ್ದಿದ್ದೇ ಬಿಡಿ, ಅದು ಬಿಡಿ, ಮುಂದಿನ ವಿಷಯ ಕೇಳಿ ಅಂತಿದ್ರು. ಅದು ಅವರ ಸಜ್ಜನಿಕೆ, ಸೌಜನ್ಯ, ಸತ್ಪುರುಷತ್ವವನ್ನು ತೋರಿಸುವಂಥದ್ದು. ಬಹಳ ದೊಡ್ಡ ಅನುಭವ. ಒಳ್ಳೆಯದನ್ನೇ ಕಾಣಬೇಕು, ಒಳ್ಳೆಯದನ್ನೇ ಹೇಳಬೇಕು, ಒಳ್ಳೆಯದೇ ನಮಗೆ ಬೇಕಾದ್ದು, ಉಳಿದಿದ್ದು ಬೇಕಿಲ್ಲ ಅನ್ನೋದು ಅವರ ಜೀವನ ಸಂದೇಶ. ಯಾಕೆಂದರೆ ಸುಮಾರು 1 ವರ್ಷಗಳ ಕಾಲ 100 ಸಂದರ್ಶನಗಳಲ್ಲಿ ಎಡಬಿಡದೆ ನಾವು ಎಷ್ಟೇ ಪ್ರಶ್ನೆ ಮಾಡಿದ್ರೂ ಒಂದು ಅಪ್ರಿಯ ಸತ್ಯನ ಅವರು ಹೇಳಲಿಲ್ಲ, ಗೊತ್ತಿದ್ದರೂ ಕೂಡ. ಯಾಕೆ ಅಂದರೆ ಜನ ಕಲ್ಯಾಣ, ಮನ ಕಲ್ಯಾಣ, ಲೋಕ ಕಲ್ಯಾಣ, ಸಮಾಜ ಕಲ್ಯಾಣ ಆಗಬೇಕು ಯಾವುದೇ ವಿಷಯದಲ್ಲಾದರೂ ಅನ್ನೋದು ಅವ್ರಿಗೊಂದು ನೀತಿ ಇತ್ತು. ಅದನ್ನು ಅವರ 100 ಸಂದರ್ಶನದಲ್ಲಿ ನಾನು ಕಂಡುಕೊಂಡಂಥ ಒಂದು ಅಪರೂಪದ ಅನುಭವ. ನಿಟ್ಟೂರು ಅವರು ಒಂದೇ ಸಮನೆ ಮಾತಾಡ್ತಿದ್ದಾಗ ಕಂಡು ಬಂದ ವಿಶೇಷ ಏನು ಅಂತಂದರೆ ಅವರ ಲೋಕಾನುಭವ, ಅವರ ಜನಸಂಪರ್ಕ, ಅವರ ಕನ್ನಡ ಸಾಹಿತ್ಯದಲ್ಲಿ ಅಪರೂಪದ ಸಂಗತಿಗಳ ಕಣಜ, ಜ್ಞಾನ ಭಂಡಾರ ನಿಟ್ಟೂರವರು. ಕನ್ನಡದ ಎಲ್ಲ ಸಾಹಿತಿಗಳ, ವಿಮರ್ಶಕರ, ಹಳೆಯ ತಲೆಮಾರಿನ ಜನ ಹೇಗೆ DVG ಅವರಿಗೆ ಪರಿಚಯ ಇತ್ತು, ಅವರನ್ನು ಬಿಟ್ಟರೆ ಅದರ ಪರಿಚಯ ನಿಟ್ಟೂರವರಿಗೆ ಇದ್ದಿದ್ದು. ಅವರ ನೆನಪಿನ ಶಕ್ತಿ ಎಷ್ಟು ಅಗಾಧ, ಅಪಾರ ಪ್ರಮಾಣದ್ದು ಅಂದರೆ ಇವತ್ತಿನ ಜನರಲ್ಲಿ ನಾವು ನೋಡಲಾರು ಅಂತ ಕಾಣುತ್ತೆ. ಅವರ ಜನಪ್ರೀತಿ ಅಂತೂ ಹೇಳೋಕ್ಕೆ ಅಸಾಧ್ಯವಾದ್ದು. ಇವತ್ತಿನವರೆಗೂ ನಾನು ಅಂಥವ್ರು ನೋಡಿಲ್ಲ ಆ ವಿಷಯದಲ್ಲಿ. ಅವರು ಯಾರನ್ನಾದರೂ ಒಂದು ಸಲ ಭೇಟಿಯಾದರೆ, ಒಂದು ಕುಟುಂಬದ ಜನಗಳನ್ನಾಗಲಿ, ಒಂದು ಸಂಸ್ಥೆ ಜನಗಳನ್ನಾಗಲಿ, ಅಥವಾ ವೈಯಕ್ತಿಕ ಮಿತ್ರರ ಜೊತೆಯಲ್ಲಿದ್ದ ಒಬ್ಬ ಮಿತ್ರರನ್ನಾಗಲಿ ನೋಡಿದ್ರೆ ಅವರು ಯಾರ್ಯಾರು ಏನು ಅಂತ ಪರಿಚಯ ಮಾಡಿಕೊಂಡ್ರೆ ಉಳಿದವರು ಮರೀತಿದ್ರು, ಅವ್ರು ಮರೀತಿರಲಿಲ್ಲ. 30 ವರ್ಷ ಆದಮೇಲೆ ಒಬ್ಬರು ಮನೆಗೆ ಹೋದರೆ ಕೂಡ, ನಿಮ್ಮ ಮನೇಲಿ ಚಿಕ್ಕ ಮಗು ಇತ್ತಲ್ಲ ಸುಶೀಲ, ಈಗ ಯಾವ ಕಾಲೇಜಲ್ಲಿ ಓದ್ತಿದ್ದಾಳೆ, ಆಗ ಓದ್ತಿದ್ದು ನರ್ಸರಿ, ಈಗ ಕಾಲೇಜು, ಅದನ್ನು ಕೇಳ್ತಿದ್ರು. ಅವರು ನರ್ಸರಿಲಿದ್ದಾಗ ಆ ಮಗು ಇವ್ರು ಬಂದು ನೋಟು ಭೇಟಿ ಮಾಡಿದ್ದು ಮನೆಯವ್ರಿಗೆ ಗೊತ್ತಿರಲ್ಲ, ಇವ್ರಿಗೆ ಗೊತ್ತಿರ್ತಿತ್ತು. ಅದರಿಂದ ಮನೆಯಲ್ಲಿ 10 ಜನ ಪರಿಚಯ ಇದ್ದ ಕುಟುಂಬದವ್ರು 10 ಜನನೂ ಕೇಳ್ತಿದ್ರು ಅವರು, ಅವರೆಲ್ಲಿ, ಇವರೆಲ್ಲಿ ಅಂತ. ಇಂಥ ಅಗಾಧ ಕುಟುಂಬ ಪ್ರೇಮದ ಜ್ಞಾನದ ಮಾಹಿತಿ ಕಣಜ ನಿಟ್ಟೂರವರು. ಅವರ ಇನ್ನೊಂದು ವೈಶಿಷ್ಟ್ಯ, ಯಾಕೆಂದರೆ ಇವತ್ತಿನ ಜನಜೀವನದಲ್ಲಿ ನಮಗೆ ಸಿಗಲಾರದ, ಆದರೆ ನಾವೆಲ್ಲ ಬಯಸುವಂಥ ಒಂದು ಆದರ್ಶದ, ಸೌಜನ್ಯದ ಒಂದು ಸನ್ನತ ಗುಣಗಳ, ಮಾನವೀಯತೆಯ ಒಂದು ಪರಾಕಾಷ್ಠೆಯನ್ನು ಮುಟ್ಟಿದ ನಿದರ್ಶನಗಳಾದ್ದರಿಂದ ಹೇಳ್ತಾ ಇದ್ದೀನಿ. ಅವರ ಜೊತೆಯಲ್ಲಿ ಯಾರ ಮನವನ್ನು ನೋಯಿಸೋದಕ್ಕೆ ಅವರು ಸಿದ್ಧಿರಲಿಲ್ಲ. ಅದು ಬಹಳ ಮುಖ್ಯವಾದಂಥ ಸಂಗತಿ. ಸಾಮಾನ್ಯವಾಗಿ ನಮ್ಮಲ್ಲೊಂದು ಗಾದೆ ಇದೆ, 1 ಹೊತ್ತುಂಡವ ಯೋಗಿ, 2 ಹೊತ್ತುಂಡವ ಭೋಗಿ, 3 ಹೊತ್ತುಂಡವ ರೋಗಿ, 4 ಹೊತ್ತುಂಡವನು ಹೊತ್ಕೊಂಡು ಹೋಗಿ ಅಂತ. ಆದರೆ 5 ಹೊತ್ತು 6 ಹೊತ್ತು ಉಂಡವ್ರನ್ನೇನು ಅಂತ ಹೇಳಬೇಕು? ಅದಕ್ಕೆ ಸಾಕ್ಷಿ ನಿಟ್ಟೂರು ಶ್ರೀನಿವಾಸರಾಯರು. ಯಾಕೆಂದರೆ ಅವ್ರ ಜೊತೆಯಲ್ಲಿ 4 ಹೊತ್ತು ಉಂಡವನು ನಾನು, ಅವ್ರನ್ನ ನಮ್ಮನ್ನು ಯಾರೂ ಹೊತ್ಕೊಂಡು ಹೋಗಿಲ್ಲ. ಕಾರಣ ಏನು ಅಂದರೆ, ಅವರು ಒಂದು ದಿನಕ್ಕೆ 5, 6, 7, 8 ಸಮಾರಂಭಗಳಿಗೆ ಭೇಟಿಗಳನ್ನ ಕೊಡ್ತಾಯಿದ್ರು. ಬೆಳಗ್ಗೆ ಹೊರಟ್ರೆ ರಾತ್ರಿವರೆಗೂ, ರಾತ್ರಿ 10, 11ರವರೆಗೂ ಅವರು ಭೇಟಿ ಮಾಡಿದ್ದುಂಟು. 1-2 ಸಂದರ್ಭದಲ್ಲಿ ಬೆಳಗಿನಿಂದ ಸಂಜೆವರೆಗೆ ಅವ್ರ ಜೊತೆಯಲ್ಲಿ ನಾನು ಇದ್ದಿದ್ದು ಉಂಟು. ಕಾರಣ, ಅವರು ಯಾವ ಸಮಾರಂಭಗಳಿಗೆ ಹೋಗ್ತಿದ್ರು ಮುಖ್ಯ ಅತಿಥಿಯಾಗಿ, ನಾನು ಸಾಮಾನ್ಯ ಪ್ರಜೆಯಾಗಿ ಅವರಲ್ಲಿ ಯಾರೋ ಒಬ್ಬರು ನನ್ನೂ ಕರೆದಿದ್ದರಿಂದ ಇವ್ರ ಜೊತೆಯಲ್ಲಿ ಹೋಗ್ತಾ ಇದ್ದೆ. ಹಾಗೆ ಒಂದು ದಿನ, ಒಂದು ಒಳ್ಳೆಯ 100 ಲಗ್ನಗಳಿದ್ದ ದಿನ ಅವ್ರ ಜೊತೆಯಲ್ಲಿ ಹೊರಟಾಗ, ಬೆಳಗ್ಗೆ ಒಂದು ಮುಂಜಿ, ಆಮೇಲೆ ಒಂದು ಗೃಹ ಪ್ರವೇಶ, ಆಮೇಲೆ ಒಬ್ಬರು ನಾಮಕರಣ, ಇನ್ನೊಬ್ಬರು ಮದುವೆ, ಇನ್ನೊಬ್ಬರು, ಹೀಗೆ ಒಂದೊಂದು ಕಾರ್ಯಕ್ರಮಗಳಿಗೂ ಅವ್ರ ಜೊತೆಯಲ್ಲಿ ಹೋಗಿ ಬಂದರು. ಹೋದ ಕಡೆಯೆಲ್ಲ ಏನಾಯಿತು, ಊಟಕ್ಕೆ ಕೇಳಿಸ್ತಿದ್ರು ಬಲವಂತವಾಗಿ.
ನೀವು ಊಟ ಮಾಡದೆ ಹೋದರೆ ನಮಗೆ ಸಮಾಧಾನವಿಲ್ಲ ಅಂತ. ಇದು ಊಟದ ವೇಳೇನೂ ಅಲ್ಲ, ನಂದು ಊಟ ಆಗಿದೆ ಅಂದರೂ ಕೇಳ್ತಿರ್ಲಿಲ್ಲ, ಊಟ ಮಾಡೋಕ್ಕೆ ಆರೋಗ್ಯ ಚೆನ್ನಾಗಿಲ್ಲ ಅಂತ ಹೇಳೋಕ್ಕೆ ಹೋದರೂ ಕೇಳ್ತಿರ್ಲಿಲ್ಲ. ಇಲ್ಲ, ನೀವೊಂದು ಊಟಕ್ಕೆ ಕೂತೇ ಎಷ್ಟು ಸಾಧ್ಯವೋ ಅಷ್ಟು ತಗೊಳ್ಳಿ, ಆದರೆ ಊಟ ಮಾಡಲೇಬೇಕು ಅಂತ ಬಲವಂತ ಮಾಡ್ತಿದ್ರು. ಆಯಿತು ಅಂತ ಊಟಕ್ಕೆ ಕೂತ್ಕೊಳ್ತಿದ್ರು. ಅವ್ರ ಪಕ್ಕದಲ್ಲೇ ನಾನು ಕೂತ್ಕೊಳ್ತಿದ್ದೆ, ಯಾಕಂದರೆ ನಾನು ಬೇರೆ ಬಂದರೆ ನನ್ನ ಯಾರು ಕೊಡಿಸ್ತಾರೆ ಅಂದ. ಹಾಗಾಗಿ ಅವ್ರ ಜೊತೆಲೇ ಕೂತ್ಕೊಂಡಾಗ ಬಡಿಸಿದ್ರೆ ಅವ್ರೇನು ಮಾಡ್ತಿದ್ರು, ಬಂದವನಿಗೆ ಇವ್ರಿಗೆ ಹಾಕಿ ಅಂತ ಅವ್ರ ಎಲೆಗೆ ಏನೂ ಹಾಕಿಸ್ಕೊಳ್ತಿರ್ಲಿಲ್ಲ. ಅದರಿಂದ ಏನೋ ಒಂದು ಮಜ್ಜಿಗೆ ಒಂದು ತೊಟ್ಟು ಮಜ್ಜಿಗೆ ಅನ್ನ ಅಥವಾ ಏನೋ ಸಾರು ಅನ್ನ ಒಂದು ಚಮಚ ಅಷ್ಟೇ, ಅದೇನು ಸೌಟಿಂದು ಅಲ್ಲ, ತಿಂದು ಶಾಸ್ತ್ರ ಮಾಡಿ ಎಲೆ ಖಾಲಿನೇ ಇರ್ತಿತ್ತು. ಬಹುಶಃ ಅವರಿಗೆ ಭೋಜನ ಸ್ಪರ್ಧೆ ಒಳಗೆ ಕಾನ್ಪುರದ ಹತ್ರ ಇರುವಂಥ ಒಂದು ಊರಿನಲ್ಲಿ ಬೆಳಸವಾಡಿ, ದೊಡ್ಡ ಬೆಳಕವಾಡಿ ಇದೆಯಲ್ಲ, ಅಲ್ಲಿನ ಸ್ಪರ್ಧೆ ಒಳಗೆ ಇವರು ಮೊದಲು ಬರ್ತಿದ್ರು. ಯಾಕೆಂದರೆ ಆ ಊರು ದೊಡ್ಡಮರಳುವಾಡಿ ಒಳಗೊಂದು ರಂಗನಾಥನ ದೇವಸ್ಥಾನ ಇದೆ ಹತ್ತಿರದಲ್ಲಿ. ಆ ದೇವಸ್ಥಾನದಲ್ಲಿ 150 ಜನ ಒಂದು ಕುಟುಂಬದವರು ಪ್ರತಿ ವರ್ಷ ಅವರ ವಂಶಸ್ಥರು ಕಟ್ಟಿಸಿದ ದೇವಸ್ಥಾನ ರಂಗನಾಥಂದು. ಅಲ್ಲಿ ಸೇರ್ತಾರೆ ಪ್ರತಿ ವರ್ಷ. ಸೇರಿ ಬೆಳಗಿನ ಸಂಜೆವರೆಗೆ ಪರಸ್ಪರ ಪರಿಚಯ ಮಾಡಿಕೊಂಡು ಬಾಂಧವ್ಯವನ್ನು ಉಳಿಸ್ಕೊಳ್ತಾರೆ. ಸುಮಾರು 50-60 ಕುಟುಂಬದವರು ಇವತ್ತು 150-200 ಜನ ಒಬ್ರಿಗೊಬ್ಬರು ಪರಿಚಯ ಇದ್ದಾರೆ. ಅದು ಮಗ, ಅಳಿಯ, ಮೊಮ್ಮಗ, ಚಿಕ್ಕಪ್ಪ, ಅವನ ಮಕ್ಕಳು, ಮೊಮ್ಮಕ್ಕಳು ಇವರೆಲ್ಲ ಇದ್ದಾರೆ. ಅದನ್ನು ನನಗೆ ಅಂಥ ಒಂದು ಸಮಾರಂಭಕ್ಕೆ ಯಾರನ್ನಾದರೂ ಒಬ್ಬರನ್ನ ಆಪ್ತರನ್ನ ಒಂದೆರಡು ಮಾತಾಡೋಕ್ಕೆ ಸುಮ್ಮನೆ ಕರೆದಿರ್ತಾರೆ. ಅಂಥ ಒಂದು ಸಂದರ್ಭಕ್ಕೆ ನಾನು ಹೋಗಿದ್ದೆ. ಹೋದಾಗ ಉಳಿದೆಲ್ಲ ಸಾಮಾನ್ಯವಾಗಿ ಮಕ್ಕಳಿಗೆ ಒಂದಷ್ಟು ಸ್ಪರ್ಧೆ, ದೊಡ್ಡವ್ರ ರಂಗೋಲಿ ಸ್ಪರ್ಧೆ, ಆಟ ಪಾಠ, ಭಜನೆ, ಸಂಗೀತ ಈ ಥರದಲ್ಲಿ ಎಲ್ಲ ಕಡೆ ಇದ್ದಾಗ ಇರ್ತಿತ್ತು ಕಾಲ ಕಳೆಯೋಕ್ಕೆ. ಅದ್ರ ಜೊತೆಲಿ ಒಂದು ಸ್ಪರ್ಧೆ ಏನಿತ್ತು ಅಂದರೆ ಸುಮಾರು 100-150 ಜನ ಇರ್ತಿದ್ರು ಅವರು. ಅಷ್ಟು ಜನ ಊಟಕ್ಕೆ ಕೂತ್ಕೊಂಡ್ಮೇಲೆ, ಊಟ ಆದಮೇಲೆ ಅದಕ್ಕೊಂದು 4 ಜನರಿಗೆ ಸಂತಿ ಮಾಡ್ತಿದ್ರು. ಅವ್ರು ಏನು ಮಾಡ್ತಿದ್ರು ಅಂದರೆ, ಅವರು ಊಟ ಆದಮೇಲೆ ಯಾರು ಎಲೆ ಊಟನ ಅಚ್ಚುಕಟ್ಟಾಗಿ ಮಾಡಿ ಆ ಎಲೆಯಲ್ಲಿ ಅವರು ಊಟ ಮಾಡಿದ್ದು ಅಂತಲೇ ಗೊತ್ತಾಗಬಾರ್ದು ಹಾಗೆ ಕ್ಲೀನ್ ಮಾಡಿರ್ತಾರೆ, ಅವ್ರಿಗೆ ಬಹುಮಾನ ಅಂತ ಅದು 3 ಬಹುಮಾನ ಕೊಡೋ ವ್ಯವಸ್ಥೆ ಮಾಡ್ತಿದ್ರು. ಆದರೆ ಅದು ಸಾಮಾನ್ಯ ಕೆಲವರಿಗೂ ಗೊತ್ತಾಗ್ತಿತ್ತು, ಆದರೆ ಯಾರು ಏನು ಅಂತ ತೀರ್ಪುಗಾರರು ಎಲ್ಲ ಗೊತ್ತಿರಲಿಲ್ಲ. ಪ್ರತಿ ಸಲ 2-3 ಜನದ ಎಲೆ ಹಾಕಿ ಸಿಗ್ತಾ ಇತ್ತು, ಅವ್ರಿಗೆ ಬಹುಮಾನ ಕೊಡ್ತಿದ್ರು. ನಾನು ಅತಿಥಿಯಾಗಿ ಹೋದ ಸಂದರ್ಭದಲ್ಲಿ 4 ಜನಕ್ಕೆ ಬಹುಮಾನ ಕೊಡೋ ಪ್ರಮೇಯ ಬಂದುಬಿಡ್ತು. ಯಾರೊಬ್ಬರು ಕೊಟ್ಟರು ಅವರವರಲ್ಲೇ ಪರಿಚಿತರಿದ್ದಿದ್ದರಿಂದ ನಿಷ್ಠೂರಕ್ಕೊಳಗಾಗೋ ಭಯ ಬಂತು ಅವರಿಗೆ. ಅದಕ್ಕೆ ನೀವು ತೀರ್ಮಾನ ಮಾಡಿಬಿಡಿ ಅಂತ ಹೇಳಿದ್ರು. ಅದನ್ನು ತೀರ್ಮಾನ ಮಾಡಿಬಿಡಿ 4 ಜನಕ್ಕೆ ಅಂತ ಅನ್ನೋ ಸಂದರ್ಭ ಬಂದಾಗ, ಆಮೇಲೆ ನಾನು ಸುಮ್ಮನೆ ಹಾಗೆ ಎಲೆಗಳನ್ನು ನೋಡಿದಾಗ ಯಾರ್ಯಾರು ಎಲೆಗಳು ಅಂತ ಎಷ್ಟು ಚೆನ್ನಾಗಿ ಅವ್ರು ಊಟ ಮಾಡಿದ್ರು. ಒಬ್ಬೊಬ್ಬರು ಅಂದರೆ ಎಲೆ ನೆಕ್ಕಿದ್ರು ಅಂದರೆ ನಾಯಿ ಕೂಡ ನೆಕ್ಕಲಾರದ್ರು, ಹಾಗೆ ನೆಕ್ಕಿದ್ರು ಅದರೊಳಗೆ. ಆದರೆ ಎಲ್ರಿಗೂ ಬಡಿಸಿದಾಗ ಆ ಎಲೆಗಳಿಗೂ ಬಡಿಸಿರ್ತಿದ್ರು, ಸುಮ್ಮನೆ ಯಾವುದೇ ಒಂದನ್ನು ತಗೊಳ್ಳೋದಲ್ಲ. ಹಾಗೆ ಒಂದು ಸಂದರ್ಭದಲ್ಲಂತ ಎಲೆ ಖಾಲಿ ಇದೆ ಅಂತ ಒಬ್ಬರು ಬಂದು ಕೂತಿದ್ರಂತೆ ಅದರಲ್ಲಿ. ಅದನ್ನು ಹೇಳಿದ್ರು ಬೇರೆ ಯಾರೋ ಬಂದಾಗ. ಅಷ್ಟು ಚೆನ್ನಾಗಿ ಊಟ ಮಾಡಿದವರು ತೀರ್ಮಾನ ಮಾಡೋದು ಬಹಳ ಕಷ್ಟವಾಯಿತು. ಅದರಿಂದ ನನಗೆ ಅವ್ರು ಯಾರು ಏನೋ, ನಾನು ಬಹಳ ಸುಲಭವಾಗಿ 2 ನಿಮಿಷದಲ್ಲಿ ತೀರ್ಪು ಕೊಟ್ಟುಬಿಟ್ಟೆ. ಅವ್ರಿಗೆ ಆಶ್ಚರ್ಯ ಆಯಿತು. ಏನಿಲ್ಲ, ಒಬ್ಬ ವಯಸ್ಸಾದ ಮಹಿಳೆ, ಒಬ್ಬ ಪುರುಷ, ಒಬ್ಬ ಯುವಕ, ಒಬ್ಬ ಯುವತಿ ಅಂತ 4 ಜನಕ್ಕೆ 4 ಘೋಷಣೆ ಮಾಡಿದೆ. ಅದು ಮುಖ್ಯ ವಿಷಯ ಅಲ್ಲ. ಎಲೆನ ಅಚ್ಚುಕಟ್ಟಾಗಿ ಖಾಲಿ ಮಾಡೋದು ಅಂತಂದರೆ ಅಲ್ಲಿ ನಾವು ನೋಡಿದ್ದು ಆ ಭೋಜನ ಸ್ಪರ್ಧೆ ಇನ್ನೆಲ್ಲಿ ನಾನು ನೋಡಿಲ್ಲ ಆ ಥರದ್ದು. ಅದರೊಳಗೆ ಅದು ನಿಟ್ಟೂರು ಶ್ರೀನಿವಾಸ ಊಟಕ್ಕೆ ಕೂತ್ಕೊಂಡ್ರೆ ಎಲೆ ಹಾಗೆ ಇರ್ತಿತ್ತು ಅದರೊಳಗೆ. ಆದ್ದರಿಂದ ಅವ್ರು ಎಲ್ಲ ಕಡೆ ಊಟಕ್ಕೆ ಕೂತ್ಕೊಂಡ್ರು ಕೂಡ ಎಲ್ಲ ಕಡೆ ಅವರು ತೊಗೊಂಡು ತಿಂದಿದ್ದನ್ನು ಲೆಕ್ಕ ಹಾಕಿದ್ರೆ ಒಂದು ತಿಂಡಿ ಕೂಡ ಆಗೋದಿಲ್ಲ. ಅಷ್ಟು ಸಲ 6 ಸಲ 5 ಸಲ ಊಟ ಮಾಡಿದ್ದು ನನ್ನ ಜೊತೆಲಿ 5 ಸಲ ಊಟ ಮಾಡಿದ್ದು ನೋಡಿದ್ದೀನಿ, ಉಳಿದ ಕಡೆ ಗೊತ್ತಿಲ್ಲ. ಆದ್ದರಿಂದ ಆದರೆ ಯಾಕೆ ಅಂದರೆ ಯಾರ ಮನಸ್ಸನ್ನು ನೋಯಿಸಬಾರ್ದು, ಬೇಜಾರು ಪಡಿಸಬಾರ್ದು ಅನ್ನೋಂಥ ತತ್ವನ ಅವ್ರು ಎಷ್ಟು ಚೆನ್ನಾಗಿ ಪಾಲಿಸ್ತಿದ್ರು. ಇವತ್ತು ನಮ್ಮಲ್ಲಿ ಇದೆ, ನನಗೆ ಕೆಲಸ ಇದೆ ಬಿಡುವಿಲ್ಲ, ನನಗೆ ಬೇಕಿಲ್ಲ ಅಂದಾಗ ಉಳಿದವ್ರು ನಾವು ಕೇರ್ ಮಾಡೋದೇ ಇಲ್ಲ. ಆ ಒಂದು ಮಾನವೀಯ ಸೌಜನ್ಯದ ಗುಣ ನಿಟ್ಟೂರಲ್ಲಿ ಕಂಡ ಹಾಗೆ ಎಲ್ಲೋ ಕಂಡಿಲ್ಲ. ಇದು ನಮಗೊಂದು ಆದರ್ಶದ ಗುಣ ಅನ್ನೋ ದೃಷ್ಟಿಯಿಂದ ಹೇಳ್ತಿದ್ದೆ. ಉಳಿದವರಿಗಿಂತ ನಿಟ್ಟೂರು ಯಾಕೆ ವಿಶೇಷ ಅನ್ನೋದು. ಎರಡನೇದು ಬಹಳ ಮುಖ್ಯವಾದಂತಹ ಸಂಗತಿ ಅಂದರೆ ಸತ್ಯಶೋಧನ ಪುಸ್ತಕ ಭಂಡಾರದ ಮಾತು ಹೇಳಿದರು. ಆ ಕಾಲದಲ್ಲಿ ಇದ್ದಿದ್ದು ಶಂಕರಮಾಳೆ ಮಡ್ಡಿ ಪುಸ್ತಕ ಭಂಡಾರ ಅಂತ ಧಾರವಾಡದಲ್ಲಿ. ಎಲ್ಲ ಪುಸ್ತಕಗಳು ಒಂದು ಕಡೆ ಸಿಗಬೇಕು ಅನ್ನೋಂಥ ಆಲೂರು ವೆಂಕಟರಾಯರು ಗ್ರಂಥಕರ್ತರ ಸಮ್ಮೇಳನ ಮಾಡಿದ ಸಂದರ್ಭದಲ್ಲಿ ಎಲ್ಲ ಪುಸ್ತಕಗಳು ಒಂದು ಕಡೆ ಸಿಗಬೇಕು ಅನ್ನೋ ಪ್ರಯತ್ನ ಅದರಲ್ಲಿ ಒಂದಾಗಿತ್ತು. ಆದರೆ ಆ ಒಂದು ಪ್ರಯತ್ನದಲ್ಲಿ ಯಾರೂ ಮಾರಾಟದ ಅಂಗಡಿ ಈ ಕಡೆ ಹಳೆ ಮೈಸೂರಲ್ಲಿ ತೆಗೆದವರು ಇರಲಿಲ್ಲ, ಆ ಕಡೆ ಬಿಟ್ಟು. ಅದರ ಮುಂಚೆ ನಿಟ್ಟೂರು ಶ್ರೀನಿವಾಸ ಸತ್ಯಶೋಧನ ಪುಸ್ತಕ ಭಂಡಾರ ಪ್ರಾರಂಭ ಮಾಡೋ ಮುಂಚೆ ಚಾಮರಾಜಪೇಟೆ ಒಳಗೆ BN ಗುಪ್ತಾ ಅವರು ಟಾಗೋರ್ ಅಂಡ್ ಕಂಪನಿ ಅಂತ ಒಂದು ಅಂಗಡಿ ತೆಗೆದಿದ್ರು, ಪುಸ್ತಕದ ಅಂಗಡಿ. ಅದು ಅಧ್ಯಾತ್ಮ ಪ್ರಕಾಶನದ ಕಾರ್ಯಾಲಯವೇ ಆಗಿತ್ತು ಒಂದು ಕಾಲದಲ್ಲಿ. ಅವರ ಸ್ವಾಮಿಗಳ ಅಳಿಯಂದರು ಒಬ್ಬರು ಸೀತಾರಾಮಯ್ಯನವ್ರ ಅಂಗಡಿ ನಡೆಸ್ತಿದ್ರು ಅದರೊಳಗೆ, ಚಾಮರಾಜಪೇಟೆ 4ನೇ ರಸ್ತೆ ಒಳಗೆ ಅಲ್ಲಿತ್ತು.
ಮಾಸ್ತಿಯವರು ಮೊದಲನೇ ಸಣ್ಣ ಕಥೆ ಪ್ರಕಟವಾಗಿದ್ದು ಅಲ್ಲಿ. ಆಮೇಲೆ ಯಾವುದೋ ಒಂದು ವೈಮನಸ್ಸೀಕರಣದಿಂದ ಮಾಸ್ತಿಯವರು ಎಲ್ಲ ಪುಸ್ತಕಗಳು ತಾವೇ ಪ್ರಕಟಿಸ್ಕೊಳ್ಳೋದಕ್ಕೆ ಕಾರಣವಾದರು. ಆ ಟಾಗೋರ್ ಅಂಡ್ ಕಂಪನಿ ಬೇನ್ ಗುಪ್ತಾರ್ ಅವರ ಪುಸ್ತಕದ ಅಂಗಡಿಯೊಳಗೆ ಮೊದಲನೇ ಪ್ರಯತ್ನ ನಡೀತು. ಕನ್ನಡದಲ್ಲಿ ಎಲ್ಲ ಥರದ ಪುಸ್ತಕಗಳು ಒಂದು ಕಡೆ ಸಿಗಬೇಕು ಅನ್ನೋದಕ್ಕೆ ಮಾಡಿದ ಪ್ರಯತ್ನ. ಅದಾದ ಮೇಲೆ ಮಾಡಿದಂಥದ್ದು ಸತ್ಯಶೋಧನ ಪುಸ್ತಕ ಭಂಡಾರದಲ್ಲೇ. ಎಷ್ಟು ವೈವಿಧ್ಯಮಯವಾದ ಪುಸ್ತಕ ಇತ್ತು ಸತ್ಯಶೋಧನ ಪುಸ್ತಕ ಭಂಡಾರದಲ್ಲಿ ಅಂತಂದರೆ, ಎಲ್ಲ ಪುಸ್ತಕಗಳು ಎಷ್ಟೋ ಸಲ ಮಾರಾಟವಾಗಿ ಸಿಗ್ತಿರಲಿಲ್ಲ, ಆದರೆ ಅಲ್ಲೇ ಮಾರಾಟವಾಗಿದ್ದ ಪುಸ್ತಕಗಳು ಅನ್ನೋದು ಗಮನಿಸಬೇಕಾದ ವಿಷಯ. ಅಲ್ಲಿ ಗಫೂರ್ ಅಂತ ಒಬ್ಬ ಸಹಾಯಕ ಇದ್ದ. ಅದನ್ನು ಆತ ಮುಸ್ಲಿಂ ಆದರೂ ಕೂಡ ನಮ್ಮ ಕನ್ನಡದಲ್ಲಿ ವಿದ್ವಾಂಸರಿಗಿಂತ ಹೆಚ್ಚಾಗಿ ಗ್ರಂಥ ಪರಿಚಯ ಇದ್ದವನು ಅವನಂದರೆ ತಪ್ಪಲ್ಲ. ಎಲ್ಲ ಪುಸ್ತಕಗಳು ನೆನಪಿತ್ತು, ಖರ್ಚಾಗಿದ್ದು, ಬರೆದಿದ್ದು, ಹೋಗಿದ್ದು. ಅದೇನು ಸುಮಾರು ಒಂದು 5,000-6,000ಕ್ಕೂ ಜಾಸ್ತಿ ಪುಸ್ತಕಗಳನ್ನ ಬಾಯಲ್ಲೇ ಹೇಳ್ತಾ, ಯಾರಾದರೂ ಯಾವುದೋ ಪುಸ್ತಕ ಕೇಳಿದ್ರೆ ಇಲ್ಲ ಅದು ಖರ್ಚಾಗಿದೆ, ಇಂಥ ವರ್ಷದಲ್ಲಿ ಪ್ರಕಟವಾಗಿದ್ದು, ಇಂಥವ್ರು ಬರೆದಿದ್ದು, ಅದು ಈಗಿಲ್ಲ ಅಂತ ಹೇಳ್ತಿದ್ದ. ಅದರೊಳಗೆ ಅಂಥವರು ಸಹಾಯಕ್ಕೆ ಸಿಕ್ಕಿದ್ರು. ಅದರಿಂದ ಸತ್ಯಶೋಧನ ಪುಸ್ತಕ ಭಂಡಾರದಲ್ಲಿ ಸಂಸರು ಬಂದು ಅವರ ಪುಸ್ತಕನ ಪ್ರಕಟಣೆಗೆ ಕೊಟ್ಟಾಗ ಶ್ರೀನಿವಾಸರಾಯರು ಅದರ ಕಥೆಯನ್ನು ಹೇಳ್ತಿದ್ರು. ಅಪರೂಪದ ಸಂಗತಿಗಳು ಜ್ಞಾನ ಭಂಡಾರ ಶ್ರೀನಿವಾಸರಲ್ಲಿ ಇತ್ತು ಅನ್ನೋದನ್ನು ಬಹಳ ಜನಕ್ಕೆ ತಿಳಿದಿರೋ ಸಂಗತಿ. ಅವರು ಎಷ್ಟು ಕೆಲಸ ಮಾಡಿದ್ರೆ, ಹೇಗೆ ಗೋಖಲೆ ಗಾಂಧೀಜಿಯವರ ಆರಾಧಕರಾಗಿದ್ದರು, ಅವರು ಹಾಗೆ ತಿಲಕರ ಆರಾಧಕರು ಆಗಿದ್ದರು. ತಿಲಕರ ಭಗವದ್ಗೀತೆಯನ್ನು, ಗೀತಾ ರಹಸ್ಯವನ್ನು ಕನ್ನಡಕ್ಕೆ ಆಲೂರು ವೆಂಕಟರಾಯರು ಮಾಡುವಂಥ ಕಾಲದಲ್ಲಿ ಅದನ್ನು ತೆಲುಗಿಗೆ ಮಾಡಬೇಕು ಅಂತ ತೆಲುಗಿನವ್ರು ಕೇಳಿದಾಗ ತಿಲಕರನ್ನ ಅವರು ಹೇಳಿದ್ರು, ಆಲೂರು ವೆಂಕಟರಾಯರು ಮಾಡ್ತಿದ್ದ ಕನ್ನಡದ ಅನುವಾದ ತಗೊಂಡು ನೀವು ಮಾಡಿ, ಅವರ ಮೂಲವನ್ನು ಭಾಳ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದರು. ಕನ್ನಡದ ಕರಡು ಪ್ರತಿಗಳನ್ನು ತಗೊಂಡು ಅದನ್ನು ತೆಲುಗಿನಲ್ಲಿ ತಿಲಕರ ಗೀತಾ ರಹಸ್ಯ ಪ್ರಕಟವಾಗಿದ್ದು ಅನ್ನೋ ವಿಷಯನ ನಿಟ್ಟೂರು ಒಂದು ಸಲ ನನಗೆ ಹೇಳಿದ್ರು. ಇದು ಬಸವನಗುಡಿ ಒಳಗೆ ಅಬಲಾಶ್ರಮದ ಆ ಕಡೆ ಒಂದು ಹಳೆ ಮನೆ ಒಳಗೆ ನಾಡಬಾಂಬುಗಳು ತಯಾರು ಮಾಡ್ತಿದ್ದು, ಕರಪತ್ರಗಳನ್ನು ಹಂಚ್ತಾ ಇದ್ದ ವಿಷಯನ ಒಂದು ಸಲ ಹೇಳಿದರು. ಈಗ ಅವರಲ್ಲಿ ಅಪರೂಪವಾದಂಥ ನಮ್ಮ ನಾಡಿನ ಇತಿಹಾಸದ, ಸಾಹಿತ್ಯ ಪ್ರಪಂಚದ, ಅನೇಕ ಜ್ಞಾನ ಪ್ರಪಂಚದ ಅಪರೂಪದ ಸಂಗತಿಗಳೆಲ್ಲ ಇದ್ವು. ಅದನ್ನು ಯಾವುದೋ ಸಂದರ್ಭ ಬಂದಾಗ ಅವರಿಂದ ಹೊರಬೀಳ್ತಿತ್ತು. ಅವರು ಯಾರಿಗೂ ಅದನ್ನು ಕೇಳೋಕ್ಕೆ ಹೋಗ್ತಿರಲಿಲ್ಲ. ಎಷ್ಟರ ಮಟ್ಟಿಗೆ ಅವ್ರಿಗೆ ಆ ಮಾಹಿತಿಗಳು ಇದಿತ್ತು ಅಂದರೆ, ನಾವು ಸಂದರ್ಶನ ಮಾಡ್ತಿದ್ದ ಕಾಲದಲ್ಲಿ ಒಂದು ಸಂದರ್ಭದಲ್ಲಿ ಹೊಂಬೇಗೌಡರ ಮಕ್ಕಳು ಬಂದರು, ಅಮೇರಿಕಾದಲ್ಲಿದ್ದವರು. ಸರ್, ನಮ್ಮ ತಂದೆ ಬಗ್ಗೆ ಕೆಲವು ಮಾಹಿತಿಗಳು ಬೇಕಾಗಿತ್ತು, ಅಲ್ಲಿ ಯಾರು ನಮ್ಮನ್ನು ಕೇಳಿದ್ರು, ನಮಗೆ ಗೊತ್ತಿಲ್ಲ ಹಾಗೆ ಅಂದಾಗ ನಮ್ಮ ಸಂದರ್ಶನ ಅವತ್ತಿಗೆ ಅಲ್ಲಿ ಕಟ್ಟಾಗಿ ಅವ್ರಿಗೊಂದು ಅರ್ಧ ಗಂಟೆ ಅವರ ವೃತ್ತಿದು, ಅವರ ಸ್ನೇಹಿತರು ಎಲ್ಲ ವಿಷಯಗಳನ್ನು ಅವರು ಹೇಳಿದ್ರು. ಹೇಳೋ ಕಾಲದಲ್ಲಿ ಅಮೇರಿಕಾದ ಒಂದು ನ್ಯಾಯಾಲಯಕ್ಕೆ, ಸುಪ್ರೀಂ ಫೆಡರಲ್ ಕೋರ್ಟ್ ಅಂತ ಕಾಣುತ್ತೆ, ಹೋದಾಗ ಇವರು ಭೇಟಿ ಕೊಟ್ಟಾಗ ಅಲ್ಲಿ ಎಷ್ಟು ಜನ ನ್ಯಾಯಾಧೀಶರಿದ್ದರು, ಏನು ಜನ ಇದ್ದರು ಅಂತ 45 ಜನರ ಹೆಸರು ಹೇಳಿದರು ಅವರಿಗೆ. ನಾವು ಅವ್ರಿಗೆ ಕೇಳ್ತಾ ಇದ್ದಾಗ ನಮ್ಗೆ ಜ್ಞಾಪಕ ಇರಲಿಲ್ಲ, ಸಹಸ್ರನಾಮ ಕೇಳಿ ಮರ್ತು ಹಾಗಿತ್ತು. ಅದು ಸುಮಾರು 34 ವರ್ಷದ ಹಿಂದೆ, ಬಹಳ ಹಿಂದೆ ಅವರು ಅಮೇರಿಕಕ್ಕೆ ಹೋದಾಗ ನೆನಪು ಹಾಗಿತ್ತು. ಇದು ಅವರಲ್ಲಿ ಯಾರಲ್ಲೂ ಕಾಣದೇ ಇರೋಂಥ, ಅವರಲ್ಲೇ ಕಾಣುವಂಥ ಒಂದು ಸಂಗತಿ. ಅಂಥ ನಿಟ್ಟೂರರ ಒಂದು ದತ್ತೇನಿದೆ ಆಶ್ರಯದಲ್ಲಿ ಮಾತಾಡೋದು ಅಂತಂದರೆ ಅಂಜಿಕೆ ಆಗುತ್ತೆ, ಹೆದರಿಕೆ ಆಗುತ್ತೆ. ನನ್ನನ್ನು ಬೆದರಿಸೋದಕ್ಕೋಸ್ಕರ ಈ ಕಾರ್ಯಕ್ರಮದಲ್ಲಿ ನನ್ನೇ ಕರೆಸಿದ್ದಾರೆ ಅಂತ ನಾನು ತಿಳಿದಿದ್ದೀನಿ. ಯಾಕೆ ಅಂಥ ಜ್ಞಾನಕೋಶದ ಮುಂದೆ. ಆದರೆ ಗಾಂಧೀಜಿಗೂ ನಿಟ್ಟೂರವರೆಗೂ ಸಂಬಂಧದ ಒಂದೆರಡು ವಿಷಯಗಳು ಗಮನಾರ್ಹವಾದಂಥ ಸಂಗತಿ. ಒಂದು ಏನು ಅಂದರೆ, ಗಾಂಧೀಜಿಯವರು ಬೆಂಗಳೂರಿಗೆ ಬಂದು ಸಾರ್ವಜನಿಕ ಸಭೆಗಳಲ್ಲಿ ಭಾಷಣ ಮಾಡ್ತಿದ್ದಾಗ ಅದನ್ನು ತರ್ಜುಮೆ ಮಾಡ್ತಿದ್ದವರು ನಿಟ್ಟೂರವರು. ಆದ್ದರಿಂದಲೇ ಮಕ್ಕಳ ಪುಸ್ತಕ ಹೊರಡಿಸ್ತಿದ್ದ ನವಜೀವನ ಪತ್ರಿಕೆಯನ್ನು ಹೊರಡಿಸ್ತಿದ್ದಂಥ ಅಶ್ವಥ್ ನಾರಾಯಣರು ನಮ್ಮ ಹೆಸರು ಇದ್ದರೂ ಕೂಡ ನಾನಲ್ಲ. ಅವರು ಒಮ್ಮೆ ಅವರ ಪತ್ರಿಕೆಯಲ್ಲಿ ಬರೆದಾಗ ಅವನ ಭಾಷಾಂತರದ ಸಿಂಹ ನಿಟ್ಟೂರು ಅಂತ ಹೇಳಿ ಪತ್ರಿಕೆ ಒಳಗೆ ಶೀರ್ಷಿಕೆ ಹಾಕಿದ್ರು. ಅಷ್ಟು ಚೆನ್ನಾಗಿ ಅನುವಾದ ಮಾಡ್ತಿದ್ರು. ನಮ್ಮಲ್ಲಿ ನೆಹರು, ಪಟೇಲು ಮೊದಲಾದವರ ಭಾಷಣಗಳೆಲ್ಲ ಸಿದ್ದನಹಳ್ಳಿ ಕೃಷ್ಣರು ಮಾಡಿದ ಹಾಗೆ ಯಾರೂ ಮಾಡಿಲ್ಲ ಅನ್ನೋದು ನಮಗೆ ಗೊತ್ತಿದ್ದಂಥ ವಿಷಯ. ಅದರೊಳಗೆ ಅದರಿಂದ ಗಾಂಧೀಜಿಯವರು ಭಾಷಣ ಮಾಡ್ತಿದ್ದ, ಅನುವಾದ ಮಾಡ್ತಾ ಇದ್ರು ಅಂದರೆ ಎಷ್ಟು ಗಾಂಧೀಜಿಯವರ ಬದುಕು, ಸಾಹಿತ್ಯನ ಅಂತರ್ಗತ ಮಾಡಿಕೊಂಡಿದ್ರು ಅನ್ನೋದು ಕಾಣಬಹುದು. ಇನ್ನು ಎಲ್ರಿಗೂ ತಿಳಿದ ಹಾಗೆ ಗಾಂಧೀಜಿಯವರ ಆತ್ಮಕಥೆಯ ಅನುವಾದವನ್ನು ಮೊಟ್ಟ ಮೊದಲು ನಿಟ್ಟೂರು ದಂಪತಿಗಳು ಇಬ್ಬರು ಕನ್ನಡಿಗರು ಅನ್ನೋ ಹೆಸರಲ್ಲಿ ಮಾಡಿ ಅದನ್ನು ಸತ್ಯಶೋಧನ ಹೆಸರು ಪ್ರಕಟಿಸಿರೋದನ್ನು ನಾವು ಗಮನಿಸಬಹುದು. 1924ರಿಂದ ಹಲವು ವರ್ಷ ವಿಶ್ವ ಕರ್ನಾಟಕ ಮತ್ತು ಮೈಸೂರು ಕ್ರಾನಿಕಲ್ ಪತ್ರಿಕೆಯಲ್ಲಿ ಕೆಲಸ ಮಾಡಿ ಇದ್ದವರು ನಿಟ್ಟೂರವರು. ಆ ಸಂದರ್ಭದಲ್ಲಿ ತೀತಾ ಶರ್ಮರು ಅವ್ರಿಗೊಂದು ರೀತಿ ಗುರುಗಳಂತ ಇದ್ದವರು, ಆತ್ಮೀಯರಾಗಿದ್ದಂಥವರು, ಮಾರ್ಗದರ್ಶಕರಾದಂಥವರು. ಸುಮಾರು 1 ವರ್ಷಗಳ ಕಾಲ ವಿಶ್ವ ಕರ್ನಾಟಕಕ್ಕೆ ಶರ್ಮರು ಸಂಪಾದಕರ ಹೆಸರಲ್ಲಿ ಸಂಪಾದಕೀಯವನ್ನು ಬರೆದವರು, ಅಗ್ರಲೇಖನಗಳನ್ನು ಬರೆದವರು ನಿಟ್ಟೂರು ಶ್ರೀನಿವಾಸರಾಯರು.
ಅವ್ರು ಬರೀ ಪ್ರಕಾಶಕರು, ಸ್ವಾತಂತ್ರ್ಯ ಹೋರಾಟಗಾರರು, ಗಾಂಧಿ ಪ್ರೇಮಿಗಳು, ಗಾಂಧಿ ಭಕ್ತರು, ಇಂಥ ಕೆಲವು ಮುಖಗಳಷ್ಟೇ ಗೊತ್ತಿದೆ. ಅದರ ಹಿಂದೆ ಈ ಮುಖಗಳಿವೆ ಮುಖ್ಯವಾಗಿ ಅನ್ನೋದು ಮುಖ್ಯ. ಅವರು ಕಾರ್ಯಕ್ರಮಕ್ಕೆ ಕರೆದರೆ ಆಹ್ವಾನ ಪತ್ರಿಕೆ ಆಗಲಿ, ಮತ್ತು ಕರೆದವರು ಇನ್ನೊಂದು ಸಲ ಬರೋದು, ಕರ್ಕೊಂಡು ಹೋಗೋ ಎಂಥೆಂಥದ್ದು ಷರತ್ತುಗಳನ್ನ ಇವತ್ತು ನಾವು ನೋಡ್ತೀವಿ. ಆದರೆ ನಿಟ್ಟೂರವರನ್ನು ಕರೆದ್ರೆ ಯಾವ ಕಷ್ಟವೂ ಇರಲಿಲ್ಲ, ಯಾವ ರೀತಿಯೂ ಅವ್ರು ತಪ್ಪಿಸ್ಕೊಳ್ಳೋ ಸಂದರ್ಭವೇ ಇರಲಿಲ್ಲ. ಅದರೊಳಗೆ ಎಷ್ಟರ ಮಟ್ಟಿಗೆ ಅಂದರೆ ಅವ್ನು ಬಂದು ಇಂಥ ಕಾರ್ಯಕ್ರಮಕ್ಕೆ ಬರಬೇಕು ಇಂಥ ದಿನ ಅಂದರೆ ಒಂದು ಸಣ್ಣ ಪುಸ್ತಕ ಅವ್ರ ಜೋಬಲ್ಲಿ ಇರ್ತಿತ್ತು. ಅದರೊಳಗೆ ಡೇಟ್ ಗುರ್ತು ಹಾಕ್ಕೊಂಡ್ಬಿಟ್ರೆ ಟೈಮು ಇದು ಮುಗಿದೋಯ್ತು. ಆವತ್ತಿಗೆ ಯಾರು ಇಲ್ದಿದ್ರು ಅವ್ರು ಹಾಜರು ಇರ್ತಿದ್ರು. ಸಮೇತನಹಳ್ಳಿ ರಾಮರಾಯರ ಒಂದು ಜನ್ಮದಿನದ ಸಮಾರಂಭದಲ್ಲಿ ಅಖಿಲ್ ಖಾನ್ ಮಕ್ಕಳ ಕೂಟದಲ್ಲಿ ಅವರ ಮಗಳು ಭಾರತಿ ಕಾಸರಗೋಡು ಒಂದು ಕಾರ್ಯಕ್ರಮನ ಏರ್ಪಡಿಸಿದ್ರು. ಒಂದು ತಿಂಗಳು ಮುಂಚೆನೇ ಇವ್ರಿಗೆ ಹೇಳಿದ್ರು. ಆಯ್ತಮ್ಮ ಅಂತ ಒಪ್ಕೊಂಡಿದ್ರು. ಅವರಿಗೆ ಆಮೇಲೆ ಸುದ್ದಿಯೇ ಇಲ್ಲ. ಆಹ್ವಾನ ಪತ್ರಿಕೆನ ಯಾರೋ ಕೈಯಲ್ಲಿ ಕಳಿಸಿದಾಗ ಅವನು ನಿಟ್ಟೂರು ಶ್ರೀನಿವಾಸರು ಇದ್ದಾರಾ ಅಂತ ಕೇಳಿ ಇಲ್ಲ ಅಂದರೆ ವಾಪಸ್ ಬಂದುಬಿಟ್ಟಿದ್ದಾನೆ. ಮನೇಲೂ ಕೊಟ್ಟಿಲ್ಲ, ಇನ್ನೊಂದು ಸಲ ಹೋಗೂ ಇಲ್ಲ, ಇವ್ರಿಗೆ ವ್ಯವಸ್ಥಾಪಕರು ತಿಳಿಸೂ ಇಲ್ಲ ನಾನು ಹೋಗಿದ್ದೆ, ಅವ್ರು ಸಿಗಲಿಲ್ಲ ಕೊಡಲಿಲ್ಲ ಅಂತ. ಕೊಟ್ಟಿದ್ದಾರೆ ಅಂತ ಇವರಿದ್ದರು. ಅವ್ರಿಗೆ ಸುದ್ದಿಯೇ ತಿಳಿದಿರಲಿಲ್ಲ. ಆಮೇಲೆ ಗೊತ್ತಾಯಿತು ಕಾರ್ಯಕ್ರಮದ ವೇಳೆಯಲ್ಲಿ 6 ಗಂಟೆಯಲ್ಲಿ. ಆಗ ಏನು ಮಾಡೋದು, ಎಂಥ ಅಪಚಾರವಾಯಿತು ಅಂತ ಕೊರಗ್ತಿದ್ದಾಗ ಅಷ್ಟೊತ್ತಿಗೆ ನಿಟ್ಟೂರವರು ಹಾಜರಾಗಿದ್ದರು. ಸರ್ ನಿಮಗೆ ಕಾರ್ಯಕ್ರಮ ತಿಳಿಸೇ ಇಲ್ಲ, ಬಂದುಬಿಟ್ರಲ್ಲ ಅಂತ ಅಂದೆ ನಾನು. ಅದಕ್ಕೆ ಇಲ್ಲ, ಭಾರತೀಯ ಕರೆದಿನ ಡೇಟು ಟೈಮ್ ಗುರ್ತು ಹಾಕ್ಕೊಂಡಿದ್ದೆ ಜಾಗ, ಅದು ನೋಡ್ಕೊಂಡು ಬಂದೆ ಅಂದರು. ಅದು ನಿಟ್ಟೂರವರು. ಇವತ್ತು ಅಂಥ ಸೌಜನ್ಯನ ನಮ್ಮ ಯಾವ ಉಪನ್ಯಾಸಕಾರರಲ್ಲಿ ಕಾಣ್ತೀವಿ ಅನ್ನೋದನ್ನು ಯೋಚಿಸಬೇಕಾದಂಥ ಸಂಗತಿ. ಮತ್ತು ನಡಿಗೆ ಒಳಗೆ ಅವ್ರನ್ನ ಮೀರಿಸೋರು ಯಾರೂ ಇರಲಿಲ್ಲ. ಆದರೆ ದಾರಿಯ ಒಳಗೆ ಅವ್ರ ಜೊತೆ ಮಾತಾಡ್ತಿದ್ರೆ ಒಂದು ಜ್ಞಾನಕೋಶವೇ ನಮ್ಮ ಜೊತೆಯಲ್ಲಿ ಮಾತಾಡ್ತಾ ಇತ್ತು. ಅದರಿಂದ ಇಂಥ ಕೆಲವು ಸಂಗತಿಗಳನ್ನ ಕಂಡಾಗ ನಿಟ್ಟೂರಂಥವರು ಇನ್ನೊಬ್ಬರಿಲ್ಲ ಅನ್ನೋದು. ನಿಟ್ಟೂರು ಸರ್ಕಸ್ ಅಂತ ಹೇಳಿ ಪರಿಷತ್ನಲ್ಲಿ ನಾಟಕ ಪ್ರಚಾರ ಮಂಡಳಿ ಒಂದು ಮಾಡಿದಾಗ ಅದರ ನೇತೃತ್ವದಲ್ಲಿ ಕನ್ನಡ ನಾಡಿನಲ್ಲೆಲ್ಲ ನಡೆದು ಸಂಚರಿಸಿದಾಗ ಬೆರಗೇರಿ ಕೃಷ್ಣಶಾಸ್ತ್ರಿಗಳು ಅವರು ಬರೆದಂಥ ಪ್ರಸಂಗನ ಅನೇಕರಿಗೆ ಗೊತ್ತಿರುವಂಥ ಸಂಗತಿ. ಅದರಿಂದ ಹೀಗೆ ಬಹುಮುಖದ ಪ್ರತಿಭೆಯಿಂದ ನಮ್ಮ ನಾಡಿನ ನುಡಿ ಸೇವೆಯನ್ನು, ಜನಸೇವೆಯನ್ನು, ಸಂಸ್ಥಾ ಸೇವೆಯನ್ನು, ಸಾಹಿತ್ಯ ಸೇವೆಯನ್ನು ಮಾಡಿರೋಂಥ ನಿಟ್ಟೂರರ ಬಗ್ಗೆ ಒಂದು ಇವತ್ತಿಗೂ ನಮಗೆ ಆದರ್ಶಪ್ರಾಯರಾಗಿದ್ದಾರೆ. ಇವತ್ತಿನ ಜನ ಅವರಿಂದ ಕಲಿಯುವಂಥ ಬದುಕಿನ ಪಾಠಗಳಿವೆ, ಮಾನವೀಯ ಪಾಠಗಳಿವೆ, ವ್ಯಕ್ತಿತ್ವದ ಪಾಠಗಳಿವೆ ಅನ್ನೋದನ್ನು ಈ ಹೊತ್ತು ನೆನಪಿಸ್ಕೊಳ್ಬೇಕಾದಂಥ ಸಂಗತಿ. ಆ ದೃಷ್ಟಿಯಿಂದ ಗಾಂಧೀಜಿಯವರ ವಿಷಯ ಮಾತಾಡುವಾಗ ಅಷ್ಟೇ ಆರಾಧಕ ಗುಣಗಳುಳ್ಳಂಥ ನಿಟ್ಟೂರವರ ಪ್ರಸ್ತಾಪವು ಬಹಳ ಮುಖ್ಯ ಅಂತ ಹೇಳಿ ಆ ದೃಷ್ಟಿಯಿಂದ 2 ಮಾತುಗಳನ್ನ ಹೇಳಿದ್ದೇನೆ. ಯಾಕೆಂದರೆ ಪ್ರಾರಂಭದಲ್ಲಿ ಅವರು ಸ್ವಾಗತ ಮಾಡಿದವರೇ ಹೇಳಿದ ಮಾತುಗಳಿವೆಲ್ಲ ನಾವು ಹೇಳಬೇಕಾದ್ದೇನಿರಲಿಲ್ಲ. ಆದರೂ ಈ ಅವರ ವ್ಯಕ್ತಿತ್ವದ ಹಿರಿಮೆ ಕಾರಣದಿಂದ ಮತ್ತೆ ಪುನರುಕ್ತಿ ಆದರೂ 1-2 ಮಾತನ್ನು ಹೇಳಬೇಕಾಯಿತು. ಇನ್ನು ಕವಿಗಳು ಕಂಡ ಗಾಂಧೀಜಿ ಅಂತ ಆಹ್ವಾನ ಪತ್ರಿಕೆ ಇದೆ. ಅದು ಕನ್ನಡ ಕವಿಗಳು ಕಂಡ ಗಾಂಧೀಜಿ ಅಂತ ಸೀಮಿತಗೊಳಿಸ್ಕೊಳ್ಬೇಕು. ಯಾಕೆಂದರೆ ಇಡೀ ಭಾರತಾದ್ಯಂತ ಎಲ್ಲ ಭಾಷೆಗಳಲ್ಲೂ ಕವಿಗಳಿದ್ದಾರೆ, ಜಗತ್ತಿನಲ್ಲೂ ಇದ್ದಾರೆ. ಅದರಿಂದ ಎಲ್ಲ ಗಾಂಧೀಜಿ ವಿಶ್ವಮಾನ್ಯ ವ್ಯಕ್ತಿ. ಅದರಿಂದ ಗಾಂಧೀಜಿಯನ್ನು ಕೊರೆದ ಸಾಹಿತ್ಯ ಕವಿಗಳದ್ದು ಸಾಹಿತ್ಯ, ಕಾವ್ಯ ಸಾಹಿತ್ಯ ಬೇಕಾದಷ್ಟಿದೆ. ಆದರೆ ನಾನು ಅಜ್ಞಾನಿ, ಆದ್ದರಿಂದ ಎಲ್ಲ ಭಾಷೆಗಳಲ್ಲೂ ಒಂದೇ ಭಾಷೆಯ ಕೆಲವು ಗ್ರಂಥಗಳಿಗೆ ಸೀಮಿತಗೊಂಡು ಕನ್ನಡ ಕವಿಗಳು ಕಂಡ ಪದ್ಯ ಸಾಹಿತ್ಯದಲ್ಲಿ ಗಾಂಧೀಜಿಯ ವ್ಯಕ್ತಿತ್ವವನ್ನು, ಮಹಿಮೆಯನ್ನು, ಆದರ್ಶವನ್ನು, ಬದುಕಿನ ಅನುಭವಗಳನ್ನ ಹೇಗೆ ಚಿತ್ರಿಸಿದ್ದಾರೆ ಅಂತ 1-2 ಮಾತುಗಳನ್ನ ಹೇಳೋದಕ್ಕೆ ಮಾತ್ರ ಇಲ್ಲಿ ನಾನು ನಿಂತಿದ್ದೀನಿ. ಇಲ್ಲಿ ಕನ್ನಡದಲ್ಲಿ ಗಾಂಧೀಜಿ ಸಾಹಿತ್ಯವನ್ನು ಕುರಿತು ಬರೆದವರು ಎಂಥ ಜನ, ಎಷ್ಟು ಜನ ಅಂತ ಲೆಕ್ಕ ಸಿಗದೇ ಇರೋದನ್ನು ನಾವು ನೋಡಬಹುದು. ಕನ್ನಡದಲ್ಲಿ ಗಾಂಧಿ ಸಾಹಿತ್ಯ ಎಷ್ಟಿದೆ ಅನ್ನೋದನ್ನು ನೀ ಕಸ್ತೂರಿಯವರು ಕನ್ನಡದಲ್ಲಿ ಗಾಂಧಿ ಸಾಹಿತ್ಯದ ಪುಸ್ತಕಗಳದೊಂದು ಪಟ್ಟಿ ಮಾಡಿದರು. ಅದರೊಳಗೆ ಅಲ್ಲಿಂದ ಈಚೆಗೆ ಇನ್ನೊಂದು 40 ಪುಟದ ಪುಸ್ತಕ ಬರುವಷ್ಟು ಸಾಹಿತ್ಯ ಬಂದಿದೆ. ಅದನ್ನು ಯಾರೂ ಮಾಡಿಲ್ಲ. ಸಮಗ್ರ ಸಾಹಿತ್ಯ, ಕನ್ನಡ ಸಾಹಿತ್ಯದಲ್ಲಿ ಗಾಂಧಿ ಸಾಹಿತ್ಯ ಏನಿದೆ ಅನ್ನೋದು ಇವತ್ತು ಯಾರಿಗೂ ತಿಳಿದಿಲ್ಲ ಅಂತ ಹೇಳಿದ್ರೆ ಏನೂ ತಪ್ಪಿಲ್ಲ. ಯಾಕೆಂದರೆ ಅದರ ಕಡೆ ವಿಶೇಷ ಗಮನ ಕೊಟ್ಟಿಲ್ಲ. ಗಾಂಧಿ ಸಾಹಿತ್ಯ ಸಂಘಗಳಿವೆ, ಸಂಸ್ಥೆಗಳಿವೆ, ಜನಗಳಿದ್ದಾರೆ, ಪ್ರಕಟಣೆಗಳಿವೆ, ನಿಜ ಅದಕ್ಕೆ ಹಣ ಇದೆ, ಎಲ್ಲ ಇದೆ. ಆದರೆ ಇಂಥ ಕೆಲಸಗಳು ಆಗಿಲ್ಲ, ಆಗಬೇಕಾದ ಕೆಲಸ ಆಗಿಲ್ಲ, ಇನ್ನೇನೇನೋ ಆಗ್ತಾ ಇದೆ ಅನ್ನೋದನ್ನು ಗಮನಿಸಬೇಕು. ಹಾಗಾಗಿ ಸಂಪೂರ್ಣ ಮಾಹಿತಿ ಇಲ್ಲ ಅನ್ನೋದನ್ನು ಮೊದಲು ನಿಮಗೆ ಹೇಳಬೇಕಾಗಿದೆ. ಇದೇನಿದು ನೀವು ಅವ್ರ ಬಗ್ಗೆ ಮಾತಾಡ್ತಾ ಈ ಕವಿ ಮಾತು ಬಿಟ್ಟುಬಿಟ್ರಿ, ಆ ಪುಸ್ತಕದ ಮಾತು ಬಿಟ್ರಿ ಅಂತಂದರೆ ಅದು ಸಹಜ. ಕಾರಣ ಇದು. ಅದನ್ನು ನನ್ನ ಗಮನಕ್ಕೆ ಬಂದಿದ್ದರಲ್ಲಿ ನನಗೆ ಸೂಕ್ತ ಅನಿಸಿದ ಕೆಲವು ಮಾತುಗಳ ಹಿನ್ನೆಲೆ ಒಳಗೆ ಕನ್ನಡ ಕವಿಗಳು ಗಾಂಧಿನ ಹೇಗೆ ಕಂಡರು ಅನ್ನೋದನ್ನು ಚಿತ್ರಿಸೋದಕ್ಕೆ ಯೋಚನೆ ಮಾಡಿದ್ದೀನಿ.
ಇನ್ನೊಂದು, ಕನ್ನಡದಲ್ಲಿ ಪದ್ಯ ಸಾಹಿತ್ಯದಲ್ಲಿ ಚುಟುಕದಿಂದ ಹಿಡಿದು ಮಹಾಕಾವ್ಯದವರೆಗೆ ನಾನಾ ಛಂದೋ ಪ್ರಕಾರಗಳಲ್ಲಿ, ಕಾವ್ಯ ಪ್ರಕಾರಗಳಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಕಾವ್ಯ ಸಾಹಿತ್ಯವನ್ನು ನಾವು ನೋಡಬಹುದು. ಗಾಂಧೀಜಿಯವರ ಸಾಹಿತ್ಯ ಈ ಎಲ್ಲ ಪ್ರಕಾರಗಳಲ್ಲೂ ಮೊಳಗಿದೆ ಅನ್ನೋದನ್ನು ಗಮನಿಸಬೇಕಾದಂಥ ಸಂಗತಿ. ಇನ್ಯಾವ ವ್ಯಕ್ತಿ ಸಾಹಿತ್ಯವೂ ಈ ರೀತಿ ಬಂದಿಲ್ಲ, ವಿವೇಕಾನಂದರ ಸಾಹಿತ್ಯವೂ ಬಂದಿಲ್ಲ, ಅದರಿಂದ ಉಳಿದದ ಯಾವ ಧಾರ್ಮಿಕ ಸಾಹಿತ್ಯವೂ ಬಂದಿಲ್ಲ ಅನ್ನೋದು ಗಮನಾರ್ಹವಾದ ಸಂಗತಿ. ಚುಟುಕದ ಕವಿ ದಿನಕರ ದೇಸಾಯಿಯಿಂದ ಹಿಡಿದು, ಚುಟುಕ ಸಾಹಿತ್ಯದಿಂದ ಹಿಡಿದು ಮಹಾತ್ಮ ಗಾಂಧಿ ಮತ್ತು ಮಹಾಕಾವ್ಯದವರೆಗೆ 2-3 ಕನ್ನಡ ಮಹಾಕಾವ್ಯಗಳು ಕನ್ನಡದಲ್ಲಿ ಬಂದಿವೆ ಗಾಂಧಿಯನ್ನು ಕುರಿತು. ಮಹಾಕಾವ್ಯದವರೆಗೆ ಛಂದಸ್ಸಲ್ಲಿ ಸುನೀತ ಸಾನೆಟ್ಟಿಂದ ಹಿಡಿದು ಚೌಪದಿ, ಷಟ್ಪದಿ, ಶರಷಟ್ಪದಿ, ಭೋಗಷಟ್ಪದಿ, ಮಂದಾಕ್ರಾಂತ ವೃತ್ತ ಎಲ್ಲ ಬಗೆಯ ಛಂದಸ್ಸಿನಲ್ಲೂ ಕನ್ನಡ ಕವಿಗಳು ನವ್ಯಕಾವ್ಯ, ರಮ್ಯಕಾವ್ಯ, ಚಂಪೂ ಕಾವ್ಯ, ಏನೇನು ಕಾವ್ಯ ಪ್ರಕಾರಗಳಿವೆ, ಜಾನಪದ ಸಾಹಿತ್ಯದ ತ್ರಿಪದಿಯಿಂದ ಹಿಡಿದು ದುಂದುಮೆ ಪದಗಳವರೆಗೆ ಪ್ರತಿಯೊಂದರೊಳಗೂ ಗಾಂಧೀಜಿಯನ್ನು ಕುರಿತಂಥ ಸಾಹಿತ್ಯವನ್ನು, ವ್ಯಕ್ತಿತ್ವವನ್ನು ಕುರಿತಂಥ ಸಾಹಿತ್ಯ ರಚನೆಯಾಗಿದೆ. ಇದನ್ನು ರಚನೆ ಮಾಡಿದ ಕವಿಗಳಲ್ಲಿ 2 ವರ್ಗನ ಪ್ರಮುಖವಾಗಿ ನೋಡಬಹುದು. ಒಂದು, ಹಾಡೋದಕ್ಕೆ ಯೋಗ್ಯವಾದಂಥ ಮತ್ತು ಛಂದೋಬದ್ಧವಾದಂಥ ರಚನೆಗಳಿರುವಂಥದ್ದು. ವಿಶೇಷವಾಗಿ ಸ್ವಾತಂತ್ರ್ಯ ಪೂರ್ವದಲ್ಲಿ 48ರವರೆಗೆ ಕನ್ನಡದ ಕವಿಗಳು ಯಾರ್ಯಾರು ಬರೆದಿದ್ದಾರೆ ಅವರಲ್ಲಿ 100ಕ್ಕೆ 90ರಷ್ಟು ಈ ಗೇಯ ಗುಣ ಇರತಕ್ಕಂಥ ಛಂದೋ ರಚನೆಯ ಬಂಧದಲ್ಲಿ ಇರುವಂಥ ಸಾಹಿತ್ಯ ಸಿಗುತ್ತೆ. ಅಲ್ಲಿಂದ ಈಚೆಗೆ 1950ರ ಆಚೆಗೆ ನವ್ಯ ಸಾಹಿತ್ಯ ಇರೋಂಥ, ಅಂದರೆ ಛಂದೋರಹಿತ ಸಾಹಿತ್ಯ. ಅಲ್ಲಿ ಲಯವಿದೆ, ತಾಳವಿದೆ, ಭಾಷೆ ಇದೆ, ಪದಗಳಿದೆ, ಅದಿದೆ ಇದಿದೆ, ಆದರೆ ಏನು ಇರಬೇಕು ಅದೇ ಇಲ್ಲ ಅಷ್ಟೇ ಅಂತ ಒಂದೇ ಮಾತಲ್ಲಿ ಹೇಳಬಹುದು. ನವ್ಯ ಸಾಹಿತ್ಯಕ್ಕೂ ನವೋದಯ ಸಾಹಿತ್ಯಕ್ಕೂ ಏನು ವ್ಯತ್ಯಾಸ ಅಂದರೆ, ಗೋಕಾಕರನ್ನೊಮ್ಮೆ ಅವರ ದ್ಯಾವ ಪೃಥ್ವಿ ಬಗ್ಗೆ ಕೇಳಿದಾಗ ಅವರು ಹೇಳಿದ ಮಾತನ್ನು ಗಮನಿಸಬಹುದು. ಯಾಕೆ ಅರ್ಥವಾಗಲ್ಲ ನವ್ಯ ಸಾಹಿತ್ಯ, ನವೋದಯ ಸಾಹಿತ್ಯ ಅರ್ಥವಾದ ಹಾಗೆ ಅಂತ ಪ್ರಶ್ನೆ ಕೇಳಿದ್ದಕ್ಕೆ ಅವ್ರು ಹೇಳಿದ್ರು, ನೋಡಿ, ಗಡಿಯಾರದಲ್ಲಿ, ಹಳೆಯ ಗಡಿಯಾರದಲ್ಲಿ ಎಲ್ಲ ಅಂಕಿಗಳು ಇರುತ್ತೆ. ನಿಮಿಷದ ಮುಳ್ಳು, ಗಂಟೆ ಮುಳ್ಳು, ಕ್ಷಣದ ಮುಳ್ಳು ಎಲ್ಲ ಇರುತ್ತೆ. ಅದರಿಂದ ಅಲ್ಲಿ ಸೆಕೆಂಡುಗಳು ಗೊತ್ತಾಗುತ್ತೆ, ನಿಮಿಷ, ಗಂಟೆ ಎಲ್ಲ ಗೊತ್ತಾಗುತ್ತೆ. ಈ ಹೊಸ ಥರದ ಗಡಿಯಾರದಲ್ಲಿ ಏನೂ ಇರಲ್ಲ, 4 ಚುಕ್ಕೆ ಇರುತ್ತೆ, ಇಲ್ಲ 10 ಚುಕ್ಕೆ ಇರುತ್ತೆ. ಆ ಮುಳ್ಳು ಯಾವ ಸ್ಥಾನದಲ್ಲಿದೆ ಅನ್ನೋದ್ರ ಮೇಲೆ ನಾವು ಊಹಿಸ್ಕೊಳ್ಬೇಕು, ಎಷ್ಟು ಗಂಟೆ ಎಷ್ಟು ನಿಮಿಷ ಅಂತ. ಅದು ನವ್ಯಕಾವ್ಯ. ಎಲ್ಲ ಮುಳ್ಳು, ನಿಮಿಷ, ಗಂಟೆ ಎಲ್ಲ ಇರೋದು ನವೋದಯ ಕಾವ್ಯ ಅಂದರು. ಆಗ ಯಾರ್ಯಾರಿಗೆ ಬೇಕೋ ಅವ್ರ ಯದ್ಭಾವಂ ತದ್ಭವತಿಯಿಂದ ಮಾಡ್ಕೊಳ್ಳೋಕೆ ಸಾಧ್ಯ ಇದೆ. ಅದರಿಂದ ನವ್ಯಕಾವ್ಯ ಅರ್ಥವಾಗಲ್ಲ ಅನ್ನೋದನ್ನು ಅವ್ರು ಹೇಳಿದ್ರು. ಈಗ ಗಾಂಧೀಜಿಯವರ ಬಗ್ಗೆ ಆ ಥರದ ಜನವೂ ಬರೆದಿದ್ದಾರೆ, ಈ ಥರದ ಜನವೂ ಬರೆದಿದ್ದಾರೆ ಅನ್ನೋದನ್ನು ಗಮನಿಸಬೇಕಾದ ವಿಷಯ. ಗಾಂಧೀಜಿಯವರ ಬಗ್ಗೆ ಬರೆದವರಲ್ಲಿ ಗಾಂಧೀಜಿ ತತ್ವಗಳಿಗೆ ಶ್ರದ್ಧಾಂಜಲಿ, ತಿಲಾಂಜಲಿ ಕೊಟ್ಟವರು ಬರೆದಿದ್ದಾರೆ, ಭಾವಾಂಜಲಿ, ಪುಷ್ಪಾಂಜಲಿಗಳನ್ನು ಅರ್ಪಣೆ ಮಾಡಿದವರು ಬರೆದಿದ್ದಾರೆ. ಅದರಿಂದ ಅವರು ಹೇಳಿದ ಹಾಗೆ ಗಾಂಧಿನ ಪೂಜ್ಯ ಭಾವದಿಂದ ನೋಡಿದವರು ಇದ್ದಾರೆ, ಇನ್ನೊಂದು ಪೂಜ್ಯ ಭಾವದಿಂದ ನೋಡಿದವರು ಇದ್ದಾರೆ. ಅದರಿಂದ 2 ಬಗೆಯ ಜನಗಳನ್ನು ನಾವು ನೋಡ್ತೇವೆ. ಗಾಂಧಿಯ ಪುಸ್ತಕಗಳನ್ನು ಪೂರ್ಣವಾಗಿ ಓದದೇ ಇರುವವರು, ಗಾಂಧೀಜಿಯ ಬಗ್ಗೆ ಗೌರವ, ಅಭಿಮಾನ, ಆಸಕ್ತಿ ಇಲ್ಲದವರು, ದೇಶ ಸೇವೆ, ದೇಶಾಭಿಮಾನ ಅಂದರೇನು, ವ್ಯಕ್ತಿ ಚಾರಿತ್ರ ಅಂದರೇನು, ಶೀಲ ಗುಣಗಳೇನು, ಜನಾಂಗದ ಹಿತವೇನು, ಭಾರತ ದೇಶ ಅಂದರೆ ಏನು ಇತ್ಯಾದಿ ಏನೂ ವಿಷಯ ಗೊತ್ತಿಲ್ಲದೇ ಇದ್ದರೂ ಎಲ್ಲವನ್ನೂ ತಿಳಿದವರನ್ನೂ ಮೀರಿಸಿ ನಾನು ಬರೀತಿದ್ದೇನೆನ್ನೋ ಭಾವನೆಯಲ್ಲಿ ಬರೆದ ಕವಿಗಳು ಗಾಂಧಿ ಬಗ್ಗೆ ಬರೆದಿದ್ದಾರೆ. ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದರೆ, ಗಾಂಧಿ ಮೇಲಿನ ಕವಿಗಳು ಬರೆದ ಸಾಹಿತ್ಯನ ನೋಡ್ತಾ ನೋಡ್ತಾ ಹೋದರೆ ಬಹಳ ಕಷ್ಟವಾಗುತ್ತೆ ಅರ್ಥ ಮಾಡ್ಕೊಳ್ಳೋದು ಅನ್ನೋ ಕಾರಣದಿಂದ. ಆದರೆ ಇಲ್ಲಿ ಎಲ್ರಿಗೂ ಅರ್ಥವಾಗುವಂಥ, ಎಲ್ಲ ಜನಗಳಿಗೂ ಬಹುಶಃ ತಿಳಿಯುವಂಥ ಸಾಹಿತ್ಯ ಬರೆದಿದ್ದನ್ನು ನಾವು ನೋಡಬಹುದು. ಅದರಲ್ಲಿ ವಿಶಿಷ್ಟವಾದಂಥ ಕೆಲವು ಕೃತಿಗಳನ್ನಷ್ಟೇ ನಾನಿಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಒಂದು ವಿಶೇಷ ಕಾರಣದಿಂದ ಇರತಕ್ಕಂಥ ಕೃತಿಗಳನ್ನ ಅಂದರೆ ತಪ್ಪಲ್ಲ. ಗಾಂಧೀಜಿ ಪರಿಚಯ ಆಗಿದ್ದೇ ಪ್ರತ್ಯಕ್ಷವಾಗಿ 1915 ಸುಮಾರಲ್ಲಿ ಬೆಂಗಳೂರಿಗೆ ಮೊದಲನೇ ಸಲ ಬಂದಾಗ. ಅವರು ಬಂದಿದ್ದಕ್ಕೆ ಕಾರಣ ಗೋಪಾಲಕೃಷ್ಣ ಗೋಖಲೆ ಅವರು. ದೇಶ ನೋಡು, ಕೋಶ ಓದು ಅಂದ ಹಾಗೆ ನೀನು ಹೋರಾಟದ ಬದುಕನ್ನು ನಡೆಸೋ ಮುಂಚೆ ಇಡೀ ಭಾರತ ದೇಶನ ಸುತ್ತಿ ಜನ ಏನು, ಜೀವನ ಏನು, ಸಂಸ್ಕೃತಿ ಏನು, ಬದುಕೇನು ಅಂತ ತಿಳ್ಕೋಬೇಕು, ಆಮೇಲೆ ನೀನು ಹೋರಾಟ ಪ್ರಾರಂಭಿಸಬೇಕು ಅಂತ ಹೇಳ್ದ. ಅವರ ಆದೇಶದ ಮೇಲೆ ದೇಶ ಸಂಚಾರ ಪ್ರಾರಂಭ ಮಾಡಿದಾಗ, ಬೆಂಗಳೂರಿಗೆ ಮೊದಲು ಬಂದಾಗ ಅವರು ತಮ್ಮ ಬದುಕಿನ ಇತಿಹಾಸ ಪ್ರಾರಂಭವಾಗುತ್ತೆ. ಅದು ಬೆಂಗಳೂರು ಇಂಟರ್ಮೀಡಿಯೇಟ್ ಕಾಲೇಜು, ಗ್ಯಾಸ್ ಕಾಲೇಜು ಏನಿದೆ, ಅಲ್ಲಿ ಒಳಗಡೆ ಒಂದು ಹಾಲ್ ಏನಿದೆ, ಬಾಪೂಜಿ ಸಭಾಂಗಣ ಅಂತ ಹೇಳಿ, ಅಲ್ಲಿ ಅವರು ಮೊದಲು ಭಾಷಣ ಮಾಡಿದ್ದು. ಅಲ್ಲಿ ಭಾಷಣ ಮಾಡಿದಾಗ ಜನ ಕಿಕ್ಕಿರಿದಿದ್ದರು ಅನ್ನೋದು ಬಹಳ ಮುಖ್ಯ. ಇವತ್ತಿನ ಚಲನಚಿತ್ರ ಮಂದಿರಗಳಿಗಿಂತ ಹೆಚ್ಚಾಗಿ ಅವರು ಕಿಕ್ಕಿರಿದಿದ್ದರು. ಕಾರಣ ಏನು ಅಂದರೆ, ಕರ್ನಾಟಕ ಸಾಹಿತ್ಯ ಸಮ್ಮೇಳನಕ್ಕೆ ಇಡೀ ನಾಡಿನಿಂದ ಬಂದ ಜನವೆಲ್ಲ ಅಲ್ಲೇ ಇದ್ದರು.
15, 16, 17, 18 2 ದಿನಕ್ಕೆ ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ 4 ದಿನ ಕನ್ನಡ ಸಾಹಿತ್ಯ ಸಮ್ಮೇಳನ, ಮೊದಲನೇ ಸಾಹಿತ್ಯ ಸಮ್ಮೇಳನ ನಡೀತು ಎಚ್ ವಿ ನಂಜುಂಡನವರ ಅಧ್ಯಕ್ಷತೆಯಲ್ಲಿ. ಆ ಸಮ್ಮೇಳನ ನಡೆದ ಮೇಲೆ ಭಾನುವಾರ ಗಾಂಧೀಜಿಯವರ ಉಪನ್ಯಾಸ ಭೇಟಿ ಇತ್ತು, ಉಪನ್ಯಾಸ ಇತ್ತು. ಅಯ್ಯೋ, ಹೃದಯದಿಂದ ಬಂದು ಗಾಂಧಿಯವರು ಬರ್ತಿದ್ದಾರೆ ಅಂತ ಹೇಳಿ ಇನ್ನೊಂದಿನ ಏನು ಅಂತೆಲ್ಲ ಅಲ್ಲೇ ಉಳ್ಕೊಂಡು ಬಿಟ್ಟು ಅಲ್ಲಿದ್ದವರೇ ಜನ ಸೇರಿ ಉಳಿದವ್ರಿಗೆ ಜಾಗವೇ ಇರಲಿಲ್ಲ. ಹೀಗಾಗಿ ಒಳ್ಳೆ ಜನಭರಿತ ಜನಗಳಲ್ಲಿ ಅದ್ಭುತ ಜನಸಂದಣಿ ನಡುವೆ ಆ ಸಭಾಂಗಣದಲ್ಲಿ ಗಾಂಧೀಜಿ ಮೊದಲನೇ ಭಾಷಣ ಮಾಡಿದ್ರು. ಹಾಗೆ ಮಾಡಿದಾಗ ಅವತ್ತು ಗೋಪಾಲಕೃಷ್ಣಗೌಡರ ದಿವ್ಯ ಸ್ಮರಣೆಯ ಕಾರ್ಯಕ್ರಮ ಆದ್ದರಿಂದ ಅಲ್ಲಿ ಒಂದು ಬಿಡುಗಡೆ ಮಾಡಿದಂಥ, ಉದ್ಘಾಟನೆ ಮಾಡಿದಂಥ ಭಾವಚಿತ್ರವೇ ಇಲ್ಲಿರ್ತಕ್ಕದ್ದು. ಐತಿಹಾಸಿಕವಾಗಿ ಇರೋ ಮಹತ್ವವನ್ನು ತಿಳಿಬೇಕು. 15ರ ಇಸ್ವಿಯಿಂದ ಇರತಕ್ಕಂಥ ಇಷ್ಟು ಅಪೂರ್ವವಾದಂಥ ಚಿತ್ರಗಳು ಈ ಅವಧಿಯನ್ನು ನೀವು ನೋಡಬೇಕಾದ್ರೆ ಭಜನೆ ಮಂದಿರದಲ್ಲಿರುವಂಥ ಭಗವಂತನ ಪೌರಾಣಿಕ ಚಿತ್ರಗಳಷ್ಟೇ ನೋಡ್ಬೋದು. ಉದಾಹರಣೆಗೆ ತುಳಸಿ ರಾಮದಾಸರು ಕಾನೂನು 1905-8ರಲ್ಲಿ ರಾಮನವಮಿ, ಕೃಷ್ಣ ಜನ್ಮಾಷ್ಟಮಿಯನ್ನು ಸಾರ್ವಜನಿಕವಾಗಿ ಕರ್ನಾಟಕದಲ್ಲಿ, ಬೆಂಗಳೂರಲ್ಲಿ, ಮೈಸೂರು, ಕೋಲಾರಗಳಲ್ಲಿ ಮಾಡಿದಂಥವರು ತುಳಸಿ ರಾಮದಾಸರು. ಆ ತುಳಸಿ ರಾಮದಾಸರ ಭಾವಚಿತ್ರ, ವರ್ಣಚಿತ್ರ, ಅವರು ಕೊಟ್ಟ ಚಿನ್ನದ ಕಿರೀಟನೇ ಕರಗಿಸಿ ಚಿತ್ರಕ್ಕೆ ಲೇಪನ ಮಾಡಿರುವಂಥ ಚಿತ್ರ ಬೆಂಗಳೂರಲ್ಲಿ ತುಳಸಿ ರಾಮದಾಸ್ ರಸ್ತೆ ಫ್ರೇಜರ್ ಟೌನಲ್ಲಿ ಇರೋದನ್ನು ನೀವು ನೋಡಬಹುದು. ಮುಳುಬಾಗಲಲ್ಲಿ ಇರತಕ್ಕಂಥ ದೇವಸ್ಥಾನದಲ್ಲಿ ನೀವು ನೋಡಬಹುದು. ಅದರೊಳಗೆ ಹಾಗೆ ಐತಿಹಾಸಿಕವಾಗಿರ್ತಕ್ಕಂಥ ಚಿತ್ರದಲ್ಲಿ ಇವತ್ತು ಗಾಂಧೀಜಿ ಸ್ಪರ್ಶದಿಂದ ಬೆಂಗಳೂರಲ್ಲಿ ಮೊದಲ ಬಾರಿಗೆ ಪುನೀತವಾದಂಥ ಗಾಂಧೀಜಿಗೆ ಗುರು ಗೋಖಲೆ ಅವರು ಅಂತ ಹೇಳಬೇಕು. ಡಿ ವಿ ಜಿ ಅವರು ಗಾಂಧೀಜಿಯವರಿಗೂ ಶಿಷ್ಯರು, ತಿಲಕರಿಗೂ ಶಿಷ್ಯರು ಅನ್ನೋದನ್ನು ಗಮನಿಸಬೇಕು. ಆ ಒಂದು ಭಾವಚಿತ್ರದ ದಿವ್ಯ ಸನ್ನಿಧಿ ಒಳಗೆ ಐತಿಹಾಸಿಕ ಸನ್ನಿವೇಶದಲ್ಲಿ ನಾವೆಲ್ಲ ಇದ್ದೀವಿ ಅನ್ನೋದು ಗಮನಿಸಬೇಕು. ಆದ್ದರಿಂದ ಡಿ ವಿ ಜಿ ಅವರು ಗಾಂಧೀಜಿಯವರ ಬಗ್ಗೆ ಬರೆದ ಮಾತುಗಳನ್ನೇ ನಾನು ಮೊದಲು ಪ್ರಸ್ತಾಪಕ್ಕೆ ತಗೊಳ್ತಾ ಇದ್ದೀನಿ. ಗಾಂಧೀಜಿಯವರನ್ನ ಕುರಿತು ಡಿ ವಿ ಜಿ ಅವರು ಕೆಲವು ಪದ್ಯಗಳನ್ನು ಬರೆದಿದ್ದಾರೆ ಬಿಡಿಬಿಡಿಯಾಗಿ, ಪ್ರತ್ಯೇಕ ಗ್ರಂಥವನ್ನೇನು ಬರೆದಿಲ್ಲ. ಅದರಲ್ಲಿ ಲೇಖನಗಳು, ವಿಮರ್ಶೆಗಳು, ಚರ್ಚೆಗಳೆಲ್ಲ ಕಂಡರೂ ಕೂಡ ಪ್ರಸ್ತಾಪಗಳು. ಅದರಲ್ಲಿ ಒಂದು ಬಹಳ ಮುಖ್ಯವಾದ ಒಂದು ಗಾಂಧಿಯನ್ನು ಕಂಡು ಮೆಚ್ಚಿದ ಅವರು ಬರೆದ ಒಂದೇ ವಾಕ್ಯದ ಒಂದು ಕವಿತೆ ಇದೆ. ಅದರಿಂದ ಒಂದೇ ವಾಕ್ಯದ ಕವಿತೆ 15 ಸಾಲುಗಳು ನಾವು ಮೀರಿದ್ದು ಸಾನೆಟ್ ಮಾದರಿ ಕವಿತೆಯನ್ನು ನೋಡಬಹುದು. ಅದರಲ್ಲಿ ಕನ್ನಡದ ಭಾಷಾ ಪಾಂಡಿತ್ಯವನ್ನು ನೋಡಬಹುದು, ವ್ಯಾಕರಣ ಪಾಂಡಿತ್ಯವನ್ನು ನೋಡಬಹುದು, ಗಾಂಧೀಜಿಯವರ ಅಪೂರ್ವ ವ್ಯಕ್ತಿತ್ವವನ್ನು ನೋಡಬಹುದು. ಆ ಪದ್ಯ ಹೀಗಿದೆ: ಅಪೂರ್ಣ ಕ್ರಿಯಾಪದಗಳ ಸಂಪದ್ಭರಿತವಾದಂಥ ವಾಕ್ಯರಚನೆ, ಚಂಪೂ ಕಾವ್ಯದ ವಾಕ್ಯರಚನೆ, 2-3 ಸಾಲುಗಳು ಒಂದೇ ಸಮನೆ ಇದ್ದು ಒಂದು ಕ್ರಿಯಾಪದ ಇರುತ್ತೆ ಅಲ್ಲಿ, ಇಲ್ಲಿ 13 ಕ್ರಿಯಾಪದ ಇದೆ, ಅಷ್ಟೇ ವ್ಯತ್ಯಾಸ. ಅದು ಗಾಂಧೀಜಿಯ ವರ್ಣನೆ ಡಿ ವಿ ಜಿಯವರು ಮಾಡಿರೋದು ಹೀಗೆ: ಇಂದ್ರಿಯಂಗಳ ಜಯಿಸಿ, ಚಿತ್ತಶುದ್ಧಿಯ ಬಯಸಿ, ಲೋಭಮಂ ತ್ಯಜಿಸಿ, ರೋಷವ ವರ್ಜಿಸಿ, ಸರ್ವಸಖ್ಯವ ಭಜಿಸಿ, ತೃಪ್ತತೆಯನ್ನು ಅಭ್ಯಸಿಸಿ, ಸತ್ಯಪಾಲನೆಯೊಂದೇ ಮನದೊಳು ಇರಿಸಿ, ಕಾಯ ಕಷ್ಟವ ಸಹಿಸಿ, ವೈರಿಗಣಮಂ ಕ್ಷಮಿಸಿ, ಸರ್ವಸಮತೆಯ ಗಳಿಸಿ, ಶಮನವನ್ನು ಅರಸಿ, ಸ್ವಾತ್ಮಶಿಕ್ಷಣವೇ ಸ್ವರಾಜ್ಯಂ ಎನ್ನುತ್ತ ವಚಿಸಿ, ದೇಶ ಸೇವೆಯನ್ನು ಈಶ ಸೇವೆ ಎನಿಸಿ, ಸಾಧುವರ ವೃತ್ತಿಯಂ ತನ್ನೊಳ್ ಏಂ ಜಗಕ್ಕೆ ತೋರಿ, ಐಹಿಕಾರ್ಥಗಳನ್ನು ಅನರ್ಥ್ಯಮಂ ವಿಷದಪಡಿಸಿ, ಪಾಶ್ಚಾತ್ಯ ಜನಕಂ ಅತಿ ವಿಮಲ ನೀತಿಯನ್ನು ಪೇಳ್ವ ಆ ದೈವ ಸಂಪನ್ಮಾರ್ಗ ದರ್ಶಕಂ ಗಾಂಧಿಯಲ್ತೆ. ಇದು ಗಾಂಧಿಯರ ಕುರಿತು ಸಮಗ್ರವಾದ ಅಖಂಡ ವ್ಯಕ್ತಿತ್ವವನ್ನು ಹೇಳೋದಕ್ಕೆ ಅಖಂಡ ವಾಕ್ಯದಲ್ಲಿ ಹೇಳಿರುವಂಥ 13 ಕ್ರಿಯಾಪದಗಳನ್ನು, ಅಪೂರ್ಣ ಕ್ರಿಯಾಪದಗಳನ್ನು ಬಳಸಿ ಚಿತ್ರಿಸಿರುವಂಥ ಒಂದು ವಿಶಿಷ್ಟವಾದಂಥ ಚಂಪೂ ವಾಕ್ಯ ಶೈಲಿಯ 4 ಚರಣಗಳ 3 ಪದ್ಯಗಳಾಗಿ 5 ಮಾತ್ರೆಗಳ 4 ಗಣಗಳಾಗಿ ಇರುವಂಥ ಒಂದು ವಿಶಿಷ್ಟ ರಚನೆ ಅನ್ನೋದನ್ನು ಗಮನಿಸಬೇಕು. ಅದರಿಂದ ಅದಕ್ಕೂ ಇನ್ನು ನಡುಗನ್ನಡದ ಕಾಲದ ಸಾಹಿತ್ಯ ಇತ್ತ ಇದನ್ನು ಕರೆದರೆ ಹಳಗನ್ನಡದ ಸಾಹಿತ್ಯದಲ್ಲೂ ಗಾಂಧೀಜಿಯನ್ನು ಚಿತ್ರಿಸಿದ್ದಾರೆ ಡಿ ವಿ ಜಿಯವರು ಅನ್ನೋದನ್ನು ಗಮನಿಸಬೇಕು. ಅವರು ನಿಧನರಾದಾಗ ಕಂಡಂಥ ಕಂದ ಪದ್ಯಗಳ ಶ್ಲೋಕದ ಮಾದರಿಯನ್ನು ಇಲ್ಲಿ ನೋಡಬಹುದು. 16 ಪದ್ಯಗಳಲ್ಲಿವೆ, 1-2 ಪದ್ಯ ನಿದರ್ಶನಕ್ಕಾಗಿ. ಆವಾತಂ ಜೀವಿಸಿರಲ್ ಜೀವಿತಮೆ ಯಮಗಾದರ್ ಅರ್ಹಂ ಎನಿಸಿತೋ ಆವನಂ ದೈವವೇ ಕಸಿದೊಯ್ದಿರಲ್ ಈ ಭೂವಲಯದೊಳ್ ಇನ್ನು ಅದೆತ್ತ ಸತ್ವಕ್ಕೆ ಶರಣಂ. ಇನ್ನು ಯಾರನ್ನು ಎಲ್ಲಿ ಮೊರೆ ಹೋಗೋಣ? ನರಮಾತ್ರ ನಲ್ತು ಲೋಕೋತ್ತರನ್ ಎಸಗಲ್ ಬಂದ ವಜ್ರ ಹಸ್ತಂ ವಿದ್ಯುಜ್ಜರೀಂ ಜಾಲಿಸಿ ಜನತೆಯ ಮೆರೆಯಿಸಿದನ್ ಅದೊಂದು ಅಪೂರ್ವ ತೇಜಾವ್ ಅದ್ಭುತಮಂ ಕಂಡವರು ಗಾಂಧೀಜಿಯವರು. ಹಿಂದೂ ಅದಾರ್ ಮುಸ್ಲಿಂ ಯಾರ್
ನಂದಿಯರು ಸಿಕ್ಕ ಕ್ರಿಸ್ತ ಸಾರೋಸ್ಟ್ರಿಯರ್ ಯಾರು ಯಹೋದ್ಯರು ಒಂದೇ ನಲನ್ ಓರ್ವನ್ ವಿಭು ಸಂಧಿಹುದು ಒಂದೇ ಚರಿತ್ರೆ ಹಿಂದುಂ ಮುಂದುಂ. ಎಷ್ಟು ಸಾರ್ವತ್ರಿಕ ವ್ಯಾಪಕಾರ್ಥದಲ್ಲಿ, ವಿಶಾಲಾರ್ಥದಲ್ಲಿ, ಸಾರ್ವಜನಿಕ ಅರ್ಥದಲ್ಲಿ, ಸಾರ್ವಕಾಲಿಕ ಅರ್ಥದಲ್ಲಿ ಅವರು ಬರೆದಿದ್ದಾರೆ ಅಂತ. ಆ ಭಾಷೆಯ ಗಾಂಧೀಜಿ ಎಷ್ಟು ಸಂಕೀರ್ಣ ವ್ಯಕ್ತಿತ್ವೋ ಈ ಪದ್ಯಗಳು ಅಷ್ಟೇ ಸಂಕೀರ್ಣ ರಚನೆಗಳಿಂದ ಕೂಡಿದೆ ಅಂತ ಒಂದೇ ಮಾತಲ್ಲಿ ಹೇಳಬಹುದು. ಬಿಗಿ ಅಂದರೆ ಹೇಗಿರುತ್ತೆ ಅಂದರೆ ಒಳ್ಳೆ ವಜ್ರಬಂಧ ಇದ್ದಾಗೆ ಅನ್ನೋದನ್ನು ಈ ಪದ್ಯಗಳಲ್ಲಿ ನೋಡಬಹುದು. ಅದರಿಂದ ಈಗಿನ ಪಠ್ಯಪುಸ್ತಕಕ್ಕೆ ಇದು ಯೋಗ್ಯವಲ್ಲ. ಯಾಕೆ ಅಂದರೆ ಛಂದಸ್ಸಿನಲ್ಲಿ ತಪ್ಪಿರಬೇಕು, ಅಚ್ಚಿನ ದೋಷದಲ್ಲಿ ತಪ್ಪಿರಬೇಕು, ವಿಷಯ ನಿರೂಪಣೆಯಲ್ಲಿ ತಪ್ಪಿರಬೇಕು. ಅದರಿಂದ ಒಟ್ಟು ವಿಷಯದಲ್ಲೇ ತಪ್ಪಿದ್ದು ತಪ್ಪುದಾರಿಯಲ್ಲಿ ಹೋಗಿರೋ ಪದ್ಯ ಆಗಿದ್ದರೆ ಅದು ಪಠ್ಯಪುಸ್ತಕಕ್ಕೆ ಯೋಗ್ಯ. ಆಮೇಲೆ ಅದನ್ನು ಬರೆದವ್ರನ್ನ ಕೇಳಿದ್ರೆ ನಾನು ಹಾಗಂತ ಬರೀಲಿಲ್ಲ, ಪಠ್ಯಕ್ಕಾಗಿ ಬರೀಲಿಲ್ಲ, ಬರೆದಿದ್ದು ಸರಿ ಇಲ್ಲ ಅನ್ನೋದಲ್ಲ ಪ್ರಶ್ನೆ. ಪಠ್ಯಕ್ಕಾಗಿ ಬರೆದಿಲ್ಲ, ಬೇರೆ ಪತ್ರಿಕೆಗಾಗಿ ಬರದೆ ಅಂತಂದಾಗ ಅದು ತಪ್ಪಾದರೂ ಪರವಾಗಿಲ್ಲ ಅನ್ನೋ ಥರ. ಇಂಥ ಕಾಲದಲ್ಲಿ ಅಪಠ್ಯ ಪುಸ್ತಕಗಳಾಗೋ ಕಾಲದಲ್ಲಿ ಇಂಥ ಪದ್ಯಗಳು ಪಠ್ಯಪುಸ್ತಕದಲ್ಲಿ ಸೇರೋಕ್ಕೆ ಸಾಧ್ಯವಿಲ್ಲ. ಆದರೆ ಬೇರೆ ಸಂದರ್ಭ ಸೇರಿರೋ ನೋಡಬಹುದು. ಆದರೆ ಗಾಂಧಿಯನ್ನು ಇವರು ಹಾಗೆ ದಶಾವತಾರಿಯಾಗಿ ನೋಡಿದವರು ಹಳಬರಿದ್ದಾರೆ. ಉದಾಹರಣೆಗೆ ಸಿಂಪಿ ಲಿಂಗಣ್ಣವರು ಕನ್ನಡದಲ್ಲಿ ಗಾಂಧಿ ಸಾಹಿತ್ಯದ ಬಗ್ಗೆ ಬಹಳ ಕೆಲಸ ಮಾಡಿದವರು, ಉತ್ತರ ಕರ್ನಾಟಕದ ಬಹಳ ಪ್ರಸಿದ್ಧ ಹಳಬ ಸಾಹಿತಿಯವರು. ಅವರು ಗಾಂಧಿಯನ್ನು ದಶಾವತಾರಿಯಾಗಿ ಚಿತ್ರಿಸಿರೋದು ಹೀಗೆ: ರಾಟಿ ಕಾಮಧೇನುವಿರುವ ತವಸಿ ವರ ವಸಿಷ್ಠನು, ಕೋಟಿ ವಿಘ್ನಗಳಲ್ಲಿ ಸತ್ಯ ಬಿಡದ ಹರಿಶ್ಚಂದ್ರನು, ಘೋರ ಸಾಹಸದಿಂದ ಸೃಷ್ಟಿಗೈದ ವಿಶ್ವಾಮಿತ್ರನು, ಘೋರ ಹಿಂಸೆ ಕರುಣೆಯಿಂದ ಮುರಿಯ ನಿಂತ ಬುದ್ಧನು, ಮನುಜ ಬಲನ ದೈವಶಕ್ತಿಯಿಂದ ಮುರಿವ ಕೃಷ್ಣನು. ಪರಿವರ್ತಿಸುವ ಅರ್ಥ ಮುರಿವ ಅಂದರೆ ನಾಶ ಅಲ್ಲ. ಮನುಜ ಬಲವ ಪ್ರೇಮದಿಂದ ಗೆಲ್ಲಲು ನಿಂತ ಕ್ರಿಸ್ತನು, ತಂದೆಯಾಜ್ಞೆಯಂತೆ ಮನಸ್ಸಿನೊಲವ ತೊರೆದ ರಾಮನು, ಒಂದು ಘೋರ ಆಣೆಯನ್ನು ಇಟ್ಟುಕೊಂಡು ನಡೆದ ಭೀಷ್ಮನು, ದಿವ್ಯ ನೆರವಿನಿಂದ ಗುರಿಯ ಹೊಡೆವ ಇಂದ್ರ ತನುಜನು, ಭವ್ಯ ಕರ್ಮಯೋಗ ನಿರತ ದಿವ್ಯತ್ತೇಜ ಸೂರ್ಯನು, ಮರಣ ಹಿಂಸೆಯಲ್ಲಿ ಭಕ್ತಿ ಬಿಡದ ಪ್ರಹ್ಲಾದನು, ಪರಮ ಸೇವೆಗೆ ಸಿದ್ಧಿ ನೀಡುವ ಆ ದಧೀಚಿ ವರ್ಯನು, ನಲ್ಲೆಯಲ್ಲಿ ದೈವರೂಪ ಕಂಡ ರಾಮಕೃಷ್ಣರು. ಇದು ಸಿಂಪಿ ಲಿಂಗಣ್ಣವರು ಗಾಂಧೀಜಿನ ದಶಾವತಾರಿಯಾಗಿ ವರ್ಣಿಸಿದ್ದು. ಹಾಗೆ ಸಪ್ತರೂಪಿಯಲ್ಲಿ ಗಾಂಧೀಜಿಯನ್ನು ವರ್ಣಿಸಿದವರು ತೀನಂ ಶ್ರೀಕಂಠಯ್ಯನವರು. ಅವರು ಹೇಗೆ ಗಾಂಧೀಜಿಯನ್ನು ವರ್ಣಿಸಿದ್ದಾರೆ ಅಂದರೆ, ಇಳೆಗೆ ಅಹಿಂಸೆಯ ಪರಮತತ್ವವನ್ನು ತೋಳೆತ್ತಿ ಉಸಿರು ಬಲ ಉಳ್ಳನಕ ಸಾರಿದ ಗುರು, ದರ್ಪವನ್ನು ಧೈರ್ಯದಲ್ಲಿ ಶಸ್ತ್ರವನ್ನು, ಸಹನೆಯಲ್ಲಿ ಶಠತೆಯನ್ನು, ಸತ್ಯದಲ್ಲಿ ಜಯಿಸಿದ ಕಲ್ಕಿ, ಹುಡಿಯ ಹುಳುಗಳನ್ನು ಎತ್ತಿ ವಜ್ರ ಹೃದಯ ಬಿತ್ತಿ ವೀರ ಜನ್ಮವ ನಿತ್ತ ಹಿರಿಯ ತಂದೆ, ನೆಲದ ನಡವಳಿಕೆಯಲ್ಲಿ ನಾಕದ ಔನ್ನತ್ಯವನ್ನು ಮೇಳವಿಸಿ ತೋರಿದ ಪವಾಡ ಪುರುಷ, ಪ್ರೇಮ ಸಂಸ್ಥಾಪನೆಯ ವಿಶ್ವಜಿತ್ ಯಜ್ಞದಲ್ಲಿ ಪ್ರಾಣ ಪೂರ್ಣಾಹುತಿಯ ನಿತ್ತ ದಾನಿ, ಭಾರತದ ಭಾಗ್ಯರವಿ ದೀನ ದಲಿತರ ರಕ್ಷೆ, ವಿಮಲ ಧರ್ಮದ ವಾಣಿ, ಜನತೆಯ ಅಂತಃಸಾಕ್ಷಿ, ಸರ್ವೋದಯದ ಸೂತ್ರಧಾರಿ ಗಾಂಧಿ. 1000 ಪುಟಗಳಲ್ಲಿ ಹೇಳಬಹುದಾದಂಥ ಎಲ್ಲ ಸಂಗತಿಗಳನ್ನು ವರ್ಣನಾ ವಾಕ್ಯಗಳಲ್ಲಿ, ಸಮಾಸ ಪದಗಳಲ್ಲಿ, ಹೇಗೆ ರೂಪಕಗಳಲ್ಲಿ ಚಿತ್ರಿಸಿದ್ದಾರೆ ಅನ್ನೋದನ್ನು ಇಲ್ಲಿ ನೋಡಬಹುದು. ಅದರಿಂದ ಗಾಂಧೀಜಿಯನ್ನು ಅದರ ಭಿನ್ನ ಅನೇಕ ಅನಂತ ರೂಪಗಳನ್ನು ಸಂಕ್ಷಿಪ್ತವಾಗಿ, ಸಮಗ್ರವಾಗಿ, ಅಖಂಡವಾಗಿ ಚಿತ್ರಿಸುವಂಥ ಪ್ರಯತ್ನವನ್ನು DVಜಿಯವರು, ತೀನಂಶ್ರೀಯವರು, ಸಿಂಪಿ ಲಿಂಗಣ್ಣವರು ಇಂಥವರೆಲ್ಲ ಸಾನೆಟ್ಟಿನ ಛಂದಸ್ಸಿನ ಮೂಲಕ ಮಾಡಿರೋದು ಕನ್ನಡ ಸಾಹಿತ್ಯದಲ್ಲಿ ಗಾಂಧಿಗಳನ್ನು ಚಿತ್ರಿಸಿದ ಒಂದು ವರ್ಗದ ಸಾಹಿತ್ಯವನ್ನು, ಆ ವರ್ಗದ ಕವಿಗಳನ್ನು ಅನೇಕರು ನೋಡಬಹುದು. ಅದರಲ್ಲಿ ಕೇವಲ ಮಾದರಿಗಾಗಿ ಇದನ್ನು ಹೇಳಿದ್ದಷ್ಟೇ. ಇನ್ನು ಎರಡನೇದಾಗಿ ಗಾಂಧೀಜಿಯನ್ನು ಗಾಂಧಿಯಂಥ ಬದುಕನ್ನೇ ನಡೆಸಿ ಸರಳ ಜೀವನದಲ್ಲಿ ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯೋದ್ರೊಳಗೆ ಸಾರ್ವಜನಿಕ ಜೀವನದಲ್ಲೂ ಅಂತರಂಗದ ಜೀವನದಲ್ಲೂ ಶುದ್ಧಿಯನ್ನೇ ಇಟ್ಟುಕೊಂಡು ಶುದ್ಧಿಯನ್ನೇ ಬಯಸಿ ಇದ್ದಂಥ ಶುದ್ಧೋಧನರು ಅಂತಂದರೆ ರಾಜರತ್ನಂ ಅವರು. ಅದರಿಂದ DVಜಿಯವರ ಶಿಷ್ಯರಾದಂಥ ರಾಜರತ್ನಂ ಅವ್ರನ್ನ ಗುರುವಿನ ಬಗ್ಗೆ ಹೇಳಿದ ಮೇಲೆ ಶಿಷ್ಯರ ಬಗ್ಗೆ ಮುಂದಕ್ಕೆ ಹೇಳಬೇಕಾಗತ್ತೆ. ಅದರಿಂದ ರಾಜರತ್ನಂ ಗಾಂಧಿಯನ್ನು ಹೇಗೆ ನೋಡಿದ್ರು ಅನ್ನೋದನ್ನು ಹೇಳಬೇಕು. ಅದು ಇನ್ನೊಂದು ದೃಷ್ಟಿಯಿಂದ DVಜಿ ಅಂಥವರೆಲ್ಲ ಬರೆದಿದ್ದು ಮಕ್ಕಳಿಗಲ್ಲ, ವಿದ್ಯಾರ್ಥಿಗಳಿಗಲ್ಲ, ಕಿರಿಯರಿಗಲ್ಲ, ಅಲ್ಪಜ್ಞಾನಿಗಳಿಗಲ್ಲ, ಸಾಕಷ್ಟು ತಿಳಿದವರಿಗೆ, ಹಿರಿಯರಿಗೆ, ಸೀನಿಯರ್ ಸಿಟಿಜನ್ಸ್, ಏಜಲ್ಲಿ, ಬಾಡಿ ಒಳಗೆ, ಇನ್ನೇನೋ ಪದವಿ ಒಳಗೆ, ಹಣದಲ್ಲಿ, ಇದರೊಳಗೆ ಏನು ಯಾವುದರೊಳಗೆ ಸೀನಿಯರ್ ಇರಬೇಕೋ ಅದಲ್ಲದೇ ಇರೋ ಸೀನಿಯರ್ಸ್ಗೆ ಅವರು ಬರೆದಿದ್ದಾರೆ ಅನ್ನೋದನ್ನು ಗಮನಿಸಬೇಕು. ಆದರೆ ರಾಜರತ್ನಂ ಅವರು
ಪುಟಾಣಿಗಳಿಗೆ, ಚಿಕ್ಕವರಿಗೆ, ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಜ್ಞಾನದ ಹೊಸಲಿನಲ್ಲಿ ಕಾಲಿಡೋದಕ್ಕೆ ಇನ್ನೂ ಹಿಂದೆಯೇ ಇರೋವರಿಗೆ ಬರೆದಿರೋಂಥ ಸಾಹಿತ್ಯ ವಿಶಿಷ್ಟವಾದ್ದು ಗಾಂಧೀಜಿ ಬಗ್ಗೆ. ಅವರು ಧ್ವಜವಂದನೆ ಬೆಳೆಯುವ ಪೈರು ಅನ್ನೋ ಗ್ರಂಥದಲ್ಲಿ ಗಾಂಧೀಜಿಯನ್ನು ಕುರಿತು ಒಂದು ದೀರ್ಘ ಕವಿತೆಯೂ ಇದೆ, ಪುಟ್ಟ ಕವಿತೆಯೂ ಇದೆ, ಒಂದು ವ್ಯಕ್ತಿತ್ವದ ಕವಿತೆಯೂ ಇದೆ. ಅದರ ಜೊತೆಗೆ ಅವರು ಕೈಲಾಸಂ ಗಾಂಧಿಯನ್ನು ಕಂಡು ವಿಶಿಷ್ಟವಾಗಿ ಇಂಗ್ಲೀಷಲ್ಲಿ ಬರೆದ ಪದ್ಯವನ್ನು ಎಷ್ಟು ಸೊಗಸಾಗಿ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಅಂತಂದರೆ ಅದನ್ನು ಯಾರೊಬ್ಬರೂ ಕೂಡ ಇದು ಇಂಗ್ಲೀಷ್ ಅನುವಾದ ಅಂತ ಹೇಳೋಕ್ಕೆ ಸಾಧ್ಯವಿಲ್ಲ. BM ಶ್ರೀಯವರ ಒಂದು ಇಂಗ್ಲೀಷ್ ಗೀತೆಗಳ ಅನುವಾದದ ಮಾದರಿ ಒಳಗೆ ಯಶಸ್ವಿ ಕವನವನ್ನು ಬರೆದವರಲ್ಲಿ GP ರಾಜರತ್ನಂ ಅವರೊಬ್ಬರು ಅನ್ನೋದಕ್ಕೆ ಇದು ಒಂದು ನಿದರ್ಶನ. ಅವರು ಗಾಂಧೀಜಿಯ ಭೌತಿಕ ಶರೀರದ ವರ್ಣನೆ ಹಿನ್ನೆಲೆ ಒಳಗೆ ಅವರ ವ್ಯಕ್ತಿತ್ವವನ್ನು ಚಿತ್ರಿಸುವಂತಹ ಈ ಪದ್ಯ ಎಷ್ಟು ಆಕರ್ಷಣೀಯವಾಗಿದೆ, ಎಷ್ಟು ಅರ್ಥಪೂರ್ಣವಾಗಿದೆ ಅನ್ನೋದನ್ನು ನೋಡಬೇಕು. ಇಲ್ಲಿ ಕೈಲಾಸಮ್ಮನ ಕಲ್ಪನೆ, ಅವರ ಪ್ರತಿಭೆ ಎಷ್ಟು ಕೆಲಸ ಮಾಡಿದೆಯೋ ಅದನ್ನು ಕನ್ನಡ ರೂಪ ಮಾಡೋದ್ರೊಳಗೆ GP ರಾಜರತ್ನಂ ಅವರ ಪ್ರತಿಭೆ ಪಾಂಡಿತ್ಯಗಳು ಕೆಲಸ ಮಾಡಿದೆ ಅನ್ನೋದನ್ನು ಗಮನಿಸಬೇಕು. ಈ ಹೊತ್ತಿಗೂ ಅದು ಹೊಸ ಥರದ ಪದ್ಯ. ಗಾಂಧೀಜಿ ಅಂದರೆ ಏನು ಅನ್ನೋದಕ್ಕೆ ಪ್ರಶ್ನೆಗೆ ಉತ್ತರ ಇದು. ಒಂದು ಹಿಡಿ ಮೂಳೆ ಚಕ್ಕಳ ಅಷ್ಟೇ, ಅದಕ್ಕೆ ಸುರಿ 3-4 ಚಮಚ ರಕ್ತ ಮಾಂಸ ಜೊತೆಗಿರಿಸು. ಪಾಪವಂ ನೆರೆತೊರೆದ ಕಡಲಿನಾಳದ ಮನಸ, ಅದರ ನೆರೆ ಬಂದ ಕಡಲಿನೊಳ್ ಪ್ರೇಮವಂ ತುಂಬಿದ ಎದೆಯ. ಹಚ್ಚು ಮೊರಕಿವಿ 2 ಪಿಳಿಪಿಳಿ ಕಣ್ಣ, ಹಾಲು ಹಸುಳೆಯ ಮಂದಹಾಸವನ್ನು ಲೇಪಿಸು ಅದಕ್ಕೆ. ಒಳಗೆ ಇರಿಸು ಜೇನು ನಗುವ ಓಲ್ ಇನಿಯ ನಾಲಿಗೆಯ. ಮೇಣ್ ಹಿಮಗಿರಿಯ ವಿರಿಸಿ ನಿಮಿರ್ದ ಹಿರಿಯಾತ್ಮವ. ಪೂರಣವೋ ಸೋಯಾಬೀನ್ಸ್, ಖರ್ಜೂರ, ಮೇಕೆಯ ಹಾಲು. ಮೇಲಿನಂಚಿನವರೆಗೆ ದುಃಖಿಗಳ ಕಣ್ಣೀರು ತುಂಬಿ ಪಕ್ವ ಮಾಡಿ ಇದನ್ನು ಸೆರೆಮನೆಯೊಳು ಒಂದಿನಿತು ವರುಷ ಹೊರತೆರೆದರೆ ಪರೆಯ ಪರಿವಾರದಿಂ ಘಮಘಮಿಸಿಗೊಳಿಸಿ ಚಿಂದಿಯಂ ಸುತ್ತಿ ಸೆಳೆಬೊಂಬಿನ ಆಲಂಬವನಿತ್ತು ಬಡಿಸು ತಾ ಅವನೇ ಕಾಣ್ ಲೋಕತಾರಕ ನಮ್ಮ ಬಾಪು. ಎಷ್ಟು ಸಾಂಕೇತಿಕವಾಗಿ ಸರಳವಾಗಿ ಸಮೃದ್ಧ ಕಲ್ಪನೆಗಳು ಬರೋ ಹಾಗೆ ಸನೆಟ್ಟಲ್ಲಿ ಗಾಂಧೀಜಿ ಕೈಲಾಸಂ ಪದ್ಯವನ್ನು ಅನುವಾದ ಮಾಡಿರೋದನ್ನು ನಾವು ನೋಡಬಹುದು. ಆದರೆ ಅಷ್ಟೇ ಅದಕ್ಕಿಂತ ಸರಳವಾಗಿ ಚಿಕ್ಕ ಮಕ್ಕಳನ್ನು, ಶಾಲಾ ಮಕ್ಕಳನ್ನು ಉದ್ದೇಶಿಸಿ ಅವರು ಬರೆದಿರುವಂಥ ಪದ್ಯವನ್ನು ಗಾಂಧೀಜಿ ನಮ್ಮ ಮಕ್ಕಳಿಗೆ ಪರಿಚಯ ಆಗಬೇಕು, ಉಳಿದವರಿಗಲ್ಲ ಅನ್ನೋದು ಅವರು ಪರಮಧ್ಯೇಯವಾಗಿಟ್ಟುಕೊಂಡು ರಚನೆ ಮಾಡಿದ್ದು ಗಾಂಧಿ ಧ್ವಜವಂದನೆ ಮತ್ತು ಬೆಳೆಯುವ ಪೈರು ಗ್ರಂಥ. ಅದರೊಳಗೆ ಗಾಂಧೀಜಿ ಬಗ್ಗೆ ಒಂದು ನಾಟಕ ಮತ್ತು ಕವಿತೆಗಳು ಇವೆ. ರಾಜರತ್ನಂ ಅವರು ಮಕ್ಕಳ ಸಾಹಿತಿ ಅಂತಂದರೆ ಮಕ್ಕಳಿಗಾಗಿಯೇ ಸಾಹಿತಿಯಾದವರು. ಅವರು ಮಕ್ಕಳ ಜೀವನವನ್ನೇ ಸಾಹಿತ್ಯಕ್ಕೆ ಬಳಸ್ಕೊಂಡಂಥವರು. ಪಂಜೆ ಹೊಯ್ಸಳ ದಾರಿಯಲ್ಲಿ ಇದ್ದಂಥವರು, ದೇವರು ಅಂಥವರು. ಅದರಿಂದ ಮಕ್ಕಳ ಗೊಡವೆಯೇ ಇಲ್ಲದೆ, ಮಕ್ಕಳೇ ಇಲ್ಲದೆ, ಮಕ್ಕಳನ್ನು ಕಂಡರೆ ಆಗದೆ ಇರುವ ಮಕ್ಕಳ ಸಾಹಿತಿಗಳೇ ನಮ್ಮಲ್ಲಿ ಬೇಕಾಷ್ಟು ಜನ ಇದ್ದಾರೆ. ಆದ್ದರಿಂದ ಆ ಮಕ್ಕಳು ಓದಿದ್ರೆ ಮೆಚ್ಚಿಕೊಳ್ಳದ ಮಕ್ಕಳ ಸಾಹಿತ್ಯ ಇವತ್ತು ನಮ್ಮಲ್ಲಿ ಬೇಕಾದಷ್ಟಿದೆ. ಈ ಹೊತ್ತಿಗೂ ರಾಜರತ್ನಂ ಪಂಜೆ ಹೊಯ್ಸಳ ಸಾಹಿತ್ಯ ಕೊಟ್ಟರೆ ವಿದೇಶದಲ್ಲಿದ್ದರೂ ಕನ್ನಡದ ಮಕ್ಕಳನ್ನು ಹೇಗೆ ಅದು ಸೆಳೆಯುತ್ತೆ ಅನ್ನೋದನ್ನು ಅಮೇರಿಕಾದಲ್ಲಿ ನಾನು ಮಕ್ಕಳಿಗೆ ಅದನ್ನು ಕೆಲವು ಪದ್ಯಗಳು ಹೇಳಿದಾಗ ಅವರು ಕಲಿತು ಆನಂದಿಸಿದ ಹಿನ್ನೆಲೆ ಒಳಗೆ ಈ ಮಾತನ್ನು ಹೇಳ್ತಾ ಇದ್ದೀನಿ. ಅವರ ವಯೋಮಾನ, ಬುದ್ಧಿಮಾನ, ಭಾಷಾ ಸಾಮರ್ಥ್ಯ, ಅಲ್ಲಿನ ಸನ್ನಿವೇಶ, ಸಂದರ್ಭಗಳ ಹಿನ್ನೆಲೆ ಒಳಗೆ ರಚನೆಯಾಗಿದ್ದು ಮಕ್ಕಳ ಸಾಹಿತ್ಯ. ಅಂಥ ಸಾಹಿತ್ಯ ರಚನೆ ಮಾಡಿದವರು ರಾಜರತ್ನಂ. ಅವರು ಮಕ್ಕಳಿಗಾಗಿ ಇಲ್ಲಿ ಸಾಹಿತ್ಯ ರಚನೆ ಮಾಡಿ, ಅವರಿಗೆ ಮಕ್ಕಳ ಮೇಲಿನ ಅಭಿಮಾನ, ಆಸಕ್ತಿ ಹೇಗಿತ್ತು ಅಂದರೆ ನಮ್ಮಲ್ಲಿ ಯಾವ ಕನ್ನಡ ಮಕ್ಕಳ ಸಾಹಿತಿಗೂ ಇಲ್ಲ ಅನ್ನೋದನ್ನು ಗಮನಿಸಬೇಕಾದಂಥ ಅಂಶ. ಅದಕ್ಕೆ ಒಂದು ಜೀವಂತ ನಿದರ್ಶನ ಹೇಳಬೇಕು ಅಂತಂದರೆ ಧರ್ಮಸ್ಥಳದ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಗೋಪಾಲಕೃಷ್ಣ ಅಡಿಗರು ಅಧ್ಯಕ್ಷತೆ ವಹಿಸಿದ್ದರು. ಅಲ್ಲಿನ ವ್ಯವಸ್ಥೆಯೊಳಗೆ ನಂದು ಒಂದು ಪಾಲಿತ್ತು. ಅವರು ವ್ಯವಸ್ಥೆ ಮಾಡೋದ್ರೊಳಗೆ ಹೆಗ್ಗಡೆಯವ್ರ ಜೊತೆಲಿ ಒಂದು ತಿಂಗಳು ಹಗಲು ರಾತ್ರಿ ಕೆಲಸ ಮಾಡೋ ಭಾಗ್ಯ ಸಿಕ್ಕಿತ್ತು. ರಾಜರತ್ನಂ ಅವರು ಅಲ್ಲಿ ಮಕ್ಕಳ ಸಾಹಿತ್ಯ ಗೋಷ್ಠಿಗೆ ಭಾಗವಹಿಸಿದ ಮೇಲೆ ಶನಿವಾರ ಅವರು ಸಮ್ಮೇಳನ ಮುಗಿಸ್ಕೊಂಡು ಹೋಗಬೇಕಾದ ಸಂದರ್ಭ ಇತ್ತು. ಭಾನುವಾರ ಕೈಯಾರ ಕಿಣ್ಣಣ್ಣದೇವು ಕಾಸರಗೋಡಲ್ಲಿ ಯುವಜನರ ಸಮ್ಮೇಳನವೊಂದನ್ನು ಮಾಡಿದರು. ಅಲ್ಲಿಗೆ ಮಾಸ್ತಿಯವರನ್ನ, ಹಮಾನಾಯಕರನ್ನ, ಇವ್ರನ್ನ ಎಲ್ಲರನ್ನು ಕರೆದು ರಾಜರತ್ನಂ ಮೊದಲಾದ ಸಮ್ಮೇಳನಕ್ಕೆ ಬಂದ ಸಾಹಿತಿಗಳನ್ನೆಲ್ಲ ಅದಕ್ಕೂ ಆಹ್ವಾನಿಸಿದ್ದರು. ಆದರೆ ರಾಜರತ್ನಂ ಇಲ್ಲ, ನಾನು ಶನಿವಾರ ಮಧ್ಯಾಹ್ನ ನಾನು ಬರೋಕ್ಕಾಗಲ್ಲ, ನಾನು ಬೇರೆ ಕಾರ್ಯಕ್ರಮ ಮೊದಲೇ ಒಪ್ಕೊಂಡಿದ್ದೀನಿ ಅಂತ ಹೇಳ್ತಿದ್ರು. ರಾಜರತ್ನಂ ಅವರ ಒಂದು ಪದ್ಧತಿ ಏನಿತ್ತು ಅಂದರೆ ಒಂದು ಕಾರ್ಯಕ್ರಮಕ್ಕೊಂದು ಸಲ ಒಪ್ಕೊಂಡ ಮೇಲೆ ಅದೆಂಥ ಕಾರ್ಯಕ್ರಮ ಅದಿರಲಿ, ಅದರ ಆಚೆ ಅವರು ಪದ್ಮಶ್ರೀ ಕೊಡೋ ಕಾರ್ಯಕ್ರಮ ಬಂದರೂ ಅವ್ರು ಒಪ್ಕೊಳ್ತಿರ್ಲಿಲ್ಲ. ಅದರಿಂದ ಅದು ಅವರ ರಾಜರತ್ನಂ ಶೈಲಿ. ಅದರಿಂದ ಅವ್ರಿಗೊಂದು ದೊಡ್ಡ ಕಾರ್ಯಕ್ರಮ ಇತ್ತು, ಬಹಳ ಮಹತ್ವದ ಕಾರ್ಯಕ್ರಮ. ಅದರಿಂದ ಅವರು ಬರೋಲ್ಲ ಅಂತ ಹೇಳಿದ್ರು.
ಮತ್ತು ನಾಳೆ ಬೆಳಗ್ಗೆನೇ ನಾನು ಆ ಕಾರ್ಯಕ್ರಮಕ್ಕೆ ಇರಬೇಕು, ಈಗಲೇ ಒಂದು ಟ್ಯಾಕ್ಸಿ ಮಾಡಿಕೊಡಿ, ಹೋಗ್ತೀನಿ ಅಂತ ಹೆಗ್ಡೆಯವ್ರು ಕೇಳಿದ್ರು. ಟ್ಯಾಕ್ಸಿ ಮಾಡಿಕೊಟ್ರು. ನಾನೇ ಅವ್ರನ್ನ ಕಾರ್ಗೆ ಹತ್ತಿಸ್ದೆ, ಇದು ಮಾಡಿದ್ರು. ಭಾನುವಾರ ಬೆಳಗ್ಗೆ ಅವ್ರಿಗೆ ಮಹತ್ವವಾದ ಕಾರ್ಯಕ್ರಮ ಏನಿತ್ತಪ್ಪ ಅಂತಂದರೆ, ಯುವಜನ ಸಮ್ಮೇಳನಕ್ಕೆ ಬರಬೇಕು, ಗಡಿನಾಡು, ಕಾಸರಗೋಡು, ಇದು ಕನ್ನಡದ ಅಭಿಮಾನ ಅಂತ ಕೈಯಾರ ಕಿಣ್ಣಣ್ಣರು ಬಹಳವಾಗಿ ಕೇಳಿಕೊಂಡ್ರು. ನಿಮ್ಮದು ಯುವಜನ ಸಮ್ಮೇಳನ ಅಲ್ವೇ, ಇವರು ನನಗಿಂತ ಯುವಕರು, ಇವನ್ನ ಕರ್ಕೊಂಡು ಹೋಗಿ ನನ್ನ ಪ್ರತಿನಿಧಿಯಾಗಿ ಅಂತ ನನಗೆ ತಗಲಾಕಿ ಅವರು ಹೊರಟರು. ಅದರಿಂದ ಅಲ್ಲಿ ಹೊರಟಾಗಿ ಏನಾಯಿತು, ಇವರು ಮಾರನೇ ದಿನ ಬೆಳಗ್ಗೆ ಏನಪ್ಪ ಮಹತ್ವದ ಅದ್ಭುತ ಕಾರ್ಯಕ್ರಮ ಅವ್ರಿಗೆ ಇದ್ದಿದ್ದು ಅಂದರೆ, ಗಾಂಧಿ ಸಾಹಿತ್ಯ ಸಂಘದಲ್ಲಿ ಭಾನುವಾರ ಬೆಳಗ್ಗೆ ಮಕ್ಕಳಿಗೆ ಕಥೆ ಹೇಳೋದು ಅವ್ರ ಕಾರ್ಯಕ್ರಮ. ಅದನ್ನು ತಪ್ಪಿಸ್ಕೊಳ್ಳದೆ, ಅದಕ್ಕೆ ಆಹ್ವಾನ ಪತ್ರಿಕೆ ಸಭೆಗೆ ಬೇರೆಲ್ಲ ಸೇರುವಂಥ 10 ಮಕ್ಕಳಿಗೆ ಅದನ್ನು ತಪ್ಪಿಸ್ಕೊಳ್ಳೋಕ್ಕೆ ಸಿದ್ಧವಿಲ್ಲದೆ ಅಂಥ ಮಹತ್ತರ ಕಾರ್ಯಕ್ರಮನ, ಜವಾಬ್ದಾರಿ ಕಾರ್ಯಕ್ರಮ ಬಿಟ್ಟು ಬಂದವರು ರಾಜರತ್ನಂ. ಬಂದರು. 2 ದಿನದಲ್ಲೇ ಅವರು ತೀರ್ಕೊಂಡ್ರು. ಅವರ ಯುವಜನ ಸಮ್ಮೇಳನದಲ್ಲಿ ಅವರ ಪ್ರತಿನಿಧಿಯಾಗಿ ಬಂದಾಗ ಅವರು ಹಾಕಿದ ಹಾರವನ್ನೇ ಬರ್ತಾ ಅವರ ದಿವಂಗತ ಶರೀರಕ್ಕೆ ಅರ್ಪಿಸಿ ಬರಬೇಕಾಯಿತು ನಾನು. ಅದರಿಂದ ಅದರ ಮಕ್ಕಳಿಗೆ ಸಾಹಿತ್ಯದ ಒಂದು ಸಣ್ಣ 4 ಜನ ಮಕ್ಕಳ ಕಥೆ ಹೇಳೋದು, ಆಮೇಲೆ ಹೇಳಿದ್ರು ಆಯಿತು, ಮುಂದಿನ ವಾರ ಹೇಳಿದ್ರಾಯ್ತು, ಏನು ದೊಡ್ಡ ವಿಷಯ ಅಲ್ಲ ನಮಗೆ. ಆದರೆ ಅವರಿಗೆ ಅದು ಪರಮ ಗಂತವ್ಯ. ಅದಕ್ಕಾಗಿ ಎಂಥ ಕಾರ್ಯಕ್ರಮ ಬಂದರೂ ಒಪ್ಪಿಕೊಳ್ಳದೆ ಬಂದವರು ರಾಜರತ್ನಂ. ಅದರಿಂದ ರಾಜರತ್ನಂ ಅವರು ಮಕ್ಕಳಿಗಾಗಿ ಜೀವ ತೆಗೆದವರು ಅಂತ ಹೇಳಬೇಕು, ಬದುಕಿದವರು ಅಂತ ಹೇಳಬೇಕು. ಅವರ ಸಾಹಿತ್ಯ ಜೀವಂತ ಸಾಹಿತ್ಯ ಮಕ್ಕಳಿಗಾಗಿ ಅನ್ನೋದು. ಅವರು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಬಂದಾಗಲೆಲ್ಲ ಆರ್ ಕಲ್ಯಾಣಂನವರಿದ್ದ ಮಕ್ಕಳ ಕೂಟಕ್ಕೆ ತಾವಾಗಿ ಬಂದು ಅಲ್ಲಿ ಮಣ್ಣಿನ ಜಗಲಿ ವೇದಿಕೆ ಮೇಲೆ ಮಕ್ಕಳಿಗೆ ಕತೆ ಹೇಳಿ ಹೋಗ್ತಿದ್ರು. 16 ವರ್ಷ ದೇವಡು ನರಸಿಂಹಶಾಸ್ತ್ರಿ ಆ ಕೆಲಸ ಮಾಡ್ತಿದ್ರು. ಬಿ ಶ್ರೀ ಪಾಂಡುರಂಗರಾವ್ ಆಗಿನ ಎಲ್ಲ ಮಕ್ಕಳ ಸಾಹಿತಿಗಳು ತಾವಾಗಿ ಬಂದು ಅಲ್ಲಿದ್ದ ಮಕ್ಕಳಿಗೆ ಮೈದಾನದಲ್ಲಿದ್ದವರಿಗೆಲ್ಲ ಕತೆ ಹೇಳಿದು ಹೋಗ್ತಿದ್ರು. ಇವತ್ತು ಅಂಥ ಮಕ್ಕಳ ಸಾಹಿತಿ ಯಾರಿದ್ದಾರೆ? ಅವರೆಲ್ಲ ಹೇಳಿದ ಕಥೆಗಳನ್ನು ನಾನು ಶಾಲಾ ವಿದ್ಯಾರ್ಥಿಯಾಗಿ ಕೇಳಿದವನು. ಅದರಿಂದ ಇದು ಸಂಗತಿ ಅಲ್ಲ, ಅನುಭವ. ಅದರಿಂದ ಮಕ್ಕಳು ಅಂಥ ಸಾಹಿತಿಗಳಲ್ಲಿ ರಾಜರತ್ನಂ ಎಷ್ಟು ಆದರ್ಶ ಪುರುಷರು ಅನ್ನೋದು ಗಮನಿಸಬೇಕು. ಗಾಂಧಿ ಬಗ್ಗೆ ಅವ್ರಿಗಿರೋಂಥ ಅಧ್ಯಯನ, ಆಸಕ್ತಿ, ಅನುಭವ ಅದ್ಭುತವಾದದ್ದು. ಅವರು ಬರೆದಂಥ ಒಂದು ಮಕ್ಕಳ ಪದ್ಯ ಆ ಗಾಂಧಿ ಸಾಹಿತ್ಯದಲ್ಲಿ ನೋಡಬಹುದು. ಗಾಂಧಿ ಮಹಾತ್ಮ, ಮಹಾತ್ಮ ಗಾಂಧಿ, ಇದೇ ಹೆಸರು ಎಮಗೆ ತಾರಕ ಮಂತ್ರ. ರಾಮಕೃಷ್ಣ ಬುದ್ಧಾದಿಗಳಂತೆ ನಮ್ಮನ್ನು ಎಲ್ಲದಕ್ಕೂ ನಡೆಸುವ ಯಂತ್ರ. ಚರಕ ತಿರುವಿದರು ಸಾರಿದರು, ಖಾದಿ 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 ಎಂದರು. ಹೋದ ಕಡೆ ಪೂರ್ಣ ಸ್ವರಾಜ್ಯಕ್ಕೆ ಇದುವೇ ಹಾದಿ 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 ಎಂದರು. ಏನೋ ಇದು ಏತಕೋ ಎಂತೋ ಒಂದೂ ತಿಳಿಯದೆಯೇ ಜನ ನುಗ್ಗಿ ಗಾಂಧಿ ಕರೆದ ಕಡೆ ಗಾಂಧಿ ಹೇಳಿದಂತೆ ನಡೆಯಿತು ಸತ್ಯಾಗ್ರಹದ ಅದೊಂದು ಸುಗ್ಗಿ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 10 ದಿಕ್ಕಿಗೆ ತಾಗಿ ಹೋದರೆ ಎಂದಿತು ಕಣ್ಣೀರಿಟ್ಟು ಲೋಕ ಗಾಂಧಿಗಾಗಿ. ಗಾಂಧಿನ ಕುರಿತು ಹೇಳ್ದ, ಗಾಂಧೀಜಿಯವರ ವ್ಯಕ್ತಿತ್ವವನ್ನು ಕಂಡವರು, ಗಾಂಧಿಯನ್ನು ಕಂಡವರು, ಅವರು ಬದುಕನ್ನು ಅವ್ರಿಗೆ ಅರ್ಥವಾಗುವ ಹಾಗೆ ಉಳಿದವ್ರಿಗೆ ಅರ್ಥವಾಗಲ್ಲ. ಅದನ್ನು ನಾವು ಗಮನಿಸಬೇಕಾದ ಅಂಶ. ಯಾವತ್ತೂ ಗಾಂಧೀಜಿ ನಿಯಮ ಪಾಲನೆ ಮಾಡಿದರೆ ಹೊರತು ನಿಯಮಭಂಗ ಮಾಡಿದವರಲ್ಲ. ಅವರು ಕಾನೂನು ಭಂಗ ಚಳುವಳಿ ಮಾಡಿದಾಗ ಕಾನೂನನ್ನು ಪರಿಪಾಲನೆ ಮಾಡೋದು ಮೊದಲನೇ ಕರ್ತವ್ಯ. ಅದು ಸರಿ ಇಲ್ಲದಿದ್ದರೆ ಪ್ರಶ್ನಿಸೋದು 2ನೇ ಕರ್ತವ್ಯ. ಅದಕ್ಕಾಗಿ ಪ್ರಯತ್ನ ಮಾಡೋದು 3ನೇ ಕರ್ತವ್ಯ ಅಂತ ತಿಳಿದಿದ್ರು. ಅವ್ರನ್ನ ಯಾರೂ ಬಂಧನಕ್ಕೆ ಒಳಗಾಗಬೇಕು ಅಂದರೆ ಏನೂ ಕಷ್ಟ ಇರಲಿಲ್ಲ. ವಾರಂಟ್ ತಂದರೆ ಅವರೇ ನಡ್ಕೊಂಡು ನಡೀರಿ ಹೋಗೋಣ ಅಂತ ಏನೋ ಉತ್ಸಾಹಕ್ಕೆ ದೊಡ್ಡ ಸಮ್ಮೇಳನಕ್ಕೆ ಅಧ್ಯಕ್ಷರು ಕರೀತಿದ್ದಾರೆ ಅಂತ ಹೋಗಿ ಬರ್ತಿದ್ದಂಥವರು. ಅವ್ರಿಗೆ ಯಾವತ್ತೂ ಕೈಗೆ ಬೇಡಿ ಹಾಕಿದ ಸಂದರ್ಭ ಇಲ್ಲ, ಜೈಲಲ್ಲಿ ಬೀಗ ಹಾಕಿದ ಸಂದರ್ಭ ಇಲ್ಲ ಅನ್ನೋದನ್ನು ಗಮನಿಸಬೇಕು. ಆಫ್ರಿಕಾದಲ್ಲಿ ಅವ್ರಿಗೊಂದು ಸಲ ವಾರೆಂಟ್ ಬಂದಾಗ ಮ್ಯಾಜಿಸ್ಟ್ರೇಟೇ ಅವ್ರ ಮನೆಗೆ ಬಂದು ವಾರೆಂಟ್ ಕೊಟ್ಟು ಕರ್ಕೊಂಡು ಹೋಗಿದ್ರು. ಅದರಿಂದ ಒಬ್ಬ ಆರೋಪಿಯನ್ನು ಆ ರೀತಿ ಯಾವ ಜೈಲು ಇತಿಹಾಸದಲ್ಲಿ ಯಾವ ಮಹಾಪುರುಷ ಜೀವನದಲ್ಲೂ ಇಲ್ಲ. ಈ ಹೊತ್ತು ಏನು ಅಂತ ಏನು ಹೇಳಬೇಕಾದ್ದಿಲ್ಲ. ಅದು ಒಬ್ಬರಿಗಿಂತ ಒಬ್ಬರಿಗೆ ಚೆನ್ನಾಗಿ ಗೊತ್ತಿದೆ. ಆದ್ದರಿಂದ ಗಾಂಧೀಜಿ ಎಂದೂ ಪಕ್ಷ ಕಟ್ಟಿದವರಲ್ಲ, ಪಾರ್ಟಿ ಮಾಡಿದವರಲ್ಲ, ಪ್ರಚಾರ ಮಾಡಿದವರಲ್ಲ, ಸದಸ್ಯತ್ವ ಪಡೆದವರಲ್ಲ, ಯಾವುದನ್ನೇ ಮಾಡಿದವರಲ್ಲ. ಗಾಂಧೀಜಿ ಕಾಂಗ್ರೆಸ್ನವರಲ್ಲ ಒಂದರ್ಥದಲ್ಲಿ. ಆದ್ದರಿಂದ ಅವರು ನನ್ನ ದಾರಿ, ನನ್ನ ಸ್ವಧರ್ಮ, ನನ್ನ ಅಂತಃಕರಣ ಹೇಳ್ತಿದೆ, ಅಂತಃಸಾಕ್ಷಿ ಹೇಳ್ತಿದೆ, ದೇಶಕ್ಕಾಗಿ ನಾನು ನಾಡಿಗಾಗಿ ಜನಕ್ಕಾಗಿ ಏನು ಮಾಡಬೇಕೋ ಮಾಡ್ತೀನಿ ಅಂತ ಅಷ್ಟೇ ಮಾಡಿದ್ದು. ಮಾಡಿದಾಗ ಸೂರ್ಯ ತನ್ನ ಪಾಡಿಗೆ ತಾನು ಬೆಳಗಿದರೆ ಲೋಕವೇ ಉದ್ಧಾರವಾಗುವ ಹಾಗೆ ಗಾಂಧೀಜಿಯಿಂದ ಪರಮ ಪುನೀತರಾದರು ಎಲ್ಲರೂ. ಇವತ್ತು ಗಾಂಧಿಗೆ ಅನುಯಾಯಿಗಳಾದವರು, ಗಾಂಧಿಗಾಗಿ ತಮ್ಮ ಬದುಕನ್ನು, ತ್ಯಾಗವನ್ನು, ಪ್ರಾಣವನ್ನು ತ್ಯಾಗ ಮಾಡಿದವರೆಲ್ಲ ಯಾರೊಬ್ಬರು ಗಾಂಧಿ ಹೇಳಿದ್ರೂ ನಾನು ಮಾಡದೆ ಅನ್ನೋರಿಲ್ಲ.
ಗಾಂಧಿಯಿಂದ ಏನೋ ಪ್ರತಿಫಲ ಇದೆ ಅಥವಾ ಗಾಂಧೀಜಿಯಿಂದ ನಮಗೆ ನಿರೀಕ್ಷೆ ಇದೆ, ಏನೂ ಇಲ್ಲ. ತಾವಾಗಿ ಸ್ವಯಂ ಪ್ರೇರಿತರಾಗಿ ಸ್ವಾನುಪ್ರಭಾವದಿಂದ ಮಾಡಿದಂಥವರು. ಆದ್ದರಿಂದ ಗಾಂಧಿಯಂಥ ವ್ಯಕ್ತಿ ಯಾಕಿಲ್ಲ ಅಂದರೆ ಅಂಥ ರೀತಿಯ ಪ್ರಭಾವ ಬೀರಿದ ವ್ಯಕ್ತಿ ಯಾರೂ ಇಲ್ಲ. ಅಂಥ ಗಾಂಧಿಯನ್ನು ಕುರಿತು ವರ್ಣನೆ ಮಾಡುವಾಗ ಒಂದು ಮಾತನ್ನು, ಹೊರಗಡೆ ಬಾಹ್ಯ ರೂಪವನ್ನು, ದೈಹಿಕ ಸ್ವರೂಪವನ್ನು, ಶಾರೀರಿಕ ಸ್ವರೂಪವನ್ನು ವರ್ಣನೆ ಮಾಡೋದರ ಮೂಲಕನೇ ಅಂತರಂಗದ ವ್ಯಕ್ತಿತ್ವವನ್ನು ಚಿತ್ರಿಸುವಂಥ ಪ್ರಯತ್ನಗಳು ಕನ್ನಡದಲ್ಲಿ ಮಕ್ಕಳ ಪದ್ಯಗಳಲ್ಲಾಗಿವೆ. ಮಕ್ಕಳ ಪದ್ಯಗಳಲ್ಲಿ ಗಾಂಧೀಜಿಯವರ ಬಗ್ಗೆ ಬರೆದವರಲ್ಲಿ ಅನೇಕರಿದ್ದರೂ ಕೂಡ ಬಹಳ ವಿಶಿಷ್ಟವಾದವರು ಪರಿಮಳ ಕಾವ್ಯನಾಮದ ಎಚ್ ಶ್ರೀನಿವಾಸಮೂರ್ತಿ ಅವರು. ಬಾಪು ವಾಣಿ, ಬಾಪು ಬೆಳಕು, ಕೋಲ್ತಾತ ಮೊದಲಾದ ಬಹಳ ಹಿಂದೇನೆ, ಅರ್ಧ ಶತಮಾನಕ್ಕೂ ಹಿಂದೆ ಕನ್ನಡದಲ್ಲಿ ಮಕ್ಕಳ ಪದ್ಯಗಳನ್ನು ಬಹಳ ಸೊಗಸಾಗಿ ಬರೆದವರು. ಅಖಿಲ ಕರ್ನಾಟಕ ಮಕ್ಕಳ ಕೂಟದಲ್ಲಿ ನೂರಾರು ಮಕ್ಕಳು ಹಾಡಿ ನೆಲೆದ ಪದ್ಯಗಳು ಇವು. ಪುಟ್ಟ ಪುಸ್ತಕಗಳು, ಚೊಕ್ಕ ಪದ್ಯಗಳು. ಒಂದು ಗಾಂಧೀಜಿಯನ್ನು ಒಬ್ಬ ವಿದ್ಯಾರ್ಥಿ, ಪುಟ್ಟ ಹುಡುಗ ಅವ್ರ ಕೋಲಿನ ಹಿಡ್ಕೊಂಡು, ತಾತ ನಾನು ನಡೆಸ್ಕೊಂಡು ಹೋಗ್ತೀನಿ, ಕರ್ಕೊಂಡು ಹೋಗ್ತೀನಿ, ವಾಕಿಂಗ್ಗೆ ಬಾ ಅಂದಾಗ ಕೋಲಿನ ಒಂದು ತುದಿನ ಹುಡುಗ ಹಿಡ್ಕೊಂಡು ಗಾಂಧೀಜಿ ಅದರ ಹಿಂಭಾಗವನ್ನು ಹಿಡ್ಕೊಂಡು ನಡೆದು ಹೋಗ್ತಿರುವಂಥ ಚಿತ್ರ ಇದೆ ಒಂದು. ಆ ಚಿತ್ರ ನೋಡಿ ಪದ್ಯ ಬರೆದವರು ಪರಿಮಳ ಅವರು. ಗಾಂಧೀಜಿ ಒಂದು ಚಿತ್ರವೇ ಸ್ಫೂರ್ತಿ ಕೊಟ್ಟು ಸೊಗಸಾದ ಪದ್ಯ ಬರೆದವರು. ಹಾಗೆ DS ಕರ್ಕಿಯವರು ಗಾಂಧಿ ನೆಹರು ಇಬ್ಬರು ಒಟ್ಟಿಗಿರುವಂಥ ಒಂದು ಚಿತ್ರ ನೋಡಿ ಸೊಗಸಾದ ಪದ್ಯ ಬರೆದಿದ್ದಾರೆ. ಕೇವಲ ಒಂದು ಪುಸ್ತಕದಲ್ಲಿ ಕಾಣುವಂಥ ಕರಿ ಬಿಳಿ ಬಣ್ಣದ ಚಿತ್ರ ನೋಡಿ ಸ್ಫೂರ್ತಿ ಹೊಂದಿ ಗಾಂಧಿ ಬಗ್ಗೆ ಬರೆದವರಿಂದ ಹಿಡಿದು ಜೀವಂತವಾಗಿ ಗಾಂಧಿ ಕಂಡವನ್ನ ಬರೆದ ಪದ್ಯಗಳವರೆಗೂ ನೋಡಬಹುದು. ಗಾಂಧಿಯನ್ನು ಪರಿಮಳ ಅವರು ವರ್ಣಿಸೋದು ಹೀಗೆ: ಬಾಯಲ್ಲೆರಡು ಪುಟ್ಟ ಹಲ್ಲು, ಕೈಯಲ್ಲೊಂದು ಊರು ಗೋಲು, ಮಂಡಿ ಮೇಲೆ ಮೋಟು ಪಂಚೆ, ಸೊಂಟದಲ್ಲಿ ಟಿಕ್ ಟಿಕ್ ಗಂಟೆ, ರಭಸದಿಂದ ನಡೆಯುತ್ತಿದ್ದ ತಾತ ಗಾಂಧಿಯು. ಇಂದಿಗಾಯಿತು ವರ್ಷ ಪೂರ್ತಿ, ಸ್ವರ್ಗ ಯಾತ್ರೆಯೂ ಮುಗಿಯಿತು, ಗಾಂಧಿ ತಾತನ ಜೀವಜ್ಯೋತಿ ದೇವಲೋಕದಲ್ಲಿ ಬೆಳಗಿತು. ರಾಮನಾಮವೇ ಗೀತೆ, ನುಡಿಗಳೇ ಸ್ವರ್ಗಕ್ಕೇರಲು ಏಣಿ, ತಾತ ಗಾಂಧಿಯ ದಿವ್ಯ ತಕಲಿಯೇ ಸ್ವರ್ಗ ಬಾಗಿಲ ಕೀಲಿಯು. ಚಂದ್ರಲೋಕದ ಬಾಲಚಂದ್ರರು ಕೇಕೆ ಹಾಕುತ್ತಾ ನೆರೆದರು, ಗಾಂಧಿ ತಾತನ ಊರುಗೋಲನು ಮುಂದೆ ಹಿಡಿಯುತ್ತಾ ನಡೆದರು. ಅಚ್ಚ ಗಾಂಧಿಯ ಮುಗುಳು ನಗೆಯಲ್ಲಿ ಭರತ ನಾಡನ್ನು ಕಂಡರು, ತಾತನಾಡಿದ ಮುದ್ದು ಮಾತಲ್ಲಿ ಜೇನುತುಪ್ಪವ ಸವಿದರು. ಮಕ್ಕಳ ಮನಸ್ಸನ್ನು ಅರ್ಥ ಮಾಡಿಕೊಂಡು ಮಕ್ಕಳಿಗೆ ಅರ್ಥವಾಗುವಂಥ ರೀತಿಯಲ್ಲಿ ಹೇಗೆ ಬರೆದಿದ್ದಾರೆ ಅನ್ನೋದನ್ನು ಇಲ್ಲಿ ಗಮನಿಸಬೇಕು. ಸಾಸಿ ಮರಳಯ್ಯನವರು ಮಕ್ಕಳಿಗಾಗಿ ಬರೆದಿರೋದ್ರೊಳಗೆ ಗಾಂಧೀಜಿಯನ್ನು ಅದೇ ರೀತಿ ಚಿತ್ರಿಸಕ್ಕೆ ಹೊರಟಿದ್ದಾರೆ ದೈಹಿಕ ದೃಷ್ಟಿಯಿಂದ. ಯಾರಿವನು? ಇವನೊಬ್ಬ ಬೈರಾಗಿ, ತುಂಬು ಹರಿಯದ ಮಾಗಿ, ಇವನ ದೇಹವು ಥೇಟು ತಟ್ಟೆಗೆ ಅಲ್ಲ, ಉಣ್ಣೆಗೊರವನ ಗೂಡು, ತಲೆ ಬೋಳು, ಬಾಯಿ ಬೊಚ್ಚು, ಹರಕು ಗಡ್ಡದ ಮೇಲೆ ಮುರುಕು ಮೀಸೆ, ಕಣ್ಣೆರಡು ಮೂಸೆ, ಸಣ್ಣ ಸೋರೆಯ ಬುರುಡೆಗಂಟಿಸಿದ ರೆಕ್ಕೆಗಿವಿ, ಇವನ ಮೈ ಬಳಿದವಗೆ ಸಿಗಬಹುದು, ವಹಿಸಬಹುದು 1 kg ಮಾಂಸ, ಹೀರಿದರೆ ಬರಬಹುದು 1/4 ಲೀಟರ್ ರಕ್ತ, ಆದರೂ ಈತ ಬಹುಶಕ್ತ, ಈ ಬಡಜೋಗಿ ತೂಗುವಡೆ ಶೆಟ್ಟಿ ಅಂಗಡಿಯಲ್ಲಿ ಕಲ್ಲುಗಳೇ ಇಲ್ಲ, ಕೊಳ್ಳುವಡೆ ಬ್ಯಾಂಕಿನಲ್ಲಿ ಹಣವೇ ಇಲ್ಲ, ಇಲ್ಲ ಇಲ್ಲ ಇಲ್ಲ, ಇವನಿಗೆ ಒಂದೂ ಸಾಟಿ ಇಲ್ಲ. ಅದು ಮರಳಯ್ಯನವರು ಕವಿ ಸಹಜ ಹೃದಯದಿಂದ ಬರೆದಂಥ ಸಾಹಿತ್ಯ. ಹೀಗೆ ಮಕ್ಕಳ ಸಾಹಿತ್ಯನ ಬರೆದಿದ್ದು ಒಂದು ಕಡೆ ಆದರೆ, ಇನ್ನು ಬೃಹತ್ ಮಹತ್ ಕಾವ್ಯವನ್ನು, ಮಹಾಕಾವ್ಯವನ್ನೇ ಕನ್ನಡದಲ್ಲಿ ಗಾಂಧಿಯನ್ನು ಕುರಿತು 300 ಪುಟಕ್ಕೂ ಹೆಚ್ಚಾಗಿ 7,000 ಪದ್ಯಗಳಿಗೂ ಹೆಚ್ಚಾಗಿ ವಾರ್ಧಕ್ಯ ಷಟ್ಪದಿಯೊಳಗೆ ಬರೆದಂಥ ಕಾವ್ಯ ಭಾಮಿನಿ ಷಟ್ಪದಿ ಬರೆದ 2-3 ಮಹಾಕಾವ್ಯಗಳು ಕನ್ನಡದಲ್ಲಿದೆ. ಮಹಾತ್ಮ ಗಾಂಧಿ ಅಂತ ಒಂದು ಕಾವ್ಯ ಇದೆ. ಆದ್ದರಿಂದ ಅಂಥ ಕಾವ್ಯದಲ್ಲಿ ಗಾಂಧಿ ದರ್ಶನದ ಬಗ್ಗೆ ಆ ಮಹಾಕಾವ್ಯವನ್ನು ಕೃಷ್ಣ ಶೆಟ್ಟಿ ಅನ್ನುವಂಥವರು ಅದನ್ನು ಬರೆದಿದ್ದಾರೆ. ಬಹಳ ಬೃಹತ್ತಾದ ಮಹತ್ತಾದ ಕನ್ನಡದ ಮಹಾಕಾವ್ಯವನ್ನು ಗಾಂಧೀಜಿ ಅಂತ ಭವ್ಯ ದಿವ್ಯ ನವ್ಯ ವ್ಯಕ್ತಿಯನ್ನು ಕುರಿತು ರಚನೆ ಮಾಡೋದಕ್ಕೆ ಸಾಧ್ಯವಿದೆ ಅನ್ನೋದನ್ನು ಗಮನಿಸಬೇಕು. ಆದರೆ ಆ ಮಹಾಕಾವ್ಯವನ್ನು ಅನೇಕ ಜನ ಗಮನಿಸೇ ಇಲ್ಲ. ಕನ್ನಡದಲ್ಲಿ ಮಹಾಕಾವ್ಯಗಳಿಗೆ ಮಾತಾಡೋವರೆಗೆ ಅದರ ಸುಳಿವೇ ಇಲ್ಲ. ಆದ್ದರಿಂದ ಗಾಂಧಿ ಕಾರ್ನರ್ ಅಂತ ಎಲ್ಲ ಕಾಲೇಜು ಲೈಬ್ರರಿಗಳಲ್ಲಿ ಗಾಂಧಿ ಸಾಹಿತ್ಯವನ್ನು ಒಂದು ಕಪಾಟಿನಲ್ಲಿ ಇಟ್ಟಿರ್ತಾರೆ. ಅಲ್ಲಿ ಅವರು ಏನೇನು ಪುಸ್ತಕ ಇಟ್ಟಿರ್ತಾರೆ ಅದು ಯಾವಾಗ ಬೇಕಾದರೂ ಸಿಗುತ್ತೆ ನಿಮಗೆ, ಯಾಕೆಂದರೆ ಯಾರೂ ಅಲ್ಲಿ ಹೋಗೇ ಇರೋಲ್ಲ. ಅದರಿಂದ ನಾನು 30 ವರ್ಷಗಳ ಕಾಲ 10 ಕಾಲೇಜಲ್ಲಿ ಕೆಲಸ ಮಾಡಿದಾಗ ಕುತೂಹಲಕ್ಕಾಗಿ ಗಾಂಧೀಜಿ ಪುಸ್ತಕಗಳೇನಿವೆ ಅಂತ ಪುಸ್ತಕ ಭಂಡಾರದಲ್ಲಿ ನೋಡಿದಾಗ, ಯಾಕೆ ಮಾಡಿದೆ ಅಂತಂದರೆ, ನಾನು ಯಾವುದೇ ಕಾಲೇಜಿಗೆ ಹೋದರೂ ನಾನು ಮೊದಲು ಭೇಟಿ ಕೊಡ್ತಾ ಇದ್ದಿದ್ದು ಕೆಲಸಕ್ಕೆ ಹೋದಾಗ ಅಲ್ಲಿ ಪುಸ್ತಕ ಭಂಡಾರಕ್ಕೆ.
ಹೋಗಿ 1 ವಾರ 2 ವಾರ ಇಡೀ ಪುಸ್ತಕ ಭಂಡಾರದಲ್ಲಿ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ, ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಪುಸ್ತಕಗಳಿವೆ, ಎಷ್ಟು 100 ಎಷ್ಟು 1000 ಅಷ್ಟನ್ನೂ ನೋಡಿ ಕಣ್ಣಾರೆ ವಿದ್ಯಾರ್ಥಿಗಳ ಆ ವರ್ಷ ಸಿಲೆಬಸ್ಸಿಗೆ ಸಂಬಂಧಪಟ್ಟ ಪುಸ್ತಕಗಳು ಯಾವುದಿದೆ ಅದನ್ನು ಬೇರೆ ತೆಗೆದಿಟ್ಟು ನನಗೆ ಬೇಕಾದ ಪುಸ್ತಕಗಳನ್ನ ಒಂದು ಕಡೆ ತೆಗೆದಿಟ್ಕೊಂಡು ಆಮೇಲೆ ವರ್ಷವೆಲ್ಲ ಬಳಸ್ತಾ ಇದ್ದೆ. ಆ ಉಳಿದ ಪುಸ್ತಕಗಳೆಲ್ಲ ನೋಡಿ ಯಾರೂ ಇದನ್ನು ಯಾರೂ ಮುಟ್ಟೋದಿಲ್ಲ. ಸ್ಟಾಕ್ ವೆರಿಫಿಕೇಷನ್ಗೆ ಏನೂ ಕಷ್ಟವಿಲ್ಲ. ಈ 6 ಬೀರೂನ ಪಟ್ಟಿ ಮಾಡಿ ಸೀಲ್ ಮಾಡಿದ್ದೇನೆ. ಅದರಿಂದ ಯಾರೇ ಈ ಸ್ಟಾಕ್ ವೆರಿಫಿಕೇಷನ್ ಬಂದರೂ 2 ದಿನದಲ್ಲಿ ಮುಗಿಸ್ಬಿಡ್ತಾರೆ ಕನ್ನಡ ತೊಗೊಂಡ್ರೆ. ಯಾಕೆಂದರೆ 8 ಬೀರು ನೋಡಬೇಕಾದ್ದಿಲ್ಲ, ಮೊದಲೇ ಆಗಿಬಿಟ್ಟಿರುತ್ತೆ, ಅದು ಬದಲಾವಣೆನೇ ಇರಲ್ಲ ಅಂತ ಹೇಳಿದಾಗ ಲೈಬ್ರರಿಗೆ ಬಹಳ ಸಂತೋಷವಾಗಿ ಅವರು ಅವಕಾಶ ಕೊಡ್ತಿದ್ರು. ಪುಸ್ತಕಗಳು ನೋಡ್ತಿದ್ದೆ. ಹಾಗೆ ನೋಡಿದಾಗ 10 ಕಾಲೇಜಲ್ಲಿ ಕೂಡ 10 ಪುಸ್ತಕಗಳು ಯಾರೂ ನೋಡದೆ ಎಲ್ಲ ಗಾಂಧಿ ಪುಸ್ತಕಗಳು ಅಚ್ಚುಕಟ್ಟಾಗಿ ಹಾಗೇ ಇದ್ದವು. ಅದು ಗಾಂಧಿ ಜನಪ್ರಿಯತೆಗೆ ಒಂದು ಸಾಕ್ಷಿ, ನಮ್ಮ ಯುವಜನಾಂಗದಲ್ಲಿ ಹೇಗಿದೆ ಅಂತ. ಅದರಿಂದ ಗಾಂಧೀಜಿನ ಮಹಾಕಾವ್ಯ ನೋಡೋರು ಯಾರಿದ್ದಾರೆ? ರಾಷ್ಟ್ರಪಿತ ಬಾಪೂಜಿ ಅನ್ನುವಂಥ ಕಾವ್ಯವನ್ನು ವಿ ಕೃಷ್ಣಶೆಟ್ಟಿನವರು ಕನ್ನಡದಲ್ಲಿ ಬರೆದಿದ್ದಾರೆ. ಅಚ್ಚಾಗಿದೆ, 2 ಭಾಗದಲ್ಲಿದೆ. ರಾಮಾಯಣ ದರ್ಶನದ ಪ್ರಭಾವದಿಂದ ಅದೇ ರೀತಿ ಅವರು ಅದನ್ನು ಬರೆದಿದ್ದಾರೆ. ಮಹಾಛಂದಸ್ನಲ್ಲಿ ಸಿದ್ಧತಾ ಸಂಪುಟ, ಶೋಧನಾ ಸಂಪುಟ, ಸಾಧನ ಸಂಪುಟ, ವಂದನಾ ಸಂಪುಟ ಅಂತ ಹೀಗೆ ಸಂಪುಟಗಳಿಗೆ ಹೆಸರು ಹಾಕಿ, ಹೇಗೆ ಪುಟ್ಟಪ್ಪನವರು ಕಿಷ್ಕಿಂಧ ಸಂಪುಟ, ಅಯೋಧ್ಯ ಸಂಪುಟ ಅಂತೆಲ್ಲ ಹೆಸರುಗಳು ಕೊಟ್ಟಿದ್ದಾರೆ, ಆ ಮಾದರಿಯಲ್ಲಿ ಹೆಸರು ಕೊಟ್ಟು ರಚನೆಯನ್ನು ಮಾಡಿದ್ದಾರೆ. ಬಹಳ ಸರಳವಾಗಿ ಸುಲಭವಾಗಿ ಗಾಂಧೀಜಿಯಷ್ಟೇ ಅರ್ಥವಾಗೋ ಹಾಗೆ ಯಾವುದೇ ಪಾಂಡಿತ್ಯದ ಪ್ರದರ್ಶನವಿಲ್ಲದೆ ಆ ಇಡೀ ಮಹಾಕಾವ್ಯನವರು ಬರೆದಿದ್ದಾರೆ. ಗಾಂಧೀಜಿಯವರ ಸಮಗ್ರ ಜೀವನ ಚಿತ್ರಣ, ಅವರದ್ದು ಆತ್ಮಕಥೆಯನ್ನು ಓದ್ದ ಅನುಭವ ಮಹಾಕಾವ್ಯ ಓದಿದ್ರೆ ಬರುತ್ತೆ. ಅವರು ಪ್ರಾರಂಭ ಮಾಡಿರೋದೇ ಆ ಮಹಾಕಾವ್ಯನ ಹೀಗೆ ವಾರ್ಧಕ ಷಟ್ಪದಿ ಒಳಗೆ. ಶ್ರೀ ಪ್ರಮಥನಾಥನಿಗೆ ಪ್ರಣಾಮವ ಪ್ರಕಟಿಸುತ್ತಾ ಶ್ರೀ ಪ್ರಮೋದೂತ ಸಂವತ್ಸರದ ಪ್ರಥಮ ದಿನ ಸುಪ್ರಸಿದ್ಧ ಗಾಂಧೀಜಿಯ ಪ್ರಕರಣವ ಪ್ರಚುರಗೊಳಿಸಲು ಪ್ರಾರಂಭಿಸಲು ಎಳಸುವೆನು. ಪ್ರಥಮದಲ್ಲಿ ಅಹಿಂಸೆಯ ಪ್ರವರ್ತಕನೆನಿಸಿ ಅಪ್ರತಿಮ ರೀತಿ ಪ್ರಸ್ತುತಗೊಳಿಸಿದನ ಕಥೆಯ ಕ್ಷಿಪ್ರ ಪ್ರಬುದ್ಧ ಕ್ರಮದಿಂದ ನಡೆಸೆ ಪ್ರಾರ್ಥಿಪೆ ಪ್ರಣವರೂಪಿ ಗಣಪನನು. ಈ ರೀತಿ ದೇವತಾ ಪ್ರಾರ್ಥನೆಯಿಂದ ಪ್ರಾರಂಭವಾಗಿ ಆ ಕಾವ್ಯ ಮುಂದುವರಿಯುತ್ತೆ. ಆ ಕಾವ್ಯದಲ್ಲಿ ಗಾಂಧೀಜಿಯ ಮೇಲೆ ಪ್ರಭಾವ ಬೀರಿದ ಒಂದು ಶ್ರವಣ ಭಕ್ತಿ ಕಥನವನ್ನು, ಹರಿಶ್ಚಂದ್ರ ಜೀವನ ಚರಿತ್ರೆ ಇದನ್ನು ಸಂಬಂಧಪಟ್ಟ ಹಾಗೆ ಅವರು ನಿರೂಪಣೆ ಮಾಡಿರೋದು ಈ ರೀತಿ. ಅದು ಹೆಚ್ಚಿನ ಓದು ರುಚಿಸಲಿಲ್ಲವು ನಿನಗೆ, ಶ್ರವಣ ಪಿತೃಭಕ್ತಿ ನಾಟಕ ಓದಿ ಮೆಚ್ಚಿದೆಯೋ, ಭಾವ ಪರವಶನಾದಿ ಬೊಂಬೆಯಾಟದಲ್ಲಿ ಕಾಣುತ್ತ ಸುತನ ಪಿತೃಭಕ್ತಿ ಬಾಪು, ಅವನ ಪಿತೃಭಕ್ತಿ ಆದರ್ಶವಾಯಿತು ನಿನಗೆ. ಸಾವನಪ್ಪಲು ಶ್ರವಣ ಮುದಿತಂದೆ ತಾಯಿಯರು ನೋವಿನ ಆರ್ತನಾದ ಗೈದುದನು ಇಂದಿಗೂ ಮರೆಯಲಾಗದ ಬಾಪು. ಶ್ರವಣ ಮುನಿಕುಮಾರನು ತಂದೆ ತಾಯಿಗಳನ್ನು ಕಾವಡಿಯ ನೆರವಿನಿಂ ಕರೆದೊಯ್ದು ಯಾತ್ರೆಗೇಂ ಸವಿನೋಟ ಇದ ನೋಡಿ ಪ್ರಭಾವಿತ ಹರಿದಿತ್ತು ಗಮನ ನಾಡಿನ ದಾಸ್ಯದೆಡೆಗೆ. ಹರಿಶ್ಚಂದ್ರ ನಾಟಕದ ಬಗ್ಗೆ, ಆ ಪ್ರಸಂಗದ ಬಗ್ಗೆ ಬರೀತಾ ಒಂದು ಪದ್ಯ ಇದು. ಸತ್ಯನಿಷ್ಠನು ಹರಿಶ್ಚಂದ್ರ ನಾಟಕ ನೋಡಿ ಸತ್ಯಪ್ರಿಯನು ನೀನು ಕಣ್ಣೀರು ಸುರಿಸಿದೆಯೋ, ಸತ್ಯವನ್ನು ಎತ್ತಿ ಹಿಡಿಯಲೆಂದೇ ಹರಿಶ್ಚಂದ್ರನು ರಾಜ್ಯವನ್ನೇ ಸತ್ಯಶೋಧನೆಯ ಕಥೆ ನಿನ್ನ ಜೀವನ ಚರಿತೆ. ಮಿಥ್ಯ ನುಡಿಯುವುದಕ್ಕಿಂತ ಮೃತ್ಯುವೇ ಲೇಸೆಂದು ಸತ್ಯವಾಕ್ಯವನ್ನು ನುಡಿದು ಅದರಂತೆ ನಡೆದವನು ಬಾಪೂಜಿ ನೀ ಮಹಾತ್ಮನಲ. ಹೀಗೆ ಬಹಳ ಸೊಗಸಾಗಿ ಸರಳವಾಗಿ ಅವರ ಕಾವ್ಯಧಾರೆ ಅದರಲ್ಲಿ ನಡೆದಿದೆ. ಇನ್ನು ಮಹಾಕಾವ್ಯವನ್ನು ಚುಟುಕದ ರೀತಿ ಪರಿಚಯ ಮಾಡಿಕೊಡಬಾರ್ದು, ಆದರೆ ಬೇರೆ ದಾರಿ ಇಲ್ಲದಿರೋದು ಆ ಕೆಲಸ ಮಾಡಿದ್ದೀನಿ. ಅದರಿಂದ ಏನೇನು ಹೇಳಬೇಕೋ ಅದನ್ನೆಲ್ಲ ಹೇಳಿಲ್ಲ ಆ ಕಾವ್ಯದ ಬಗ್ಗೆ ಅಂತ ತಾವು ತಿಳ್ಕೋಬೇಕು. ನಮ್ಮ ಬಾಪುವನ್ನು ಕುರಿತು ಇನ್ನೊಂದು ಕಾವ್ಯ, ಖಂಡಕಾವ್ಯ ಅಂತ ಹೇಳಬಹುದಾದ್ದು, ಇಡೀ ಗಾಂಧೀಜಿಯನ್ನೇ ಕುರಿತು, ಗಾಂಧಿ ತತ್ವಗಳನ್ನೇ ಕುರಿತು, ಪ್ರಭಾವನ್ನೇ ಕುರಿತು ಬರೆದಂಥ ಗ್ರಂಥ 1950ರಲ್ಲಿ ಪ್ರಕಟವಾಗಿದ್ದು 30-40 ಸುಮಾರಲ್ಲೇ ರಚನೆ ಮಾಡಿದವರು ಹನುಮೇಗೌಡ ಅಂತ ಹೇಳಿ, ಹನುಮಯ್ಯ ಅಂತ ಒಬ್ಬ ಅಧಿಕಾರಿ ಇದ್ದರು. ಅವರು ಹನುಮಾನ ಕಾವ್ಯನಾಮದಲ್ಲಿ ಗಾಂಧಿ ಗೋಪುರ ಅಂತ 120 ಪುಟದ ಒಂದು ಪುಸ್ತಕ ಬರೆದಿದ್ದಾರೆ. ವಿವಿಧ ಧಾಟಿಗಳಲ್ಲಿ ಪದ್ಯದ ರಚನೆಗಳಲ್ಲಿ ಅವರು ಬರೆದಿದ್ದಾರೆ. ಕಾರಣಾಂತರಗಳಿಂದ ಜನರ ಮನಸ್ಸನ್ನು ಹಿಡಿದುಕೊಂಡಿರುವ ಹುಚ್ಚನ್ನು ಬಿಡಿಸುವುದಕ್ಕಾಗಿ ಗ್ರಂಥಗಳೆಂಬ ಔಷಧಿ ಬೇಕು, ಗಾಂಧಿ ಗ್ರಂಥಗಳೆಂಬ ಔಷಧಿ ಬೇಕು ಎಂಬುದಕ್ಕಾಗಿ ನಾನಿಲ್ಲಿ ಬರೆದಿದ್ದೇನೆ. ಹಾಡಲು ಅನುಕೂಲವಾಗಿದೆ, ರಾಗ ತಾಳಗಳಿಂದ ಕೂಡಿದೆ ಅಂತ ಹೇಳಿ ಅವರು ತಮ್ಮ ಬಿನ್ನಹದಲ್ಲಿ ಹೇಳ್ಕೊಂಡಿದ್ದಾರೆ. ಅವರು ಅದನ್ನು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂದರೆ ಒಂದು ಮಾದರಿ ಅಷ್ಟೇ, ಅದರಲ್ಲಿ ಎಲ್ಲವನ್ನು ಕುರಿತು ಹೇಳಕ್ಕೆ ಹೋಗಿಲ್ಲ. ಗಾಂಧೀಜಿ ಎಲ್ಲ ಬದುಕಿನ ಮುಖಗಳನ್ನ ಅವರು ಬೇರೆ ಬೇರೆ ಗೀತೆಗಳಲ್ಲಿ ಚಿತ್ರಿಸಿದ್ದಾರೆ. ಅದರಿಂದ ಒಂದು ಭಾಗ ಇದು. ದಿಕ್ಕೆಡಿಸಿ ಸಾರ್ವಭೌಮತ್ವಗಳನ್ನು ಒದೆದಿಟ್ಟೆ, ಲೆಕ್ಕವಿಲ್ಲದ ಅರಸುತನ ಉರಿಗಿಟ್ಟೆ, ಸೊಕ್ಕ ಸೋಂಕಿನ ಜನರ ದುರ್ಮಾರ್ಗದ ಆಳ್ವಿಕೆಯ ಕುಕ್ಕಿರಿಸಿ ರೆಕ್ಕೆಗಳ ನೆಗೆಸಿ ಬಿಟ್ಟೆ,
ಗುಂಡು ಮದ್ದಿನ ಬಲವ ನಿನ್ನಸ್ತ್ರದಿಂ ಸುಟ್ಟೆ, ಪುಂಡುಗಾರರ ತಂಡಗೊಳಿಸಿ ಬಿಟ್ಟೆ, ಚಂಡ ದೈತ್ಯರ ಪರಿಯವರ ನೀ ಸುಲಿಸಿ ಬಿಟ್ಟೆ, ಬಂಡವಾಳದ ತೊಡಕನು ಅದಿಮಿ ಬಿಟ್ಟೆ, ಭಾರತೀಯರ ದಾಸ್ಯ ಶೃಂಗಲಿಯ ಮುರಿದಿಟ್ಟೆ, ಘೋರ ದುಃಖಗಳೆಷ್ಟೋ ಹರಿದಿಟ್ಟೆ, ನಾರಿಯರ ಹರಿಜನರ ಕೀಳ್ಗತಿಯ ಕಿತ್ತಿಟ್ಟೆ, ಧಾರಣೆಯೊಳು ಅಚ್ಚರಿಯ ತೋರಿಬಿಟ್ಟೆ. ಹೀಗೆ ಲಯಬದ್ಧವಾಗಿ ಪ್ರಾಸಬದ್ಧವಾಗಿ ಉದ್ದಕ್ಕೂ ಬೇಕಾದಷ್ಟು ಒಳ್ಳೆಯ ಸೊಗಸಾದ ಕೀರ್ತನೆಗಳನ್ನು ಹನುಮ ಕಾವ್ಯನಾಮದಲ್ಲಿ ಗಾಂಧಿ ಗೋಪುರದಲ್ಲಿ ನಾವು ಕಾಣಬಹುದು. ಗಾಂಧಿಯನ್ನೇ ಕುರಿತು ಕವಿತೆಗಳು ಬರೆದ ಪುಸ್ತಕಗಳು ಬಹಳ ಕಡಿಮೆ. ತಾವು ಬೇರೆ ಬೇರೆ ಕವಿತೆಗಳು ಅದು ಇದು ಬರೆಯೋ ಮಧ್ಯೆ ಗಾಂಧಿ ಬರೆದ ಪದ್ಯಗಳೇ ಜಾಸ್ತಿ. ಆದರೆ ಹನುಮ ಅವರ ಪುಸ್ತಕ ಸಂಪೂರ್ಣ ಗಾಂಧಿಯನ್ನೇ ಕುರಿತು ಅವರ ತತ್ವಗಳು ಕುರಿತು 100ಕ್ಕೂ ಮೀರಿದ ಪುಸ್ತಕ. ಅಂಥದ್ದು ಇನ್ನೊಂದು ಪುಸ್ತಕ ಅಂದರೆ ಮನ್ನಾರ್ ಕೃಷ್ಣರಾವ್ ಅಂತ ಈಗಿದ್ದವರು ಬರೆದಂಥ ಗ್ರಂಥ. ಅದರಲ್ಲಿ ಕೃಷ್ಣರಾವ್ ಅವರು ಅಧ್ಯಾಪಕರು, ಸಾಹಿತಿಗಳು ಆಗಿ ಬಹಳ ಸೊಗಸಾಗಿ ಹಾಡುವೇನು ನಾನು ಗಾಂಧೀಜಿಯನ್ನು ಕುರಿತು ಅಂತ ಹೇಳಿ ಒಂದು ಕವನ ಸಂಕಲನ ಬರೆದಿದ್ದಾರೆ. ಚುಟುಕುಗಳನ್ನು ಬರೆದಿದ್ದಾರೆ, ಚಿಕ್ಕ ಪದ್ಯಗಳನ್ನು ಬರೆದಿದ್ದಾರೆ, ಬಹಳ ಪ್ರಭಾವಶಾಲಿಯಾಗಿ ಬರೆದಿದ್ದಾರೆ. ಅವರು ಬರೆದ ಚುಟುಕುಗಳು 100ರಲ್ಲಿ ಒಂದು. ಬಹು ಶಿಥಿಲ ಗಾಂಧೀಜಿಯ ಆಕೃತಿ, ಆದರೂ ಅತಿ ಪ್ರಬಲ ಅವರ ಕೃತಿ, ಅದರಿಂ ಶಾಶ್ವತ ಅವರ ದಿವ್ಯ ಸ್ಮೃತಿ, ಎಂದೂ ಆಗದು ಅವರ ಹೆಸರು ವಿಸ್ಮೃತಿ. 3ನೇ ದರ್ಜೆ ಡಬ್ಬಿಯಲ್ಲಿ ನೀವು ಎಂದೆಂದು ಪಯಣಿಸುವುದು ಏಕೆ ಎಂದು ಕೇಳಿದೊಬ್ಬರಿಗೆ ಬಾಪು ಉತ್ತರ, 4ನೇ ದರ್ಜೆ ಡಬ್ಬಿ ಇಲ್ಲ ಅದಕ್ಕೆ. ಅದರಿಂದ ಇನ್ನು ತಪ್ಪೆನುವೆಯ ಅನ್ನುವಂಥ ಒಂದು ಗೀತೆಯಲ್ಲಿ ಬಹಳ ಅರ್ಥಪೂರ್ಣವಾಗಿ ಹೇಳ್ತಾರೆ. ತಪ್ಪೆನುವೆಯ ಅದನ್ನು ನೀನು ಗಾಂಧೀಜಿ ಅನುಸರಿಸಿದ ಅಹಿಂಸೆಯನ್ನು. ಹಿಂಸೆ ಪ್ರೇರೇಪಿಸುವುದು ಪ್ರತಿಹಿಂಸೆ, ಅಹಿಂಸೆ ತರುವುದು ಶಾಂತಿ ಅಲ್ಲವೇನು? ಗಾಂಧೀಜಿ ಬೋಧಿಸಿದರು ಬ್ರಹ್ಮಚರ್ಯ, ತಪ್ಪೆನುವೆಯಾದ ನೀನು ಸಾಧಿಸೆ ಜನಸಂಖ್ಯಾ ನಿಯಂತ್ರಣ ಕಾರ್ಯಕ್ಕೆ ಅದು ಉತ್ತಮ ಮಾರ್ಗವಲ್ಲವೇನು ಅಂತ ಹೇಳಿ ಒಂದೊಂದು ಸಮಸ್ಯೆಗೂ ಪ್ರಶ್ನೆಗೆ ಉತ್ತರವಾಗಿ ಅವರು ಕೊಟ್ಟಿರೋದನ್ನು ನೋಡಬಹುದು. ಹಾಗೆ ಬಹಳ ಸೊಗಸಾಗಿ ಇನ್ನೊಂದು ಮಾತನ್ನು ಅವರು ಹೇಳ್ತಾರೆ. ಇಷ್ಟಕ್ಕೂ ಗಾಂಧೀಜಿಯ ಅವಹೇಳನಗೈದು ನೀ ಗಳಿಸುವುದಾದರೂ ಏನು? ಗಾಂಧೀಜಿಯನ್ನು ದೂಷಿಸಿ ಬೈದು ನೀನು ಸಾಧಿಸುವುದಾದರೂ ಏನು? ಗಾಂಧಿಗೇನೂ ಇಲ್ಲ ಲಾಭ ನಷ್ಟ, ನಿನ್ನ ಹೊಗಳಿಕೆ ತೆಗಳಿಕೆಯಿಂದ, ಆದರೆ ಉಂಟು ಮಂದಿಗೆ ಕಷ್ಟ ನಷ್ಟ ನಿನ್ನ ಅನವಶ್ಯಕ ಬೊಗಳಿಕೆಯಿಂದ ಅಂತ. ಯಾರ ಆದರ್ಶ ತೋರುವೆ ಮಕ್ಕಳಿಗೆ? ಗಾಂಧೀಜಿಯನ್ನು ಹೊರದೂಡಿ ಹೇ ದಡ್ಡ, ರಾವಣನಂತಾಗಿ ಎನ್ನುವೆಯ ಮಕ್ಕಳಿಗೆ ರಾಮನನ್ನು ಹೀಯಾಳಿಸಿ ಹೇ ಹೆಡ್ಡ ಅಂತ ಹೀಗೆ ಬಹಳ ಸೊಗಸಾಗಿ ಮಕ್ಕಳಿಗಾಗಿ ಬನ್ನಾರ್ ಕೃಷ್ಣ ಅವರು ಇಡೀ ಒಂದು ಗ್ರಂಥವನ್ನೇ ಗಾಂಧೀಜಿ ಬಗ್ಗೆ ಬರೆದಿದ್ದಾರೆ. ನೀಳ್ಗವಿತೆಗಳನ್ನು ಬರೆದವರಲ್ಲಿ ನವ್ಯಕಾವ್ಯದಲ್ಲೂ ಬಹಳ ಪ್ರಸಿದ್ಧರಾದವರು ಅಂದರೆ ಗೋಪಾಲಕೃಷ್ಣ ಅಡಿಗರು. ಗೋಪಾಲಕೃಷ್ಣ ಅಡಿಗರು ಬಹಳ ಸುದೀರ್ಘ ಕಾವ್ಯದಲ್ಲಿ ಬಹಳ ಅದ್ಭುತವಾಗಿ ಬರೆದಿದ್ದಾರೆ. ಗಾಂಧೀಜಿಯವರ ಬಗ್ಗೆ ಶ್ರೇಷ್ಠ ಕವಿತೆಗಳಲ್ಲಿ ಅವರದು ಒಂದು. ನಿನ್ನ ನರಿತು ನೋಡಲು, ನಿನ್ನ ಕುರಿತು ಹಾಡಲು, ಕೋಟಿ ಕೋಟಿ ಜನದ ಮನದ ವ್ಯಥೆಯನ್ನೆಲ್ಲ ತೋಡಲು, ಅಯ್ಯೋ ನಾ ಅಪಾತ್ರ ತಂದೆ. ಬರಡು ನೆಲದ ಬೀಜ ನಾನು, ಮರದ ಫಲದ ವರದ ಕನಸು ಕಾಣುವಂಥ ದೀನನು, ಶಕ್ತಿಹೀನ ಭಕ್ತಿಹೀನ ಮಹಾಮ್ಲಾನನು ಅಂತ ಹೇಳಿ ಪ್ರಾರಂಭಿಸಿ ಗಾಂಧೀಜಿಯನ್ನು ಕುರಿತು ಹೇಳ್ತಾರೆ. ಮೂಲ ಶಕ್ತಿಯಲ್ಲಿ ಭಕ್ತ, ದೀನ ದಲಿತರಲ್ಲಿ ಶಕ್ತ, ಭವದ 100 ಎಳೆತ ಸೆಳೆತದಲ್ಲಿ ಕಲ್ಲಿನ ವಿರಕ್ತ, ಜರದವನು ಹರಸಬಲ್ಲ, ಇರಿದವನ ಉಳಿಸಬಲ್ಲ, ತಾನೇ ಬಂದು ತಾನೇ ನೊಂದು ಅರಿಯದೆಯನ್ನು ಅರಸಬಲ್ಲ, ನೀ ಮಹಾತ್ಮನು. ಸತ್ತ ಜನವನೆತ್ತ ಸಂಜೀವನ ಶಕ್ತಿ ನೀನು, ಉತ್ತ ಮನವನು ಅಲ್ಲಿ ಒಲವ ಬಿತ್ತಿದ ಅಮರ ದೀಪ್ತಿ ನೀನು, ಕಗ್ಗತ್ತಲ ಪಾಳೆಯದೊಳು ಬೆಳಕಿನ ಬಾವುಟವನು ಏರಿಸಿ ಹಾರಿಸಿದ ವೀರ ಧೀರ ದೇವ ದೀಪ ನೀನು. ಅಡಿಗರು ವೀರ್ಯವತ್ತಾದ ಶೈಲಿಯಲ್ಲಿ ಎಷ್ಟು ಅದ್ಭುತವಾಗಿ ಬರೆದಿದ್ದಾರೆ ಅಂದರೆ ಅವರು ಅದನ್ನು ಉದ್ದಕ್ಕೂ ಹೀಗೆ ಹೇಳ್ತಾ ಒಂದು ಮಾತನ್ನು ಹೇಳ್ತಾರೆ. ನಿನ್ನ ಕಂಡು ಬೆರಗಾದರು, ನಿನಗೆ ನಮೋ ನಮೋ ಎಂದರು, ನಿನ್ನ ಹೊಗಳಿ ಹಾಡಿದರು, ಹಣ್ಣು ಕಾಯಿ ತಂದರು, ನಿನ್ನ ಪಥವ ಮರೆತು ನಿನ್ನ ಪದಕ್ಕೆ ಬಿದ್ದ ಅಂಧರು, ನಿನಗೆ ಗುಡಿಯ ಕಟ್ಟಿ ತಾವು ಬಚ್ಚಲಲ್ಲೇ ನಿಂದರು. ಇದು ಅಡಿಗರ ಮಾತು. ಅಂಥ ಇಡೀ ಸುದೀರ್ಘ ಕವನದಲ್ಲಿ ಸುಮ್ಮನೆ 2 ಮಾತನ್ನಷ್ಟೇ ಇಲ್ಲಿ ನಾನು ಹೇಳ್ತೀನಿ. ಕುವೆಂಪು ಅವರು ಬಹಳ ಸೊಗಸಾಗಿ ಗಾಂಧೀಜಿಯನ್ನು ಮೈಸೂರಲ್ಲಿ ಕಂಡಾಗ ಬರೆದ ಒಂದು ಪದ್ಯ ಇಲ್ಲಿ ಉಲ್ಲೇಖನೀಯ. ಅವರು ಕಂಡಾಗ ಗಾಂಧೀಜಿ ಹೇಗೆ ಇದ್ರು ಅನ್ನೋದನ್ನು. ಇವನು ಸುಂದರನಲ್ಲ, ಯುವಕನಂತೂ ಅಲ್ಲ, ಮುದುಕನಾಗೇನು, ಹಲ್ಲುಗಳು ಉದಿರಿ ಬಾಯಿ ಬರಿ ಬೋಡಾಗಿಹುದು, ಇವಾಗ ಚಂದುಟಿಯ ಚೆಲುವಿಲ್ಲ, ಕಮಲಾಕ್ಷನು ಇವನಲ್ಲ, ಮತ್ತೇಕೆ ಜನ ಬಂದಿದ್ದಾರೆ ನೋಡೋಕ್ಕೆ ಅಂದರೆ ವಾಗ್ವಿಲಾಸಕ್ಕೆ ಸೋತು ಎಂಬೆಯೇನು ಅದು ಸುಳ್ಳು, ಇವನ ದನಿ ದೂರಕ್ಕೆ ಕೇಳಿಸದು, ಮಾತಿನಲ್ಲಿ ರಸಿಕತೆಯ ಬೆಡಗು ಬಿಂಕಗಳು, ಓಜಸ್ಸು ವಿನ್ಯಾಸ ವೈಖರಿಗಳು ಇದೆಯೋ ವಿಷಯವೋ ಅಲ್ಲ, ಬೀದಿ ಗುಡಿಸುವ ಜಾಡಮಾಲೆಗಳ ವಿಷಯ. ಆದರೂ ದರ್ಶನಕ್ಕೆ ಮುತ್ತಿಯರು ಮಾನವರು, ಜೇನು ಹುಟ್ಟಿಗೆ ಜೇನು ಹುಳು ಕವಿಯುವ ಒಂದದಲ್ಲಿ. ಗಾಂಧೀಜಿಯ ಒಂದು ವ್ಯಕ್ತಿತ್ವವನ್ನು ಎಷ್ಟು ಚೆನ್ನಾಗಿ ನರಸಿಂಹಸ್ವಾಮಿಯವರು ಹೇಳುವಂಥ ಮಾತಿದು.
ಅವರು ಮೈಸೂರು ಮಲ್ಲಿಗೆ ಒಳಗೆ ಮಾನವ ಪ್ರೇಮವನ್ನು ಹೇಳಿದ್ದಾರೆ, ಆದರೆ ಅನೇಕ ದೇಶ ಪ್ರೇಮದ ಕವಿತೆಗಳನ್ನು ಬರೆದಿದ್ದಾರೆ ಅನ್ನೋದಕ್ಕೆ ಅದೊಂದು ನಿದರ್ಶನ. ನಿನ್ನ ಹೆಸರಿಡಬಹುದು ಬೀದಿ ಬೀದಿಗೆ ಸುಲಭ, ನಿನ್ನಂತೆ ಬದುಕುವುದು ದುರ್ಲಭ, ನಿನ್ನ ಹೆಸರೆತ್ತಿದರೆ ನಿನ್ನ ಮಾತಾಡಿದರೆ ನಿನ್ನ ವೈರಿಗೂ ಕೂಡ ಲಾಭ. ಹಿಂದೊಂದು ಕಾಲದಲ್ಲಿ ಮುದಿಸಿಂಹ ಮುನಿದಿತ್ತು ಬ್ರಿಟಿಷ್ ಸರ್ಕಾರ. ಗಾಂಧಿ ಒಬ್ಬ ಮನುಷ್ಯನೇ. ಭಾರತದ ಬಿಡುಗಡೆಯೇ ಬೆರಗಾಗಿ ನುಡಿದಿತ್ತು. ಗಾಂಧಿ ಒಬ್ಬ ಮನುಷ್ಯನೇ. ಹುಟ್ಟು ಸಾವುಗಳಾಚೆ ಭರವಸೆಯ ನೆರಳಿತ್ತು. ಗಾಂಧಿ ಒಬ್ಬ ಮನುಷ್ಯನೇ. ಬರೀ ಗಾಂಧಿ ಒಬ್ಬ ಮನುಷ್ಯನ ಮಾತನ್ನು ಎಷ್ಟು ಅರ್ಥಪೂರ್ಣವಾಗಿ ಬೇರೆ ಬೇರೆ ಅರ್ಥದಲ್ಲಿ ನರಸಿಂಹಸ್ವಾಮಿ ಬಳಸಿದ್ದಾರೆ ಅನ್ನೋದು ಗಮನಿಸಬೇಕು. ಗಾಂಧೀಜಿಯನ್ನು ಕುರಿತು ಅನೇಕ ಜನ, ಗಾಂಧಿ ಮರಣವನ್ನು ಕುರಿತು 10 ಜನ 100 ಪದ್ಯಗಳನ್ನು ಬರೆದಿದ್ದಾರೆ. ಅದರಲ್ಲಿ ಅನೇಕ ಮುಖಗಳನ್ನು ಕಂಡಿದ್ದಾರೆ. ಈ ಗಾಂಧೀಜಿಯ ಮರಣವನ್ನು ಕುರಿತು ಬರೆದಂತಹ ಅನೇಕ ಲೇಖಕರು ಗಾಂಧೀಜಿಯನ್ನು ನೋಡೇ ಇಲ್ಲ ಅನ್ನೋದು ಗಮನಾರ್ಹ ಸಂಗತಿ. ತಿಳಿ ನೀಲದಲ್ಲಿ ತಾ ನೀಲವಾಗಿ ಅವ ಹೋದ ದೂರ ದೂರ, ಬೆಳಗಿಹುದು ಇಲ್ಲಿ ಅವನ ಬಿಟ್ಟ ಬೆಳಕು ಇನ್ನೊಮ್ಮೆ ಏಕೆ ಬಾರ ಅಂತ ಹೇಳಿ ಅದನ್ನು ಅಂದು ಸಂಜೆ ಪ್ರಾರ್ಥನೆಗೆ ದೇವ ಮಂದಿರದ ದಾರಿಯಲ್ಲಿ ಆಚೆ ಈಚೆ ಮೊಮ್ಮಕ್ಕಳಿಬ್ಬರಲ್ಲಿ ಮೈಯ ಭಾರ ಚೆಲ್ಲಿ, ಜಗದ ಕರುಣೆ ನೆಡುವಂತೆ ನಡೆದು ಮಂದಿರದ ಪೀಠವೇರಿ, ನಿಂದಲ್ಲೋ ಜಡವಳಿದು ಜೀವ ಒಂದಾಯಿತು ದೇವನಲ್ಲಿ ಅಂತ ಕರ್ಕಿಯವರು ಒಂದು ಕಡೆ ವರ್ಣನೆ ಮಾಡ್ತಾರೆ. ಅದರಿಂದ ಹಿಂಸೆ ಕೊನೆಗೆ ಅಹಿಂಸೆಯನ್ನು ಗುಂಡು ಹಾಕಿ ಕೊಂದಿತೋ ಅಂತ ಹೇಳಿ ಇನ್ನೊಬ್ಬ ಕವಿ ವರ್ಣಿಸ್ತಾನೆ. ಅದರಿಂದ ದಿನಕರ ದೇಸಾಯಿ ಬಹಳ ಸೊಗಸಾದ ಒಂದು ಮಾತನ್ನು ಹೇಳ್ತಾರೆ. ಅದರಲ್ಲಿ, ನಿನ್ನ ಪ್ರತಿಮೆಯ ನಿಲ್ಲಿಸಿ ನಾವು ಮೆರೆಯುವುದು ವ್ಯರ್ಥ, ನಮ್ಮ ಹೃದಯದಳು ಇರಲಿ ನಿನ್ನ ಮರಣದ ಅರ್ಥ, ನಿನ್ನ ಭಸ್ಮಕ್ಕೆ ಕಾಶಿ ಗೋಕರ್ಣ ಬೇಕಿಲ್ಲ, ನಿನ್ನ ಬೂದಿಯ ತ್ರಾಣ ಪುಣ್ಯಕ್ಷೇತ್ರಕ್ಕಿಲ್ಲ, ಹುಟ್ಟಿದವರಿಗೆ ಹಬ್ಬ ಸತ್ತವರಿಗೆ ತಿಥಿ, ನಿನಗೆ ಎರಡೂ ಇಲ್ಲ ಯಾವುದರ ಇತಿಮಿತಿ, ನಿನಗೇಕೆ ಸ್ಮಾರಕ ಶಿಲ್ಪಕೃತಿ, ಹೂಮಾಲೆ ಲೋಕವನ್ನೇ ಬೆಳಗುತ್ತಿದೆ ನಿನ್ನ ಎಲುಬಿನ ಜ್ವಾಲೆ ದದೀಚಿಯಂತೆ ಅಂತ ಹೇಳಿ ಅರ್ಥಪೂರ್ಣವಾಗಿ ಅವರು ಬರೀತಾರೆ. ಅಕ್ಬರ್ ಅಲಿ ಅಂಥವರು ಕೂಡ ಅದ್ಭುತವಾಗಿ ಗಾಂಧಿಯನ್ನು ಚಿತ್ರಿಸ್ತಾರೆ. ಯಾವ ಮತ ಜಾತಿ ಕುಲ ಗೋತ್ರ ವಯೋಮಾನ ಬುದ್ಧಿಮಾನ ವಿದ್ಯಮಾನ ಯಾವುದರ ಪರಿವರ್ಣನೆ ಇಲ್ಲದೆ ಎಲ್ಲ ವರ್ಗದ ಎಲ್ಲ ಬಗೆಯ ಎಲ್ಲ ಜನಗಳು ಗಾಂಧಿಯನ್ನು ಕುರಿತು ನುಡಿದಿದ್ದಾರೆ ಕವಿಗಳಾಗಿ ಕನ್ನಡದಲ್ಲಿ ಅನ್ನೋದಕ್ಕೆ ಅದು ಉದಾಹರಣೆ. ಆದ್ದರಿಂದಲೇ ಹೀಗೆ ಕನ್ನಡ ಕವಿ ಸರೋಜಿನಿ ಮಹಿಷಿಯವರು ರಾಜ್ಘಾಟ್ನಲ್ಲಿ ಗಾಂಧೀಜಿಯ ಸಮಾಧಿ ನೋಡಿದಾಗ ಹೇಳಿದ ಮಾತು. ಅದರ ಕೇವಲ ಗ್ರಂಥಗಳನ್ನೇ ಓದಿ ಬರೆದವರು ಅಂತೇನಿಲ್ಲ, ನೋಡಿದವರೇ ಬರೆದಿಲ್ಲ, ಬೇರೆ ಬೇರೆ ಸಂದರ್ಭದಲ್ಲೂ ಗಾಂಧೀಜಿಯನ್ನು ಅರ್ಥ ಮಾಡಿಕೊಂಡವರು, ಅನುಭವಿಸಿದವರು, ಪ್ರಭಾವಕ್ಕೆ ಒಳಗಾದವರು, ಅಭಿವ್ಯಕ್ತಿಗೊಳಿಸಿದವ್ರನ್ನ ನಾವು ನೋಡಬಹುದು. ಸರೋಜಿನಿ ಮಹಿಷಿಯವರು, ಯಾಕೆ ನಮಗೆ ಬರೀ ಸರೋಜಿನಿ ಮಹಿಷಿ ಅಂದರೆ ಕನ್ನಡದ ಆಡಳಿತ ಕನ್ನಡ ಸಂದರ್ಭದಲ್ಲಿ ಮಾತ್ರ ನೆನಪು. ಆದರೆ ಅವರು ಒಳ್ಳೆಯ ಕವಿಯತ್ರಿ, ಒಳ್ಳೆಯ ವಿದುಷಿ, ಅದನ್ನು ಕನ್ನಡ ಕವಿಯತ್ರಿ ಬಗ್ಗೆ ಮಹಾಪ್ರಬಂಧ ಬರೆದಿದ್ದಾರೆ, ಒಳ್ಳೆಯ ಭಾಷಣಕಾರ್ತಿ ಆಗಿದ್ದಾರೆ. ಅವರು ಉಳಿದ ಈಗಿನ ತಲೆಗೆ ಅಷ್ಟು ಪರಿಚಯ ಇಲ್ಲ. ಅವರು ರಾಜ್ಘಾಟಿಗೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಬರೆದ ಮಾತುಗಳಿವು. ನನ್ನ ಪಾದತ್ರಾಣಗಳ ನೋಡಿಕೊಂಡೆ, ಪಾದತ್ರಾಣ ಅಂದರೆ ಇದು ಚಪ್ಪಲಿ ಪಾದರಕ್ಷೆ, ಅದನ್ನು ಚರಣತ್ರಾಣ ಅಂತ ಹೇಳಿ ಶ್ರೀಪಾದರಾಯರು ಬಳಸ್ತಾರೆ ಆ ಮಾತನ್ನು, ಚರಣರಕ್ಷೆ ಅಂತ. ಹೆಸರಾಂತ ಕಂಪನಿಯ ಪಾದತ್ರಾಣ, ಸಾಮಾನ್ಯ ಕಂಪನಿದಲ್ಲ. ಬಾಪುವಿನ ಪಾದತ್ರಾಣದ ಬೆಲೆ ಬಾಪುವಿನ ಪಾದತ್ರಾಣದಿಂದ ಬೆಲೆ, ಅವರು ಚಪ್ಪಲಿ ಹಾಕ್ಕೊಂಡ್ರು, ಪಾದಕ್ಕೆ ಹಾಕ್ಕೊಂಡ್ರು, ಅದಕ್ಕೆ ಬೆಲೆ ಬರುತ್ತೆ. ಆದರೆ ನನಗೆ ಪಾದತ್ರಾಣದಿಂದ ನನಗೆ ಬೆಲೆ, ನಾನು ಹಾಕ್ಕೊಂಡ್ರೆ ಚಪ್ಪಲಿಯಿಂದ ನನಗೆ ಬೆಲೆ ಅಂತ ಹೇಳ್ತಾರೆ. ಅದನ್ನು ಬಿಟ್ಟು ಮೇಲೆ ಹೇಗೆ ಹೊರಗಡೆ ಚಪ್ಪಲಿ ಬಿಟ್ಟು ನಿನ್ನ ಧ್ಯಾನವನ್ನೇ ಮಾಡೋ ಹಾಗೆ ಬಸವಣ್ಣವ್ರು ಹೇಳ್ದ ಅಂತ ಪ್ರಸಂಗ ಅಲ್ಲಿ ಬರುತ್ತೆ. ಇಷ್ಟು ಅಮೂಲ್ಯ ಬೆಲೆ ಬಾಳೋ ಚಪ್ಪಲಿ ಬಿಟ್ಟರೆ ಯಾರು ನೋಡ್ಕೊಳ್ತಾನೆ ಅಂತ ಯೋಚನೆ ಮಾಡಿದಾಗ ಅಲ್ಲೊಬ್ಬ ಹುಡುಗ ಹೇಳ್ತಾನೆ, ಪಾದತ್ರಾಣಗಳ ಕಾಯೆ ನಾನಿರುವೆ, ಬಂತೊಂದು ಬಾಲಕನ ಅಭಯ ವಚನ, ಗಾಂಧಿ ಭಕ್ತರ ಚಿಂತೆಯೇನು ದೂರ ಮಾಡುವ ವಚನ. ನೋಡೋಕೆ ರಾಜಘಾಟ್ಗೆ, ಗಾಂಧಿ ಸ್ಮರಣೆಗೆ, ಗಾಂಧಿ ವಂದನೆಗೆ, ಆದರೆ ಚಪ್ಪಲಿ ಧ್ಯಾನ, ಚಪ್ಪಲ ಚಿತ್ರಾಗಿ ಇರೋವಂಥದ್ದು ನೋಡ್ಬೋದು. ಆ ಹುಡುಗ ತೊಗೊಂಡೇ ಹೋಗ್ಬಿಟ್ರೆ ಅವ್ನು ಕೊಡೋ ಎಂಟಾಣೆ ₹1 ಅವನಿಗೆ ಯಾಕೆ ಬೇಕು ಅಂತಾರಲ್ಲ ಅಂತ ಇವ್ರ ಬುದ್ಧಿ ಓಡಿದೆ. ಆದ್ದರಿಂದ ಪಾದತ್ರಾಣಗಳ ಕಾಯೆ ನಾನಿರವೆ, ಬಂತೊಂದು ಬಾಲಕನ ಅಭಯ ವಚನ, ಗಾಂಧಿ ಭಕ್ತರ ಚಿಂತೆಯನ್ನು ದೂರ ಮಾಡುವ ವಚನ. ಒಂದೆಡೆಗೆ ಹೂಮಾಲೆ ರಾಶಿ, ದುಡ್ಡು ಕೊಟ್ಟರೆ ಸಮಾಧಿಗೆ ತಾನೇ ಹಾಕಲೊಪ್ಪುವ ಹೂವಾಡ ಗಿತ್ತಿ, ಎಷ್ಟು ಸುಲಭ ಎಷ್ಟು ಪ್ರಗತಿ ಗಾಂಧೀಜಿ ಬಗ್ಗೆ ಅಂತ ಹೀಗೆ ಅವರು ಬರೆದಿರೋದು ನೋಡ್ಬೋದು. ಆಗ ದಾರಿಯಲ್ಲಿ ವಾಪಸ್ ಬರುವಾಗ ಕಂಡೆನೋ 3 ಕೋತಿಗಳನ್ನ ಮರದ ಮೇಲೆ, ಕಂಡೆ ನೋಟ ಬಾಪುವಿನ ಮಂಗಗಳು ದಾರಿಯಲ್ಲೇ ಇದ್ದವು. ಅದು ನೋಡಿ ಗಾಂಧೀಜಿ ಮಂಗಳು ನೆನಪಾಯ್ತಂತೆ. ನಡೆದದೆಲ್ಲ ದೃಶ್ಯವನ್ನು ನೋಡಲಾರೆನೋ ಎಂದು ಒಂದು ಕಣ್ಣು ಮುಚ್ಚಿದೆ, ಮಾತು ಕೇಳಲಾರೆನೆಂದು ಕಿವಿ ಮುಚ್ಚಿದೆ ಇನ್ನೊಂದು, ಏನಾಡಿದರೇನು ಬಾಯಿ ಮುಚ್ಚಿದೆ ಮತ್ತೊಂದು ಅಂತ ಹೇಳಿ ಗಾಂಧಿ ನೆನಪಾಯಿತು. ಆಗ ಅವ್ರು ನೆನಪಾಯಿತು. ಅವ್ರು ಹೇಳ್ತಾರೆ ಒಂದು ಕಡೆ,
ನಾವು ಕೆಟ್ಟದ್ದನ್ನು ನೋಡಲ್ಲ, ಕೆಟ್ಟದ್ದನ್ನು ಮಾಡಲ್ಲ, ಕೆಟ್ಟದ್ದನ್ನು ಆಡಲ್ಲ ಅಂದಾಗ ಒಬ್ಬ ರಾಜಕಾರಣಿಯನ್ನು ಹೇಳಿದ್ರು, ನಾವೂ ಅಷ್ಟೇ ಗಾಂಧೀಜಿ ಹೇಳಿದ ಮಾತಿನಲ್ಲೇ ನಡೀತಿದ್ದೀವಿ. ಆದರೆ ಗಾಂಧೀಜಿ ಹೇಳಿದ್ದೇನೋ ಆಡಲ್ಲ, ನೋಡಲ್ಲ, ಕೇಳಲ್ಲ, ನಾವು ಮಾಡಲ್ಲ ಅಂತ ಹೇಳಲ್ಲ ಅಂತ ಹೇಳಿದ್ರು. ಆದ್ದರಿಂದ ನಾವು ಅಕ್ಟೋಬರ್ 2 ಗಾಂಧಿ ಜಯಂತಿ ಒಬ್ಬ MLA ಒಬ್ಬ MLC ಇಬ್ಬರು ಒಂದು ಹೋಟ್ಲಲ್ಲಿ ಗಾಂಧಿ ಫೋಟೋ ಹಾಕಿದ್ದು ನೋಡಿ ಅಕ್ಟೋಬರ್ 2 ದಿನಾಚರಣೆ ಸಂದರ್ಭದಲ್ಲಿ ಅವರು ಮಾತಾಡ್ಕೊಂಡಿದ್ದನ್ನು ಒಬ್ಬ ವ್ಯಂಗ್ಯ ಚಿತ್ರಕಾರ ಹೇಳ್ತಾನೆ, ಇವ್ರನ್ನೆಲ್ಲೋ ನೋಡಿದ ಹಾಗಿದೆಯಲ್ಲ ಅಂತ. ಇನ್ನೊಬ್ಬ ಹೇಳ್ತಾನೆ, ನನಗೂ ಹಾಗೆ ಅನಿಸುತ್ತೆ ಅಂತ. ಅದು ಗಾಂಧಿ ಸ್ಮರಣೆ ನಮ್ಮ ರಾಜಕೀಯ ಇದರಲ್ಲಿರೋರು ಹೇಗೆ ಮಾಡ್ತಾರೆ ಅಂತ ಅರ್ಥ. ಪಿರಿಯಕ್ಕರದಲ್ಲಿ ಹಳೆ ಛಂದಸ್ಸಿನಲ್ಲಿ ಅಪರೂಪದ ಗಾಂಧಿಗೆ ಅಪರೂಪದ ಛಂದಸ್ಸನ್ನು ಬರೆದು MV ಸೀತಾರಾಮಯ್ಯನವರು ಆ ಚಂಪು ಕಾವ್ಯದ ಶೈಲಿಯಲ್ಲಿ ಚಿತ್ರಿಸಿರೋದನ್ನು ನಾವು ನೋಡಬಹುದು. ಭೃಗುವಾರಂ ತಿಥಿ ಪಂಚಮಂ ಬಹಳ ಪಕ್ಷ ಸರ್ವಜಿತ್ ಪಕ್ಷ ಪೌಷ್ಯ ಮಾಸದಲ್ಲಿ ಪಡೆದಂತಾದುದು ಗೀತವಾದ್ಯದ ಸ್ವನಂ ಆಕಾಶವಾಣಿ ಯಂತ್ರದೊಳ್ ಅಳುವೊಂದು ಅದ್ಭುತ ಗದ್ಗದ ಗದಗದ ಸೂರ್ಯಾಸ್ತ ವೇಳ ಆದಿಯೋಳ್ ಮೃತನಾದಂ ಪ್ರಿಯ ಬಾಪುವೆಂದು ಉಲಿದಿದೈ ಹಾ ರಾಮ ರಾಮೇಶ್ವರ. ನೆರೆದೆಲ್ಲರೂ ತಲೆಬಾಗಿ ಕಣ್ಣೊಸರೆ ಕೇಳೆಂದು ಮೈಯೆಲ್ಲ ಕಿವಿಯಾಗಿರ್ದು ಉರೆ ಕೇಳಿದರ್ ನುಡಿಯಿತೈ ಮೇಲ್ಮೇಲೆ ದುರ್ವಾರ್ತೆಯುಂ ಪರಿದರ್ ಪೇಳ್ದರ್ ದಿಕ್ಕು ದಿಕ್ಕಿಗೆ ಜನರ ದುದ್ದಾಂತ ದೇಹಾಂತಮಂ ಕಡುಸು ಇದರ್ ನೆಲೆ ನೊಂದರೊಂದು ಮರೆಯರ್ ಅಬಾಲ ಗೋಪಾಲ ವೃದ್ಧ. ಎಷ್ಟು ಗಾಂಧಿಯನ್ನು ಎಷ್ಟು ಸಾಹಿತ್ಯದ ವೈವಿಧ್ಯಮಯವಾದಂಥ ರೂಪಗಳಲ್ಲಿ ಭಾವವಿಜ್ಞಾನಗಳಲ್ಲಿ ರಚನೆಗಳಲ್ಲಿ ಭಾವಭಕ್ತಿಗಳಲ್ಲಿ ತಮ್ಮ ತಮ್ಮ ಅನುಭವಗಳ ಹಿನ್ನೆಲೆ ಒಳಗೆ ತಿಳುವಳಿಕೆ ಹಿನ್ನೆಲೆ ಒಳಗೆ ಸ್ಫೂರ್ತಿ ಹಿನ್ನೆಲೆ ಒಳಗೆ ಚಿತ್ರದೊಳಗೆ ನೆನೆಸಿ ಮಾಡ್ತಾರೆ ಅನ್ನೋದನ್ನು ನೋಡಿದಾಗ ಈ ಹೊತ್ತು ಗಾಂಧಿಯನ್ನು ನೆನೆದಾಗ ನೆನಪಾಗೋದು ನಿಸಾರ್ ಅಹಮದರ ಒಂದು ಮಾತು, ಎಲ್ಲಿ ಹುಡುಕಲಿ ಮಹಾತ್ಮ, ಎಲ್ಲಿ ಹೆಸರಲ್ಲೇ ತತ್ವದಲ್ಲೇ ಸಮಾಧಿ ಪಾರ್ಕಿನ ಪ್ರತಿಮೆಯಲ್ಲೇ ನಿನ್ನ ಭಕ್ತರಲ್ಲೇ ಜಾತ್ರೆ ಜಂಗುಳಿಯಲ್ಲಿ ಕ್ಷೀಣಿಸಿದ ನಿನ್ನ ಲೆಫ್ಟ್ ರೈಟ್ ಸನ್ನೆಯಲ್ಲೇ ಸತ್ಯಾಗ್ರಹ ಉಪವಾಸ ಮುಷ್ಕರದ ಮನೆಯಲ್ಲೇ ಪಡಕಾನೆಯಲ್ಲೇ ಅಥವಾ ತಕಲಿಯಲ್ಲೇ ಫ್ಯಾಕ್ಟರಿಯಲ್ಲೇ ಕಚೇರಿಗಳ ಫೈಲಿನ ಕಪಾಟಿನಲ್ಲೇ ಕೋಟಾ ನೋಟಿನಲ್ಲೇ ಎಲ್ಲಿ ಹುಡುಕಲಿ ಮಹಾತ್ಮ, ಎಲ್ಲಿ ನಿನ್ನ ಹುಡುಕಲಿ ಅನ್ನೋ ಪ್ರಶ್ನೆಯನ್ನು ಮುಂದಿಟ್ಟು ನನ್ನ ಮಾತನ್ನು ಮುಗಿಸ್ತಿದ್ದೀನಿ. ವಂದನಾರ್ಪಣೆಗೂ ಮುನ್ನ ನಾಳೆಯ ಕಾರ್ಯಕ್ರಮದ ಕುರಿತು ಮಾಹಿತಿ. ನಾಳೆ ಶ್ರೀ ಪ್ರಕಾಶ್ ದತ್ತಿಯ ಆಶ್ರಯದಲ್ಲಿ ಶ್ರೀ ಬೇಲೂರು ರಾಮಮೂರ್ತಿಯವರಿಂದ ಉಪನ್ಯಾಸ ನಡೀಲಿಕ್ಕಿದೆ. ಸಂಜೆ 6:30ರಿಂದ 8 ಗಂಟೆಯವರೆಗೆ ಇದೇ ವೇದಿಕೆಯಲ್ಲಿ. ವಿಷಯ ಭಗವದ್ಗೀತೆಯಲ್ಲಿ ವ್ಯಕ್ತಿತ್ವ ವಿಕಸನ ಮೌಲ್ಯಗಳು. ಕನ್ನಡದ ಕವಿಗಳು ಗಾಂಧಿಯವರನ್ನು ಹೇಗೆಲ್ಲ ಕಂಡರು ಅನ್ನೋದರ ಒಂದು ಮುಖ ಅಥವಾ ಒಂದಷ್ಟು ಚಿತ್ರಣವನ್ನು ಮಾತ್ರ ನಾವು ನೋಡೋದಕ್ಕೆ ಸಾಧ್ಯವಾಗಿದೆ. ಯಾಕೆಂದರೆ ಅದು ಕನ್ನಡ ಕಾವ್ಯ ಪ್ರಪಂಚ ಗಾಂಧಿಯವರನ್ನು ಕಂಡ ಬಗೆಯೇ ಅಷ್ಟು ರೀತಿಯದು, ಹಲವು ರೀತಿಯದು. ಅದರಲ್ಲಿ ಕೆಲವನ್ನು ಮಾತ್ರ ಸಮಯದ ಮಿತಿಯಲ್ಲಿ ಇವತ್ತು ನೋಡೋದಕ್ಕೆ ಸಾಧ್ಯವಾಗಿದೆ. ಅದನ್ನು ಕೂಡ ಅತ್ಯಂತ ಅದ್ಭುತವಾಗಿ ಕಟ್ಟಿಕೊಟ್ಟ ಆ ಪ್ರತಿಯೊಬ್ಬ ಕವಿಯ ಭಾವವನ್ನು ತಮ್ಮ ಮಾತುಗಳ ಮೂಲಕ ನಮ್ಮ ಕಣ್ಣೆದುರು ತಂದ ಪ್ರೊಫೆಸರ್ ಜಿ ಅಶ್ವಥ್ ನಾರಾಯಣ ಅವರಿಗೆ ತಮ್ಮೆಲ್ಲರ ಪರವಾಗಿ, ದತ್ತಿಯ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಕಾರ್ಯಕ್ರಮದ ಪ್ರಾರಂಭದಲ್ಲೇ ಒಂದು ಮಾತನ್ನು ನಾನು ಹೇಳಿದ್ದೆ, ಗಾಂಧಿಯವರನ್ನು ಉಪೇಕ್ಷಿಸುವ ಸ್ಥಿತಿಯಲ್ಲಿ ಇಡೀ ಜಗತ್ತು ಇಲ್ಲ ಅಂತ. ಭಾರತದ ಮಟ್ಟಿಗಂತೂ ಅದು 100ಕ್ಕೆ 100 ಸತ್ಯ. ಭಾರತದಲ್ಲಿ ಬಹುತೇಕರು ನೀವು ಗಾಂಧಿ ಕೊಂದವರು ಅಂತ ಹೇಳ್ತಾ ಇದ್ರೂ ಅದನ್ನು ಲೆಕ್ಕಕ್ಕೆ ತಗೊಳ್ಳದೆ ನರೇಂದ್ರ ಮೋದಿ ಏನೋ ಒಂದಿಷ್ಟು ಗಾಂಧಿ ತತ್ವ ಅಂತ ಹೇಳ್ಕೊಂಡು ಗಾಂಧಿಯವರ ವಿವಿಧ ಹಂತದ ಕಾರ್ಯಕ್ರಮಗಳು 17ಕ್ಕೇನೋ 19ಕ್ಕೇನೋ 2022ಕ್ಕೇನೋ ಅಂತ ಅಂದ್ಕೊಂಡು ಒಂದು ಕಡೆಯಿಂದ ಹೋಗ್ತಾ ಇದ್ದರೆ, ಗಾಂಧಿಯವರನ್ನೇ ನಾವು ಸಂಪೂರ್ಣವಾಗಿ ನೆಚ್ಚಿಕೊಂಡಿದ್ದೇವೆ ಅನ್ನೋರು ಬರೀ ಅವರ ಹೆಸರಿಗೆ ಮಾತ್ರ ನೆಚ್ಚಿಕೊಂಡಿರ್ತಕ್ಕಂಥ ಸಂದರ್ಭವನ್ನು ನಾವು ಇವತ್ತಿನ ರಾಜಕಾರಣದಲ್ಲಿ ನೋಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಅಡಿಗರದೇ ಒಂದು ಕವನ ನೆನಪಾಗತ್ತೆ ಉಲ್ಲೇಖಿಸುವುದಾದರೆ. 1915ರಲ್ಲಿ ಗಾಂಧಿಯವರು ಬೆಂಗಳೂರಿಗೆ ಬಂದರು. ಗೋಪಾಲಕೃಷ್ಣ ಗೋಖಲೆಯವರ ಭಾವಚಿತ್ರವನ್ನು ಅನಾವರಣ ಮಾಡಿದ್ರು. ಬಹುಶಃ ಆ ಸಂದರ್ಭದಲ್ಲಿ ನಿಟ್ಟೂರು ಶ್ರೀನಿವಾಸರಾಯರು ಮೊದಲನೇ ಬಾರಿಗೆ ಗಾಂಧಿಯವರನ್ನು ನೋಡಿದ್ದಿರಬೇಕು. ಆಮೇಲೆ ಸುಬ್ಬಣ್ಣವ್ರು ನೆನಪು ಮಾಡಿಕೊಂಡ ಹಾಗೆ 1945ರಲ್ಲಿ ಮಡ್ರಾಸ್ನಲ್ಲಿ ಹಿಂದಿ ಪ್ರಚಾರ ಸಭಾದ ಕಾರ್ಯಕ್ರಮಕ್ಕೆ ನಿಟ್ಟೂರು ಹೋಗ್ತಾ ಸುಬ್ಬಣ್ಣವರನ್ನು ಕರ್ಕೊಂಡು ಹೋಗಿದ್ರಂತೆ. ಸುಬ್ಬಣ್ಣವರು 1945ರಲ್ಲಿ ಗಾಂಧಿಯವರನ್ನು ನೋಡಿದರು.
ಕನ್ನಡದ ಕವಿ ಗೋಪಾಲಕೃಷ್ಣ ಅಡಿಗರು 1985ರಲ್ಲಿ ಗಾಂಧಿಯನ್ನು ನೋಡ್ತಾರೆ. ಅಶ್ವತ್ಥನಾರಾಯಣರು ಉಲ್ಲೇಖ ಮಾಡಿದ ಪದ್ಯ ಅದಕ್ಕೂ ಮುಂಚಿಂದು 60ರ ದಶಕದ ಪದ್ಯ. 85ರಲ್ಲಿ ಗಾಂಧಿ ಎಂದು ನೆನಪು ಮಾಡಿಕೊಂಡಾಗ ಅಡಿಗರಿಗೆ ಕಂಡ ಗಾಂಧಿ ಯಾರು? ಈಗ ನೋಡಿರಿ, ಇಲ್ಲಿ ಭಯೋತ್ಪಾದಕರ ಭರಾಟೆ, ಇಲ್ಲಿ ಕತ್ತಿ ಕಠಾರಿ, ಅಲ್ಲಿ ಪಿಸ್ತೂಲು ಬಾಂಬು, ಎಲ್ಲಿ ನೋಡಿದರಲ್ಲಿ ಕೊಲೆ ಹಾಡು ಹಗಲೇ, ಅದುಮಿಟ್ಟ ಹಿಂಸಾರತಿಗೆ ಬಂದಿದೆ ಮಹಾಪೂರ, ಕತ್ತರಿಸಿ ಕುಸಿಯುತ್ತಾನೆ ಭಾರತದ ವೀರ, ಗಂಗೆಯನ್ನೇ ಮಲಿನಗೊಳಿಸಬಲ್ಲ ವಿಕಾರ, ತಡೆಯಬಲ್ಲುದೆ ಗಾಂಧಿ ಭಾರ, ಅದಕ್ಕಾಗಿ ತಂದಿದ್ದೇವೆ ಇದೀಗ ಹೊಸ ಗಾಂಧಿಗಳ ಫಸಲು. ಇಂದಿರಾ ಗಾಂಧಿ, ಸಂಜಯ ಗಾಂಧಿ, ರಾರಾಜಿಸುವ ರಾಜೀವ ಗಾಂಧಿ, ಗಾಂಧಿ ಸತ್ತರು ಗಾಂಧಿ ಬಿಡಲಿಲ್ಲ ನಾಡ, ಅವರ ಹೆಸರೇ ಸಾಕು ಅವರೇ ನಮಗೆ ಬೇಡ, ನಾಮಜಪದ ಮಹಾತ್ಮೆ ಬಲ್ಲವನೇ ಬಲ್ಲ. 2015ರಲ್ಲೇನಾದರೂ ನಿಂತು ಅಡಿಗರೇ ಇದ್ದು ಗಾಂಧಿಯವರನ್ನು ಮತ್ತೊಮ್ಮೆ ನೋಡಿದ್ದಿದ್ರೆ ಇಲ್ಲಿ ರಾರಾಜಿಸುವ ರಾಜೀವ ಗಾಂಧಿ ಆದ ನಂತರ ನಕ್ಕು ನಗಿಸುವ ರಾಹುಲ್ ಗಾಂಧಿ ಅಂತಲೂ ಸೇರಿಸ್ತಾ ಇದ್ರೇನೋ. ಇರಲಿ, ಒಟ್ಟಿನಲ್ಲಿ ಉಪೇಕ್ಷಿಸಲಾಗದ ಓರ್ವ ಅಪೂರ್ವ ವ್ಯಕ್ತಿತ್ವವನ್ನು ಕನ್ನಡ ಕಾವ್ಯಲೋಕವು ಅತ್ಯಂತ ಅದ್ಭುತವಾಗಿ ಕಟ್ಟಿಕೊಟ್ಟಿದೆ. ಅದರ ಹಲವು ಮಜಲುಗಳನ್ನು ಅಶ್ವತ್ಥನಾರಾಯಣರು ಇವತ್ತು ನಮಗೆ ಪರಿಚಯಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು, ಗೌರವವನ್ನು ಸಲ್ಲಿಸ್ತೇನೆ.